महादेशिकाय नमः। श्रीमते श्रीनिवासदेशिकाचार्याय धृतत्व सर्वज्ञशालिने अभिनवरामानुजाचार्यवर्याय सन्निधत्तां सदा हृदि। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवं उपास्महे। दिशन्तु मे देव सदा त्वदीयाः दयातरङ्गानुजनाकटाक्षाः। श्रोत्रेषु पुंसामृतं झरन्तीं सरस्वतीं संश्रितकामधेनुं। श्रीराघवं दशरथात्मजं प्रमेयं सीतापतिं रघुकुलान्वयरत्नदीपम् आजानुबाहुं अरविन्ददलायताक्षं रामं निशाचलविनाशकरं नमामि। वैदेहीसहितं सुरद्रुमतले हैमे महामण्डपे मध्ये पुष्पकं मासने मणिमये वीरासने सुस्थितम्। अग्रे वाचयति प्रबन्धनसुते तत्त्वं मुनिभ्यः परं व्याख्यान्तं भरतादिविपरिवृतं रामं भजे श्यामलम्। रामाय रामपुत्राय रामचन्द्राय वेदसे रघुनाथाय नाथाय सीताय पतये नमः। असाध्यसाधकस्वामिन् साध्यं तव किं वद श्रीरामदूतकृपा सिन्धो मत्कार्यं साधय प्रभो। கற்பாரி ராமபிரானை எல்லால் மத்தும் கற்பரோ புற்பா முதலா புல்லெரும்பாதி மண்ணின்னியே நற்பாலையொத்தில் வாழும் சராச்சரம் முத்தவும் நல்பாலும் குய்த்தனன் நான்முகனார் பெத்த நாட்டுளே. பாராவார பயோ விசோஷன கலா பாரீண காலானல ஜ்வாலாஜால விகாரஹாரி விஷ்க வியாபார கோரக்ரமः सर्वावस्थसकृत्प्रपन्नजनता संरक्षणैकौरति धर्मो विग्रहवान् अधर्मविरतिं धन्वी स तन्वीतनः। श्रीरामचन्द्रपरब्रह्मणे नमः। अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः। वंशे जातः सवितुरनगे मानयन्मानुषत्वं देवश्रीमान् जनकतनयान् वेषणे जागरूकः प्रत्यायाते पवनतनये निश्चितार्थः सकामि कल्पाकारां कथमपि निशाम् आविभातं विशेषे। श्रीमते निगमान्तमहादेशिकाय नमः। निगमान्तमहादेशिकರು ವೆಂಕಟನಾಥರು ವೇದಾಂತಾಚಾರ್ಯರು ಕವಿತಾರ್ಕಿಕ ಸಿಂಹರು ಆದಂತಹ ಸ್ವಾಮಿ ದೇಶಿಕರು ಅವರ ಒಂದು ಗ್ರಂಥ ಹಂಸ ಸಂದೇಶ. ವಾಲ್ಮೀಕಿಗಳು ಯಾವ ಒಂದು ರಾಮನ ಮನೋವಿಕಾರವನ್ನು ಸಾಮಾನ್ಯವಾಗಿ ಹೇಳಿ ನಿಲ್ಲಿಸಿಬಿಟ್ರು ಅದನ್ನು ಸ್ವಾಮಿ ದೇಶಿಕರು ಕಲ್ಪನೆ ಮಾಡಿ ಆ ಸಂದರ್ಭವನ್ನು ಉಪಯೋಗ ಮಾಡಿ ಒಂದು 110 ಪಾಶುರಗಳಿಂದ ಶ್ಲೋಕಗಳಿಂದ ಒಂದು ಪ್ರಬಂಧವನ್ನು ರಚನೆ ಮಾಡಿ ಆ ರಾಮನಿಗೆ ಯಾವ ರೀತಿಯಾದ ಒಂದು ಮನೋನಿಲೆ ಆ ಟೈಮ್ನಲ್ಲಿ ಇದ್ದು ಸೀತೆಯನ್ನು ಇದ್ದಾಳೆ ಅಂತ ಗೊತ್ತಾಯಿತು. ಎಷ್ಟೋ ದಿವಸ ಗೊತ್ತಿಲ್ಲ ಅವನಿಗೆ ಸೀತೆ ಎಲ್ಲಿ ಅಂತ ಕೇಳಿ ಆಮೇಲೆ ಸುಗ್ರೀವ ವಾಲಿ ಅವರ ಒಂದು ವಿಷಯದಲ್ಲಿ ಮನಸ್ಸಿಟ್ಟು ಅದರಲ್ಲೇ ಮುಳುಗಿದ್ದಂಥ ರಾಮನಿಗೆ ಸೀತೆಗೆ ವಿರಹ ವೇದನೆ ಅಷ್ಟು ಗೊತ್ತಾಗಲಿಲ್ಲ. ಆದರೆ ಯಾವಾಗ ಹನುಮಂತ ಹೋಗಿ ಬಂದು ಸೀತೆಗಿದ್ದಾಳೆ, ಕಷ್ಟಪಡ್ತಾ ಇದ್ದಾಳೆ, ರಾಕ್ಷಸಿಯರ ಮಧ್ಯದಲ್ಲಿ ಎಲ್ಲ ಅದು ನರಿಗಳೆಲ್ಲ ಸುತ್ತಲೂ ಇದೆ, ಮಧ್ಯದಲ್ಲಿ ಒಂದು ಜಿಂಕೆ ಬಲಿ ಸಿಕ್ಕಾಕೊಂಡಂತೆ ಸೀತೆ ಕಷ್ಟಪಡ್ತಾ ಇದ್ದಾಳೆ ಅಂದ ತಕ್ಷಣ ಇವರಿಗೆ ಇದು ತುಂಬ ಕಷ್ಟ ಆಯಿತು. ಇದನ್ನು ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಯ್ಯೋ ಪಾಪ ಎಷ್ಟು ಕಷ್ಟಪಡ್ತಾಳೋ ನನ್ನ ಸೀತೆ. ಆ ಒಂದು ವೇದನೆ ತಕ್ಷಣ ಹೋಗಿ ಸೀತೆಯನ್ನು ರಕ್ಷಣೆ ಮಾಡಬೇಕು ಅಂತ ಆಸೆಪಟ್ಟ ರಾಮ. ಆದರೆ ಸಂದರ್ಭ ಸರಿ ಇಲ್ವಲ್ಲ, ಅಷ್ಟು ದೂರ ಹೋಗಬೇಕಲ್ಲ, ಲಂಕಾಪಟ್ಟಣದವರೆಗೂ ಇವರು ಹೋಗಿ ಸೇತುವೆ ಕಟ್ಟಿ ಅಲ್ಲಿ ಯುದ್ಧವನ್ನು ಮಾಡಿ ಸೀತೆಯನ್ನು ಬಿಡಿಸ್ಕೊಂಡು ಬರಬೇಕು ಅಂದರೆ ಸಾಮಾನ್ಯ ಕೆಲಸವಲ್ಲ. ಇವನು ಮಹಾವೀರನಿರ್ಬೋದು ಶ್ರೀರಾಮಚಂದ್ರ, ಆದರೆ ಅಲ್ಲಿ ನಡಿಬೇಕಾಗಿದ್ದಂಥ ಕೆಲಸಗಳು ತುಂಬ ಇದೆಯಲ್ಲ. ಇಲ್ಲಿಂದ ಹೋಗೋಕ್ಕೇನೆ ಅಷ್ಟು ದಿವಸ ಆಗುತ್ತಲ್ಲ ಪ್ರಯಾಣ. ಪುಷ್ಪಕ ವಿಮಾನ ಇಲ್ವಲ್ಲ, ನಡ್ಕೊಂಡು ಹೋಗಬೇಕಲ್ಲ, ಕಿಷ್ಕಿಂಧೆಯಿಂದ ಲಂಕಾಪಟ್ಟಣದವರೆಗೂ ಬರಬೇಕು. ಅದರಿಂದ ರಾಮನಿಗೆ ಏನನ್ನಿಸ್ತು,
ಸೀತೆ ಜೀವಂತವಾಗಿರ್ತಾಳೋ ಇಲ್ವೋ ನಾವು ಹೋಗೋವರೆಗೂ ನಿಧಾನ ಆಗುತ್ತಲ್ಲ, ಹೇಗಾದರೂ ಒಂದು ಆಶ್ವಾಸನೆ ಕೊಡಿಸಬೇಕು ಅವಳಿಗೆ ಅನ್ನುವಂತಹ ನಿಶ್ಚಯ ಮಾಡಿಕೊಂಡ ತಕ್ಷಣ ಮನಸ್ಸಿನಲ್ಲಿ ಅವನಿಗೆ ಕಣ್ಣಿಗೆ ಬಿದ್ದಿದ್ದು ಹಂಸ. ಆ ಹಂಸ ಯಾವಾಗಲೂ ಹೇಳ್ತೀವಿ ನಾವು, ಒಳ್ಳೆಯ ಶಕುನ, ಒಳ್ಳೊಳ್ಳೆಯ ಪಕ್ಷಿಗಳು, ಗರುಡ, ಹಂಸ ಇದೆಲ್ಲ ಕಾಣಿಸಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅದರ ಕೂಗನ್ನು ಕೇಳಿದ್ರು ನಮಗೇನಂತಂತೆ ಇವತ್ತು ಒಳ್ಳೆಯ ಶಕುನ. ಪಕ್ಷಿಗಳೆಲ್ಲ ಒಳ್ಳೆಯ ಶಕುನಗಳನ್ನು ತೋರಿಸುವಂಥದ್ದು. ಅದೇ ರೀತಿ ಹಂಸ ಪಕ್ಷಿ, ಹಂಸ ನಿನ್ನೆ ಹೇಳಿದಂತೆ ಯತಿಗಳು, ರಾಜರು ಎಂತೆಂತಹ ಬೇರೆ ಬೇರೆ ವಿಷಯಗಳನ್ನು ತೋರಿಸುವಂಥದ್ದು. ಅದರಿಂದ ಅವರನ್ನು ಪರಮಹಂಸರು ಅಂತ ಕರೀತಾರೆ. ತುಂಬ ಯೋಗಿಗಳನ್ನು, ಪರಮಾತ್ಮ ಚಿಂತನೆಯನ್ನೇ ಮಾಡ್ತಾ ಇರುವಂಥವರು ಪರಮಹಂಸ. ಪರಮ ವಸ್ತುವಾದಂಥ ಭಗವಂತನನ್ನೇ ಯಾವಾಗಲೂ ಮಾನಸ ಸರೋವರದಲ್ಲಿ ಇಟ್ಟು ಅದ್ರ ಜೊತೆಯಲ್ಲಿ ಹಂಸ ಯಾವ ರೀತಿ ಅಲ್ಲೇ ವಾಸ ಮಾಡುತ್ತೋ ಆ ರೀತಿ ವಾಸ ಮಾಡುವಂಥವರು ಪರಮಹಂಸರುಗಳು. ಆ ಪರಮಹಂಸರೆಲ್ಲ ನಮಗೆ ಆಚಾರ್ಯ ಸ್ಥಾನದಲ್ಲಿ ಇದ್ದು ಜೀವಾತ್ಮನನ್ನು ಉದ್ಧಾರ ಮಾಡುತ್ತಾರೆ. ಇಲ್ಲಿ ಜೀವಾತ್ಮ ಸೀತೆ, ಪರಮಾತ್ಮ ರಾಮ, ಹಂಸ ಈಗ ಎರಡನೇ ದೂತ. ಮೊದಲನೇ ದೂತ ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಎರಡು ದೂತ ಇಲ್ಲ, ಒಂದೇ ದೂತ ಹನುಮಂತ. ಆದರೆ ಇಲ್ಲಿ ಹೇಳಿದ್ನಲ್ಲ, ರಾಮನಿಗೆ ಆಶ್ವಾಸನೆ ಕೊಡಬೇಕು ಸೀತೆಗೆ, ನಾನು ಬರ್ತಾ ಇದ್ದೀನಿ, ಜೀವಂತವಾಗಿರಮ್ಮ, ಧೈರ್ಯದಿಂದಿರು, ನಿನ್ನ ಮನೋರಥ ಏನಿದೆಯೋ ಅದನ್ನು ನಾನು ನಡೆಸಿಕೊಡ್ತೀನಿ. ಅವಳಿಗೇನು ಮನೋರಥ ಹನುಮಂತನ ಹತ್ರ ಹೇಳಿದ್ದು? ರಾಮನೇ ಬಂದು ಲಂಕಾಪಟ್ಟಣವನ್ನು ಮುತ್ತಿಗೆ ಹಾಕಿ ರಾವಣನ ಜೊತೆಯಲ್ಲಿ ಯುದ್ಧ ಮಾಡಿ ಶರಂ ಸಂಕಲಾಂ ಕೃತ್ವ ಬಾಣಗಳ ಮಳೆಯನ್ನು ಸುರಿಸಿ ನನ್ನನ್ನು ಅವನು ಕಾಪಾಡಿಕೊಂಡು ಹೋದರೆ ರಾಮ ನಿನ್ನ ವೀರ್ಯಕ್ಕೆ ಅದು ಗುರುತು, ತತ್ ಸತ್ಯಂ. ಅದರಿಂದ ಆ ಸದೃಶ ಬೇಕು ನನಗೆ ಅಂತ ಕೇಳಿದ್ರು. ಅದನ್ನು ಆಶ್ವಾಸನೆ ರೂಪಕವಾಗಿ ಕೊಡಬೇಕು ಅಂತೇಳಿ ಹಂಸದ ಮೂಲಕ ಸಂದೇಶ ಕಳಿಸ್ತಾ ಇದ್ದಾನೆ. ಹೇಗೆ ಸುಗ್ರೀವ ತನ್ನ ವಾನರ ಸೈನ್ಯಕ್ಕೆ 4 ದಿಕ್ಕುಗಳಿಗೂ ಕಳಿಸಿದಾಗ ಪೂರ್ತಿ ಒಂದೊಂದು ಜಾಗವನ್ನು ವರ್ಣನೆ ಮಾಡಿ ಹೇಳಿದ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸುಗ್ರೀವ ಎಲ್ಲ ಕಪ್ಪುಗಳಿಗೆ ನೀವಿಲ್ಲಿ ಹೋಗ್ತೀರಾ, ನಿಮ್ಗೆ ಇದೆಲ್ಲ ಸಿಗತ್ತೆ, ಈ ಜಾಗ ಸಿಗತ್ತೆ, ಈ ಜಾಗ ಸಿಗತ್ತೆ, ಇದನ್ನೆಲ್ಲ ಜಾಗ್ರಫಿ ಇವರೆಲ್ಲ ನೋಡಿ ಅದನ್ನು ಪ್ರೂವ್ ಮಾಡಿದ್ದಾರೆ. ಇದೆಲ್ಲ ಈಗಲೂ ಇದೆ. ಅದು ಸುಗ್ರೀವ ಏನೇನು ಹೇಳಿದಾಗ ಕಪ್ಪುಗಳಿಗೆ ಅವನು ಹೋಗುವಂಥ ಮಾರ್ಗದಲ್ಲಿ ಯಾವ ಯಾವ ಕಾಡುಗಳು ಸಿಗತ್ತೆ, ಯಾವ ನದಿ ಸಿಗತ್ತೆ, ಯಾವ ಬೆಟ್ಟ ಸಿಗತ್ತೆ, ಯಾವ ಕ್ಷೇತ್ರಗಳಿದೆ, ಎಲ್ಲವೂ ಈಗಲೂ ಕೂಡ ಅದು ಸ್ವತಃಸಿದ್ಧವಾಗಿ ನಮಗೆ ಇದೆ. ರಾಮ, ಹನುಮಂತ ಎಲ್ಲೋದ, ವಾನರಗಳೆಲ್ಲೋದ್ರು, ಎಲ್ಲವೂ ಕೂಡ ಪ್ರೂವ್ ಮಾಡಿದ್ದಾರೆ. ಈಗ ನಾವು ನಿನ್ನೆ ಏನು ನೋಡಿದ್ವಿ, ಕಾಂಚೀಪುರದವರೆಗೂ ರಾಮ ಹೇಳಿದ, ಅಪ್ಪ ನೀನು ಇಲ್ಲಿಂದ ಹೊರಡು, ಪೂರ್ವ ಮಾರ್ಗವನ್ನು ನೀನು ಆರಿಸಿಕೋ. ಹನುಮಂತ ಹೇಳಿದಂತೆ ಪೂರ್ವ ಮಾರ್ಗದಲ್ಲಿ ಹೋಗಬೇಕಾದ್ರೆ ಮೊದಲು ಮಾಲ್ಯವಾನ್ ಪರ್ವತ ಬರುತ್ತೆ, ಅದಾದ ಮೇಲೆ ಕಾಡುಗಳಿದೆ, ಅದಾದಮೇಲೆ ಸಪ್ತಗಿರಿ ಆದಮೇಲೆ ಕಾಂಚಿ ಮಂಡಲ, ತೊಂಡೆ ಮಂಡಲ, ಸುಂದರವಾದ ಕಾಂಚಿ ಕ್ಷೇತ್ರ, ಸತ್ಯವ್ರತ ಕ್ಷೇತ್ರ, ವರದರಾಜ, ದೇವಾದಿರಾಜ ಅಲ್ಲಿ ಹಸ್ತಿಗಿರಿ ಮೇಲೆ ನಿಂತ್ಕೊಂಡಿದ್ದಾನೆ. ಅವನಿಗೆ ಸೇವೆಯನ್ನು ಮಾಡಬೇಕು ನೀನು ಅಂತ ಹೇಳಿ, ಸೇವೆ ಮಾಡು, ಬೀಸುವಂತಹ ಕೆಲಸವನ್ನು ಮಾಡು ನಿನ್ನ ರೆಕ್ಕೆಗಳಿಂದ ಅಂತ ಹೇಳಿದ. ಸುವೇಲ ಪರ್ವತ ಅದಾದ ಮೇಲೆ ಆಂಧ್ರ ಮತ್ತು ಕರ್ನಾಟಕ ಎರಡೂ ಸೇರುವಂತಹ ಮಧ್ಯ ದೇಶ ಬರುತ್ತೆ. ಅಲ್ಲಿನ ಹುಡುಗಿಯರೆಲ್ಲ ಹಳ್ಳಿನವರು. ಆ ಹಳ್ಳಿನವರಾದ್ರೂ ಅವರು ಭತ್ತ ಗದ್ದೆಗಳಲ್ಲಿ ಭತ್ತ ಎತ್ತರಕ್ಕೆ ಬೆಳೆದ್ಬಿಟ್ಟಿದೆಯಂತೆ, ಅಷ್ಟು ಎತ್ತರವಾಗಿ. ಅದರ ನೆರಳಿನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಈ ಹೆಂಗಸರಲ್ಲಿ. ಹೆಣ್ಣು ಹುಡುಗಿಯರೆಲ್ಲ ಮಾತಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ಬೇರೆ ಕೆಲಸ ಇಲ್ಲ, ಅಲ್ಲಿಂದ ಬಂದು ಅಲ್ಲಿ ಕೂತ್ಕೊಂಡು ನಗನಗುತ್ತಾ ಅವರವರಿಗೆ ಮಾತಾಡ್ಕೊಳ್ತಾ ಇರ್ತಾರೆ. ಯಾವಾಗ ನೀನು ಆಕಾಶದಲ್ಲಿ ಹಾರಿ ಹೋಗ್ತೀಯೋ, ನಿನ್ನ ಸುಂದರವಾದ ಕೂಗು, ಮಧುರ ಧ್ವನಿ, ನಿನ್ನ ಆ ರೆಕ್ಕೆಯ ಶಬ್ದ ಎರಡನ್ನು ಕೇಳಿ ಮೇಲೆ ನೋಡ್ತಾರೆ, ತಮ್ಮನ್ನೇ ಹೊರತು ನಿನ್ನನ್ನು ನೋಡ್ತಾರೆ ಹಂಸ. ನೀನು ಅವರನ್ನು ನೋಡಿಬಿಟ್ಟು ಅವರ ಮಾತುಗಳನ್ನು ಕೇಳಿ ನೀನು ಅವ್ರ ಜೊತೆಯಲ್ಲೇ ಇದ್ಬಿಡ್ತೀನಿ ಅಂತ ಚಿಂತನೆ ಮಾಡಬೇಡ. ಸೀತೆಯನ್ನು ನೆನೆಸ್ಕೊ, ನನ್ನನ್ನು ನೆನೆಸ್ಕೊ, ನನ್ನ ಕೆಲಸವನ್ನು ನೀನು ಮಾಡಬೇಕು, ಅದರಿಂದ ಮುಂದಕ್ಕೆ ಪ್ರಯಾಣ ಮಾಡು, ಹೋಗಬೇಡ ಅಂತ ಅದಕ್ಕೆ ಆಜ್ಞೆ ಮಾಡ್ತಾನೆ. ಅಲ್ಲಿಂದ ಮುಂದೆ ಬಂದಾಗ
ಚೋಳನಾಡನ್ನು ವರ್ಣನೆ ಮಾಡ್ತಾರೆ. ಕಾವೇರಿಯ ಮಹಿಮೆ ನಾವು ನಿನ್ನೆ 40 ಶ್ಲೋಕಗಳವರೆಗೆ ನೋಡಿದ್ವಿ. 60 ಶ್ಲೋಕ ಇದೆ ಮೊದಲನೇ ಆಶ್ವಾಸದಲ್ಲಿ. 41, 42, 43, 44 4 ಶ್ಲೋಕಗಳಿಂದ ಸ್ವಾಮಿ ದೇಶಿಕರು ಹಂಸಕ್ಕೆ ಶ್ರೀರಾಮಚಂದ್ರ ಕಾವೇರಿಯ ಮಹಿಮೆಯನ್ನು ಹೇಳ್ತಾನೆ. ಕುರ್ವನ್ನಾನ ಕುಸುಮರಜಸಾಯಂತ್ರ ಚಿತ್ರಂಬಿತಾನ ಪೂಗಾರಣ್ಯೇ ಮೃದುವಿಚಲಯನ್ ಪಾಲಿಕಾ ಚಾಮರಾಣಿ ಪಾದನ್ಯಾಸ ಕ್ಷಮಮವಕಿರನ್ ಕ್ಷಾತಲಂ ಪುಷ್ಪಜಾಲೈಃ ಪ್ರಾಯೋ ವಾಯು ಪರಿಜನಮಿದಂ ಪಂಚಬಾಣಸ್ಯ ದತ್ತೇ. ಅಪ್ಪ ಹಂಸ, ನನಗೆ ತುಂಬ ಬೇಕಾದಂಥ ಪ್ರಿಯನಾದ ಹಂಸವೇ, ನನ್ನ ಸ್ನೇಹಿತನಲ್ವ ನೀನು. ನೋಡು, ನೀನು ಚೋಳನಾಡಿಗೆ ಹೋದಾಗ ಕಾವೇರಿ ಸ್ವರ್ಣ ನದಿ ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಪೊನ್ನಿ ಅಂತ ಕರೀತಾರೆ ತಮಿಳಿನಲ್ಲಿ ಅದಕ್ಕೆ. ಅದರ ಎರಡೂ ದಡಗಳಲ್ಲಿ ಎಲ್ಲಿ ನೋಡಿದ್ರೂ ಸಸ್ಯ ಸಮೃದ್ಧಿ ಅಷ್ಟಿದೆ ಕಾವೇರಿ. ಆ ಕಾವೇರಿಗೆ ಇನ್ನೊಂದು ಹೆಸರು ಮರುದ್ವೃತ. ಮರುತ್ತಂದರೆ ವಾಯು ಜೋರಾಗಿ ಬೀಸಿ ತರುವಂಥ ನೀರಂತೆ ಕಾವೇರಿ. ಅಂದರೆ ಸಹ್ಯಾದ್ರಿಯಲ್ಲಿ ಹುಟ್ಟಿದಂತಹ ಸಖ್ಯಜಾಳಾದಂತಹ ಕಾವೇರಿ ಬೆಟ್ಟದಿಂದ ಇಳಿದು ಹರಿಯುವಾಗ ಆ ಕಡೆಗೆ ಹೋಗ್ತಾಳೆ, ಸಮುದ್ರದ ಕಡೆಗೆ ಹರ್ಕೊಂಡು ಹೋಗ್ತಾ ಇದ್ದಾಗ ಮರುದ್ವೃತ ಚೆನ್ನಾಗಿ ಗಾಳಿ ಬೀಸಿ 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 ತಳ್ಳಿ 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 ನದಿಯಾಗಿ ಮಾಡಿಬಿಡ್ತಂತೆ ಅಂತ ವರ್ಣನೆ ಮಾಡಬೇಕು. ಮರುದ್ವೃತ. ಅಡಿಕೆ ತೋಪುಗಳಿದೆ, ಅದರ ಪಟ್ಟೆಗಳೆಲ್ಲ ಸುಂದರವಾಗಿರುವಂಥ ದೊಡ್ಡ ದೊಡ್ಡ ಪಟ್ಟೆಗಳಿಂದ ಕೂಡಿರುವಂಥದ್ದು. ಗಾಳಿಯಿಂದ ಅಲ್ಲಾಡ್ತಾ ಒಳ್ಳೆ ಗಾಳಿಯನ್ನು ಬೀಸ್ತಾ ಮಂದ ಮಾರುತ್ತಾ ಹಾಗೆ ಹರಿಯುವಂತೆ ಆಗತ್ತೆ. ಅಡಿಕೆಯ ಇದು ಗೊಂಚಲು ಗೊಂಚಲಾಗಿ ಬಿಟ್ಟಿರುವಂತಹ ಕಾಯಿಗಳು ಅದು ಒಡೆದು ಅದರ ಒಳಗಿನ ಇದೆಲ್ಲ ಕೆಳಗಡೆ ಬೀಳುತ್ತೆ. ಹೂವುಗಳೆಲ್ಲ ಕೆಳಗೆ ಬಿದ್ದು ಒಳ್ಳೆಯ ಕಾರ್ಪೆಟ್ ಹಾಕದಂತೆ ಇರುತ್ತಂತೆ ಅಲ್ಲಿ ಆ ಜಾಗದಲ್ಲಿ. ಪೂರ್ತಿ ಚೋಳನಾಡು ಅಷ್ಟು ಸಮೃದ್ಧಿ ಅಂತ ವರ್ಣನೆ ಮಾಡಿದ್ದಾರೆ ಇದರಲ್ಲಿ. ಕುಸುಮರಜತ ಯತ್ರ ಚಿತ್ರಂ ವಿತಾನಂ. ಅದರ ದೊಡ್ಡ ದೊಡ್ಡ ಅಡಿಕೆ ಮರಗಳ ಎಲೆಗಳು ಹಾಗೇನೆ ಗರಿಗಳು ಅಲ್ಲಾಡಿ ಅಲ್ಲಾಡಿ ಅದು ಗಾಳಿಯನ್ನು ಬೀಸ್ತಾ ಇರುತ್ತೆ. ಅಡಿಕೆ ತೋಪು ಪಟ್ಟೆಗಳು ಚಾಮರವನ್ನು ಬೀಸಿ ಅದರಿಂದ ಅಲಂಕೃತನಾದಂಥ ಮಾರುತ. ಅದು ಗಾಳಿಗೆ ಅಲಂಕಾರವಂಥದ್ದು. ಆ ಗಾಳಿಗೆ ಅಲಂಕಾರ ಮಾಡಿಕೊಂಡು ಅದು ಹೂವಿನ ಗೊಂಚಲುಗಳಿಂದ ಅಲಂಕಾರ ಮಾಡಿಕೊಂಡು ಆ ಬೀಸುವ ಗಾಳಿ ಏನಾಗಿದೆ ಅಂದರೆ ಮನ್ಮಥನಿಗೆ ಸಹಾಯ ಮಾಡುತ್ತದೆ. ಇದು ಮನ್ಮಥ ಯಾವಾಗಲೂ ಹಾಗೆ ತಾನೆ, ಏನೋ ಒಂದು ಇದನ್ನು ಉಂಟು ಮಾಡ್ತಾನೆ, ಅದು ಮನಸ್ಸಿನ ವಿಕಾರವನ್ನು. ಆ ಮನ್ಮಥನಿಗೆ ಸಹಾಯ ಮಾಡಿ ಸೇವೆಯನ್ನು ಮಾಡ್ತಾ ಇದೆ ಅಂತಾರೆ ಸ್ವಾಮಿ ದೇಶಿಕರು. ಪ್ರಾಯೋ ವಾಯು ಪರಿಜನವಿದೆ ಪಂಚಬಾಣಸ್ಯ ದತ್ತೆ. ಪಂಚಭೂಮಿಗಳಿಂದ ಮಾಡಿರುವಂಥ ಬಾಣವನ್ನು ಇಟ್ಕೊಂಡಿರುವಂಥ ಮನ್ಮಥ ಮನ್ಮಥನಿಗೆ ಸಹಾಯ ಮಾಡಿ ಸೇವೆ ಮಾಡುತ್ತೆ. ನೀನು ಆ ತೋಟಗಳನ್ನೆಲ್ಲ ನೋಡಿದ್ರೆ ಹೇಗಿದೆ ಗೊತ್ತಾ, ಸ್ವರ್ಗದಲ್ಲಿರುವಂಥ ಉದ್ಯಾನ ಅದನ್ನು ಮೀರಿಸುತ್ತೆ, ಅದನ್ನು ಅಲ್ಪವನ್ನಾಗಿ ಮಾಡಿಬಿಡುತ್ತಂತೆ. ಅಷ್ಟು ಸುಂದರವಾದ ವನಗಳು. ಆ ವನಗಳನ್ನು ನೋಡಿದಾಗ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಅನ್ನಿಸುತ್ತೆ ನಿನಗೆ. ಆದರೆ ಅಲ್ಲಿ ಬಿಡಬೇಡ, ಹುಷಾರು ಏ ಹಂಸ. ಜ್ಞಾಪಿಸ್ಕೋ, ಸೀತೆ ಎಷ್ಟು ದುಃಖ ಪಡ್ತಾ ಇದ್ದಾಳೆ, ನಾನು ಎಷ್ಟು ಅವಳಿಗೋಸ್ಕರ ದುಃಖ ಪಡ್ತಾ ಇದ್ದೀನಿ. ನನ್ನ ಸಂದೇಶವನ್ನು ನೀನು ಅವಳಿಗೆ ಹೋಗಿ ಹೇಳಿ ಅವಳ ಜೀವವನ್ನು ಉಳಿಸಬೇಕು ನಾ ಬರೋವರೆಗೂ. ಅದನ್ನು ಮರಿಬೇಡ ಏ ಹಂಸ. ನೀನು ಪಾದನ್ಯಾಸ ಕ್ಷಮಂ ಕಿರಣ್ ಶಾತಲಂ ಪುಷ್ಪಜಾಲೈಹಿ. ಅದು ನೋಡಿದ ತಕ್ಷಣ ನಿನಗೆ ಘಮಘಮ ವಾಸನೆ. ಅದನ್ನು ಕಂಡು ಮಂದ ಮಾರುತವನ್ನು ನೋಡಿ ನೀ ಇದು ಬಿಡ್ತೀಯ, ಅಲ್ಲೇನೆ ಇರಬೇಡ. ಇದು ಕಾವೇರಿ ಸಖ್ಯಾದ್ರಿಯಲ್ಲಿ ಹುಟ್ಟಿ ಇದನ್ನು ಸೇರಬೇಕು, ಸಮುದ್ರವನ್ನು ಸೇರಕ್ಕೋಸ್ಕರವಾಗಿ ಹೋಗ್ತಾಳೆ. ಸಪ್ತ ನದಿಗಳಲ್ಲಿ ಒಂದು ಕಾವೇರಿ. 3 ಕಡೆ 3 ರಂಗನಾಥನ ಆಶ್ರಯ ಇದೆ ಕಾವೇರಿಗೆ. ಮೊದಲನೇದು ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಕರ್ನಾಟಕದಲ್ಲಿ ತಾನು ಹುಟ್ಟದವಳು ಸಖ್ಯಾದ್ರಿಯಲ್ಲಿ. ಅದು ಮೊದಲನೇ ಬರೋದು ಆದಿರಂಗ. ನಾವಿದೆ ಹೇಳ್ತೀವಲ್ಲ, ಸುಂದರವಾಗಿದೆ ಆ ಜಾಗ. ತಲಕಾವೇರಿ ಹುಟ್ಟೋದು. ಆದರೆ ಇನ್ನೊಂದು ರಂಗನಾಥನ ಕ್ಷೇತ್ರ ಇದೆ. ಆ ರಂಗನಾಥನ ಕ್ಷೇತ್ರ ಇದು ಗಗನಚುಕ್ಕಿ ಬರಚುಕ್ಕಿ ಅಂತೀವಲ್ಲ, ಅಲ್ಲಿ ಆ ಜಾಗದಲ್ಲಿ ಆದಿರಂಗ ಅದು
ತುಂಬ ಸುಂದರವಾಗಿ ಚಿಕ್ಕ ಮೂರ್ತಿ ಮಲಗಿರುವಂಥದ್ದು. ಆದಿರಂಗ, ಮಧ್ಯರಂಗ ಶ್ರೀರಂಗಪಟ್ಟಣದಲ್ಲಿ, ಅಂತ್ಯರಂಗ ಶ್ರೀರಂಗ ಕ್ಷೇತ್ರ. ಕಾವೇರಿ ಹರಿಕೊಂಡು, ಕಾವೇರಿ ಎಲ್ಲಿ ಹರಿತಾಳೋ ಅಲ್ಲೆಲ್ಲ ಪರಮಾತ್ಮ ಶಯನ ಕೋಲದಲ್ಲಿದ್ದಾನೆ. ಆದಿಶೇಷನ ಮೇಲೆ ಮಲಗಿ 24 ಶ್ರೀ ವೈಷ್ಣವ ದಿವ್ಯ ಕ್ಷೇತ್ರಗಳು ನದಿಯ ತೀರದಲ್ಲಿ ಇರುವಂಥದ್ದು. ಎಲ್ಲ ಪರಮಾತ್ಮ ಮಲಗಿರುವಂತಹ ಒಂದು ದೃಶ್ಯ. ಯಾತಕ್ಕೆ ಅಲ್ಲೆಲ್ಲ ಕಡೆಯಲ್ಲೂ ನದಿ ಒಂದು ಕವಲು ಹೊಡೆದು ಒಂದು ಐಲ್ಯಾಂಡ್ ಥರ ಮಾಡುತ್ತೆ, ದ್ವೀಪದಂತೆ. ಆ ದ್ವೀಪದ ಮಧ್ಯದಲ್ಲಿ ತಣ್ಣಗೆ ಅಲ್ಲಿ ಮಲ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಅದಕ್ಕೆ ತಮಿಳಿನಲ್ಲಿ ಹೇಳ್ತಾರೆ ಆಳ್ವಾರ್, ஆராமம் சூழ்ந்த அரங்கம் கங்கையின் புனிதமாயா காவிரி நடுவு பாண்டு பொங்கு நீர் பறந்து பாயும் பூம்பொழில் அரங்கம் தன்னுள் கிடந்த ಮಾಲ್. ಶ್ರೀರಂಗ ಕ್ಷೇತ್ರದಲ್ಲಿ ಮಲಗಿಬಿಟ್ಟಿದೆಯಲ್ಲಪ್ಪ ಶ್ರೀರಂಗನಾಥ ಅಂತ. ಗಂಗೆயின் ಪುನೀತಮಾಯ. ಈಗ ಕಾವೇರಿಗೆ ಮತ್ತೆ ಒಂದು ಗಂಗೆಗೆ ಒಂದು ಸ್ಪರ್ಧೆ ಉಂಟಾಯ್ತಂತೆ. ನೀ ಜಾಸ್ತಿನೋ ನಾ ಜಾಸ್ತಿ, ನನಗೆ ವೈಭವ ಜಾಸ್ತಿನೋ ನಿನಗೆ ಮಹತ್ವ ಜಾಸ್ತಿನೋ. ಈಗ ತುಲಾಮಾಸದಲ್ಲಿ ಕಾವೇರಿ ಮಹಾತ್ಮೆಯನ್ನು ಕೇಳಬೇಕು ಅಂತ ಇದೆ ಪುರಾಣ. ಕಾವೇರಿಯ ಮಹಾತ್ಮೆ ಇದೊಂದು ಸಂದರ್ಭ. ಈ ಹಂಸ ಸಂದೇಶದಲ್ಲಿ ಒಂದು ಚಿಕ್ಕದು ವಿಚಾರ. ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದಂತೆ ಕಾವೇರಿ. ಚತುರ್ಮುಖ ಬ್ರಹ್ಮ ಅವಳ ತಪಸ್ಸಿಗೆ ಮೆಚ್ಚಿ ದರ್ಶನ ಕೊಟ್ಟಾಗ ಹೇಳಿದ್ರು, ಏನಾಯಿತು ನೋಡು, ನನ್ನನ್ನು ಯಾವಾಗಲೂ ಇದು ಅಂತ ಹೇಳ್ತಾರೆ, ಗಂಗೆನೇ ಜಾಸ್ತಿ, ನಾನು ಯಾವಾಗಲೂ ಕಡಿಮೆ ಅಂತ ಹೇಳ್ತಾರೆ. ಹಾಗಾದರೆ ನಿನಗೇನಮ್ಮ ಬೇಕು? ನನಗೆ ಒಂದು ಸ್ಥಾನವನ್ನು ಕೊಡು ಬ್ರಹ್ಮ, ನನಗೂ ಒಂದು ಬೇಕಲ್ಲ. ಹಾಗಾದರೆ ನಿನಗೂ ಗಂಗೆಗೂ ಒಂದೇ ಸಮ ಅಂತೇಳಿ ವರ ಕೊಟ್ಬಿಟ್ಟು ಒಂದೇ ಸಮವಾಗಿ ನೋಡಲಿ. ಆದರೆ ಕಾವೇರಿಗೆ ಇಷ್ಟ ಆಗಲಿಲ್ಲ. ಕಾವೇರಿ ಏನು ಮಾಡಿದ್ರು, ಇದೇನಿದು ಗಂಗೆಯಂತೆಯೇ ನಾನು ಅಂದರೆ ಏನು ಪ್ರಯೋಜನ ಇಲ್ಲ, ಗಂಗೆಗಿಂತ ಪುನೀತಳಾದವಳು ನಾನು ಅಂತ ಹೇಳಿದ್ರೆ ಮಾತ್ರ ನನಗಿದು ಹೇಗೆ ಅಂತ ಹೇಳಿ ನೋಡಿದಂತೆ ಕಾವೇರಿ. ಚತುರ್ಮುಖ ಬ್ರಹ್ಮನಿಗೆ ಇಷ್ಟೇ ಶಕ್ತಿ ಇರೋದು, ಅದರಿಂದ ಈಗ ನಾನು ಶ್ರೀಮನ್ನಾರಾಯಣನ ಕುರಿತು ತಪಸ್ಸು ಮಾಡ್ತೀನಿ ಅಂತ ತಪಸ್ಸು ಮಾಡಿದ್ದು ಕಾವೇರಿ. ತಪಸ್ಸನ್ನು ಮಾಡಿದಾಗ ನಾರಾಯಣ ಪ್ರತ್ಯಕ್ಷವಾಗಿ ಕೇಳಿದ, ಕಲಿಯುಗದಲ್ಲಿ ನಾನು ನಿನ್ನ ಬಳಿಯಲ್ಲೇ ನೆನೆಸ್ತೀನಮ್ಮ, ಯೋಚನೆ ಮಾಡಿಬಿಡ ಅಂತ ಹೊರಬಿಟ್ಟು. ಅದರಿಂದ ಕಾವೇರಿ ತೀರದಲ್ಲೇ ಈ ಎಲ್ಲ ಕ್ಷೇತ್ರಗಳು ಉಂಟು. ಶ್ರೀ ವೈಷ್ಣವ ದಿವ್ಯ ಕ್ಷೇತ್ರಗಳು 24. ಅವಳು ಎಲ್ಲಿ ಈ ಕಡೆಯಿಂದ ಹರ್ಕೊಂಡು ಶ್ರೀರಂಗದಿಂದ ಮುಂದೆ ಎಲ್ಲ ಹೋಗೋ ಜಾಗದಲ್ಲಿ ಅದರ ವೈಭವವನ್ನು ಹೇಳಕ್ಕೆ ಹೋದರೆ ತುಂಬ ಜಾಸ್ತಿ ಆಗುತ್ತೆ. ಅದರಿಂದ ಶ್ರೀರಂಗ ಕ್ಷೇತ್ರ, ಅದಾದಮೇಲೆ ತಿರುವಳ್ಳರೆ ಅಂತ ಒಂದು ಕ್ಷೇತ್ರ ಬರುತ್ತೆ, ಅದಾದಮೇಲೆ ಕುಂಭಕೋಣಂ ಆದಮೇಲೆ ಅವಳು ಪೂಂಪುಹಾರ್ನಲ್ಲಿ ಹೋಗಿ ಸಮುದ್ರವನ್ನು ಸೇರಿಕೊಳ್ತಾಳೆ ಕಾವೇರಿ. ಅಲ್ಲಿವರೆಗೂ ಇವಾಗ ತ್ಯಾಗರಾಜರಿರುವಂತಹ ತಿರುವಯ್ಯಾರ್ ಪಕ್ಕದಲ್ಲಿರುವಂತಹ 3-4 ದಿವ್ಯ ಕ್ಷೇತ್ರಗಳು, ಅಲ್ಲೆಲ್ಲವೂ ಕೂಡ ಪರಮಾತ್ಮ ಎಲ್ಲಿ ಮಲ್ಕೊಂಡಿದ್ರು ರಂಗನಾಥ ಅಂದ್ಬಿಡ್ತೀವಿ. ಆದರೆ ಮಲಗಿರುವಂತಹ ದೇವರಿಗೆ ಬೇರೆ ಬೇರೆ ಹೆಸರುಗಳು ಉಂಟು. ಪರಿಮಳ ರಂಗನಾಥ, ಭುಜಂಗಶಾಹಿ, ಉತ್ಥಾನಶಾಹಿ, ಆಮೇಲೆ ಈ ಥರ ಇರ್ತಾರೆ. ಅದರಿಂದ ಸ್ಥಳಶಾಹಿ ಅಂತ ಪೆರುಮಾಳು ಉಂಟು. ಆಗ ಕಾವೇರಿ ಅಂದಂತೆ ನೋಡಿದ್ಯಾ, ನನಗೆ ಗಂಗೆಗಿಂತ ಒಂದು ಪಟ್ಟು ಮೇಲು ಅನ್ನುವಂತಹ ವರ ಸಿಕ್ತಲ್ಲ, ಯಾತಕ್ಕೆ, ಕಾರಣ ಏನು ಕೊಡ್ಬೋದು ಆ ಥರ. ಅದಕ್ಕೆ ಹೇಳ್ತಾನೆ ಪರಮಾತ್ಮನೇ ಹೇಳ್ತಾರೆ, ನೋಡು ನನ್ನ ಪಾದದಿಂದ ತ್ರಿವಿಕ್ರಮಾವತಾರ ಮಾಡಿದಾಗ ಒಂದು ಪಾದ ಪರಮಾತ್ಮನ ಪಾದ ಸತ್ಯಲೋಕಕ್ಕೆ ಹೋಯಿತು, ಅವನ ಪುತ್ರನಾದ ಚತುರ್ಮುಖ ಬ್ರಹ್ಮನ ಲೋಕಕ್ಕೆ. ಆ ಪಾದವನ್ನು ನೋಡಿದ ತಕ್ಷಣ ಚತುರ್ಮುಖ ಬ್ರಹ್ಮ, ಅಪ್ಪ ನನ್ನ ತಂದೆಯ ಪಾದ ಬಂತು ಅಂತ ಹೇಳಿ ತನ್ನ ಕಮಂಡಲುವಿನ ನೀರಿನಿಂದ ಅದಕ್ಕೆ ಅಭಿಷೇಕ ಮಾಡಿದ ತಕ್ಷಣ ಆ ನೀರು ಕೆಳಗಡೆ ಹರಿದು ಅದೇ ಗಂಗೆಯಾಗಿದೆ. ಅವಳು ಅಲ್ಲಿದ್ದಿದ್ದು ಎಷ್ಟು ಹೊತ್ತು? ಒಂದು ಕ್ಷಣ. ಈಗ ನೀವು ಅಭಿಷೇಕ ಮಾಡಿದ್ರೆ ಎಷ್ಟೊತ್ತಿರುತ್ತೆ ನೀರು? ಒಂದು ಸ್ವಲ್ಪ ಹೊತ್ತು. ಆದರೆ ಕಾವೇರಿ ಸದಾ ಕಾಲ ಪರಮಾತ್ಮನ ಸಾನ್ನಿಧ್ಯ. ಶ್ರೀರಂಗ ಕ್ಷೇತ್ರದಲ್ಲಿ ಕಾವೇರಿ ಒಂದು ಕವಲು ಹೊಡಿತಾಳೆ. ಇಲ್ಲಿಂದ ಹರಿದು ಹೋಗಬೇಕಾದ್ರೆ ಒಂದು ಕವಲು ಹೊಡೆದು ಎರಡಾಗುತ್ತೆ. ಒಂದು ಈ ಕಡೆ ಕಾವೇರಿ ಹರಿತಾಳೆ, ಇನ್ನೊಂದು ಕಡೆ ಕೊಲ್ಲಿಡಂ ಅಂತ ಈ ಕಡೆ, ಇನ್ನೊಂದು ಕಡೆ ಹೋಗಿ ಅಮ್ಮನ ಮಂಟಪ ಅಂತ. ಎರಡು ಕಡೆ ಮತ್ತೆ ಒಂದು ದೀಪವನ್ನು ಮಾಡಿಬಿಟ್ಟು ಮತ್ತೆ ಆಗ್ತಾ ಹೋಗ್ತಾಳೆ. ಇದು ಕಾವೇರಿ ಹಾಗೆಯೇ ಆಲಿಂಗನ ಮಾಡಿಕೊಂಡು ಪರಮಾತ್ಮನ ಪಾದಾರವಿಂದಕ್ಕೆ
ಪ್ರತಿನಿತ್ಯ ತಿರುವಂಜನ ಮಾಡಿ ಹೋಗ್ತಾಳಂತೆ, ಅಭಿಷೇಕ ಮಾಡಿ. ಅದರಿಂದ ಕಾವೇರಿಗೆ ಪ್ರತಿನಿತ್ಯ ಸಾನ್ನಿಧ್ಯ ಉಂಟು, ಪರಮಾತ್ಮನ ಪಾದದ ಸಾನ್ನಿಧ್ಯ. ಆದರೆ ಗಂಗೆಗೆ ಇಲ್ಲ. ಸೊ ಗಂಗೆ ಏನು ಮಾಡ್ತಾಳೆ ಅಂದರು, ತುಲಾಮಾಸದಲ್ಲಿ ಎಲ್ಲ ನದಿಗಳು ಬಂದು ಕಾವೇರಿಯಲ್ಲಿ ಇರ್ತಾಳೆ. ಅದರಲ್ಲೂ ಮುಖ್ಯವಾಗಿ ಗಂಗೆ ಅವಳು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಬಂದು ನನ್ನಲ್ಲಿ ಸ್ನಾನ ಮಾಡ್ತಾರೆ, ಪಾವನ ಗಂಗೆ ಅಂತ ಕರೀತಾರೆ, ಎಲ್ಲರೂ ಪಾಪಗಳನ್ನೆಲ್ಲ ನನ್ನಲ್ಲಿ ಬಿಟ್ಟುಬಿಡ್ತಾರೆ, ಅವರು ಪಾವನವಾಗಿ ಹೊರಟೋಗ್ತಾರೆ, ಆ ಪಾಪಗಳನ್ನೆಲ್ಲ ನಾನು ಕಳ್ಕೊಳ್ಳೋದು ಹೇಗೆ? ಅದಕ್ಕೆ ಪರಮಾತ್ಮ ಹೇಳ್ದ, ನೀನು 1 ತಿಂಗಳು ತುಲಾಮಾಸದಲ್ಲಿ ಕಾವೇರಿಯನ್ನೆಲ್ಲ ಹೋಗಿ ನೆಲೆಸು. ಸೊ ಗಂಗೆಯಲ್ಲಿ ಬರ್ತಾಳೆ ಇವಾಗ, ತುಲಾಮಾಸದಲ್ಲಿ ಇದಕ್ಕೆ ಬರ್ತಾಳೆ. ಕಾವೇರಿ ನದಿ ಎಲ್ಲಿ ಹರಿಯುತ್ತೋ ಅಲ್ಲಿ ಬಂದು 1 ತಿಂಗಳು ಅಲ್ಲಿ ನೆಲೆಸಿ ತನ್ನ ಪಾಪಗಳನ್ನೆಲ್ಲ ತೊಳ್ಕೊಳ್ತಾಳೆ. ಆಮೇಲೆ ಮತ್ತೆ ಅಲ್ಲಿ ಹೋಗ್ತಾಳೆ ಅಂತ. ಇದೇನಿದು ಗಂಗೆ ಹೆಂಗಿಲ್ಲಿ ಬರ್ತಾಳೆ? ಗಂಗೆಗೆಲ್ಲ ನಾವೆಲ್ಲದಕ್ಕೂ ನಮ್ಮ ಸನಾತನ ಧರ್ಮದಲ್ಲಿ ನೀವು ಪುರಾಣಗಳನ್ನು ಓದಿದ್ರೆ ಗೊತ್ತಾಗತ್ತೆ, ಎಲ್ಲದಕ್ಕೂ ಅಧಿದೇವತೆ ಉಂಟು. 24 ತತ್ವವಿದೆ. ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಎಲ್ಲ ಅಹಂಕಾರ, ಮಹತ್, ಎಲ್ಲದಕ್ಕೂ ಒಂದೊಂದು ಅಧಿದೇವತೆಗಳು. ನೀವು ತಗೊಳ್ಳಿ, ನಮ್ಮ ಕಣ್ಣಿನ ಮೇಲಿನ ರೆಪ್ಪೆಗೆ ಒಂದು ಅಧಿದೇವತೆ, ಕೆಳಗಿನ ರೆಪ್ಪೆಗೆ ಅಧಿದೇವತೆ ಅಂತ ಕರೀತೀವಿ. ಸೊ ಆ ದೇವತೆಯ ರೂಪದಲ್ಲಿ ಗಂಗೆಯೂ ಕೂಡ, ಎಲ್ಲ ತೀರ್ಥಗಳಿಗೂ ನಾವು ಸ್ತ್ರೀ ಅಂತಾನೆ, ಸ್ತ್ರೀಲಿಂಗ. ಎಲ್ಲ ನದಿಗಳು ನದಿ, ನದ ಅಂದರೆ ಸಮುದ್ರ. ಎಲ್ಲ ನದಿಗಳು ಬಂದು ಸಮುದ್ರವನ್ನು ಸೇರುತ್ತೆ. ಹಾಗೆಯೇ ಎಲ್ಲ ಜೀವಾತ್ಮ ನದಿಗಳಂತೆ ಸಮುದ್ರವಾದಂಥ ಪರಮಾತ್ಮನಲ್ಲಿ ಲೀನವಾಗಬೇಕು. ಎಲ್ಲ ಅಲ್ಲೇ ಹೋಗಿ ಸೇರಬೇಕು. ಪರಮಾತ್ಮ ಒಬ್ಬನೇ. ಹೇಗೆ ಸಮುದ್ರ ಒಂದೇನೋ, ನದಿಗಳೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಸಮುದ್ರವನ್ನು ಸೇರುತ್ತೋ ಮತ್ತು ಸೇರಿ ಗೊತ್ತಾಗದೇ ಇರುತ್ತೋ, ಅದೇ ತರಹ ಪರಮಾತ್ಮನಲ್ಲಿ ಎಲ್ಲ ಜೀವಾತ್ಮ ಹೋಗಿ ಯಾವತ್ತೂ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಮಣ್ಣಿನ ಮೇಲೆ ಹುಟ್ಟಿದ ಮೇಲೆ ಎಲ್ಲ ಜೀವಾತ್ಮ ಶರೀರವನ್ನು ತಗೊಂಡ ಮೇಲೆ ಅದಕ್ಕೆ ಒಂದೇ ಒಂದು ಲಕ್ಷ್ಯ ಆ ಪರಮಾತ್ಮನನ್ನು ಸೇರುವಂಥದ್ದು. ಅದಿರಬೇಕು ಲಕ್ಷ್ಯ. ಭಗವಂತ ಜೀವಾತ್ಮ ಪರಮಾತ್ಮನ ಸೇರಿಕೊಳ್ಳುವುದೇ ಒಂದು ಆತ್ಮವಿವಾಹ ಅಂತ ಕರೀತಾರೆ. ಅದೇ ಶರಣಾಗತಿ, ಅದೇ ಭಕ್ತಿಪೂರ್ವಕವಾದ ಸಮರ್ಪಣಾ ಭಕ್ತಿ. ಇದು ಆತ್ಮವಿವಾಹ. ಜೀವಾತ್ಮನಿಗೂ ಪರಮಾತ್ಮನಿಗೂ ವಿವಾಹವೇ. ಎಲ್ಲ ಜೀವಾತ್ಮನೂ ಸ್ತ್ರೀ ಪ್ರಾಯ, ಪರಮಾತ್ಮ ಒಬ್ಬನೇ ಪರಮ ಪುರುಷ. ಅದರಿಂದ ಎಲ್ಲ ಸ್ತ್ರೀಗಳು ನದಿಯಂತೆ, ಸಮುದ್ರದಂತೆ ಪರಮಾತ್ಮ ಅನ್ನುವುದು ಈ ವಿಚಾರ. ಕಾವೇರಿ, ಅದಕ್ಕೋಸ್ಕರ ನಮ್ಮ ದೊಡ್ಡ ಟಿಪ್ಪಣಿ ಆಳ್ವಾರನ್ನವರು ಕಾವೇರಿಯ ವರ್ಣನೆ ಮಾಡಬೇಕಾದ್ರೆ, ಗಂಗೆயின் ಪುನಿತಮಾಯ ಕಾವೇರಿ ನಡುವು ಪಾಟ್ಟು, ಪೊಂಗು ನೀರು ಪರಂದು ಪಾಯು ಪೂಂಪೊಳಿಲಿ ಅಲಂಕಂತನು. ಪೂಂಪೊಳಿಲ್ ಅಂದರೆ ಹೂವಿನ ತೋಟಗಳು. ಕಾವೇರಿಯಲ್ಲಿದ್ದಾಳೋ ಹರಿತಾಳೋ ಅದರ ಎರಡೂ ಕಡೆಗಳಲ್ಲಿ ಬೇಕಾದಷ್ಟು ಸುಂದರವಾದ ಪ್ರದೇಶ, ಹೂವುಗಳ ಮರಗಳು ತುಂಬ ಇದೆ, ತೋಟಗಳಿದೆ ಅಂತ ಹೇಳಿ ಅದನ್ನು ಮಾಡಿದ್ದಾರೆ. ಅದರಿಂದ ಪರಮಾತ್ಮ ಕಾವೇರಿಗೆ ಒಂದು ಸ್ಥಾನವನ್ನು ಕೊಟ್ಟು, ನಾನು ನಿನ್ನ ಸಮೀಪದಲ್ಲೇ ಕಲಿಯುಗದಲ್ಲಿ ವಾಸ ಮಾಡ್ತೀನಮ್ಮ ಕಾವೇರಿ, ನಿನಗೆ ಅದರಿಂದ ನಿನಗೆ ಗಂಗೆಗಿಂತ ಒಂದು ಕೈ ಮೇಲಾದಂಥ ಸ್ಥಾನ ನಿನಗೆ ಸಿಗತ್ತೆ ಅಂತ ಹೇಳಿದ್ದಾರೆ. ನಮ್ಮ ಕಾವೇರಿ ವೈಭವ ಅಷ್ಟಿಷ್ಟಲ್ಲ, ಸಹ್ಯಾದ್ರಿ. ಹಾಗೆ ಹೋಗುವಾಗ ಅವರು ಹೇಳ್ತಾರೆ, ಹಂಸ ಪಕ್ಷಿಗಳು ಸಮುದ್ರಕ್ಕೆ ಬಂದು ಸೇರುತ್ತೆ ನದಿ, ವಾಯು ಅದನ್ನು ತಳ್ಕೊಂಡು ಹೋಗಿ 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 ಅಂತ 43ನೇ ಶ್ಲೋಕದಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾರೆ. ಅಡಿಕೆ ಮರಗಳಿಂದ, ಹೂವುಗಳಿಂದ ಮತ್ತು ಕಾಯಿಗಳಿಂದ ಅದೆಲ್ಲ ಕೆಳಗಡೆ ಬಿದ್ದು ಉದುರಿ 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 ಸಣ್ಣ ಸಣ್ಣ ದಳಗಳೆಲ್ಲ ಬಿದ್ದುಬಿಟ್ಟಿರ್ತಂತೆ. ಆ ಬಿದ್ದಿರೋದು ಏನಕ್ಕೆ ಅಂತಂದರೆ, ಈ ಹಂಸ ಪಕ್ಷಿ ಹಾರೋಗ್ಬೇಕಾದ್ರೆ ಇದು ಉಪಚಾರ ಮಾಡಿದಂತೆ. ಹಂಸ ಪಕ್ಷಿಗ ಯಾರು? ರಾಮನ ದೂತ ತಾನೆ. ರಾಮನ ದೂತನಾಗಿ ಹೋಗ್ತಾ ಇದ್ದಾನೆ ಲಂಕಾಪಟ್ಟಣಕ್ಕೆ ಹಂಸ ಪಕ್ಷಿ. ಅದರಿಂದ ಆ ಹಂಸ ಪಕ್ಷಿಗೆ ರಾಮ ಹೇಳ್ತಾನೆ, ನೋಡು ಚೋಳ, ಈ ನಾಡು ಇದೆಯಲ್ಲ ಅದು ತುಂಬ ಸುಂದರವಾದ ನಾಡು. ನೀನಲ್ಲಿ ಹೋಗ್ತಾ ಹೋಗ್ತಾ ಕಾವೇರಿ ನದಿ, ಅಷ್ಟು ಚೋಳ ದೇಶದಲ್ಲಿ ಚಂದ್ರ, ಇನ್ನೊಂದು ಕಥೆ ಇದೆ. ಚಂದ್ರನಿಗೆ ದಕ್ಷ ಪ್ರಜಾಪತಿಯ 27 ನಕ್ಷತ್ರಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ರೋಹಿಣಿಯಲ್ಲಿ ಅವನು ತುಂಬ ಅನುರಕ್ತನಾಗಿದ್ದಾಗ ಹೇಳ್ತಾನೆ ದಕ್ಷ ಪ್ರಜಾಪತಿ, ಇಲ್ಲ ನನ್ನ ಎಲ್ಲ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಬೇಕು, ಈ ಥರ ಮಾಡಬಾರ್ದು ಅನ್ನೋದು ಕೇಳೋದಿಲ್ಲ. ಕೋಪ ಬರುತ್ತೆ, ಶಾಪ ಕೊಡ್ತಾನೆ, ಅವರಿಗೆ ರೋಗ ಬಂದ್ಬಿಡುತ್ತೆ. ಆ ರೋಗದಿಂದ ಅವ್ರು ಹೇಳ್ತಾರೆ ಇಲ್ಲಿ, ಆ ರೋಗ ಬಂದ ತಕ್ಷಣ ಕೇಳ್ತಾನೆ, ನಾನು ಹೇಗೆ ಇದಕ್ಕೆ ನಿವಾರಣೆ ಮಾಡ್ಕೊಳ್ಳೋದು? ಏನಿಲ್ಲ,
ನೀನು ಕಾವೇರಿ ನದಿ ಹರಿದು ಒಂದು ಪುಷ್ಕರಣಿ ಆಗಿಬಿಟ್ಟಿದೆ. ಶ್ರೀರಂಗ ಕ್ಷೇತ್ರದಲ್ಲಿ ಬೇಕಾದಷ್ಟು ಕೊಳಗಳು ಉಂಟು. ಅದರಲ್ಲಿ ಚಂದ್ರ ಪುಷ್ಕರಣಿ ತುಂಬ ಮುಖ್ಯವಾದದ್ದು. ಆ ಚಂದ್ರ ಪುಷ್ಕರಣಿಯಲ್ಲಿ ನೀನು ಸ್ನಾನ ಮಾಡಿದರೆ ನಿನಗೆ ಎಲ್ಲ ಕ್ಷಯರೋಗವೆಲ್ಲ ನಿವಾರಣೆ ಆಗುತ್ತೆ ಅಂಥೇಳಿ ಚಂದ್ರ ಬಂದು ಆ ಕ್ಷಯರೋಗವನ್ನು ಹೋಗಿಸ್ಕೊಳ್ಳೋಕ್ಕೆ ಆ ಚಂದ್ರ ಪುಷ್ಕರಣಿಯಲ್ಲಿ ನಿಂತು ಸ್ನಾನ ಮಾಡಿ ತಪಸ್ಸನ್ನು ಮಾಡ್ತಾನೆ. ಅವನ ರೋಗ ಹೋಗುತ್ತೆ. ಮತ್ತು ಎಲ್ಲ 27 ಮಕ್ಕಳ ಜೊತೆಯಲ್ಲೂ ಹೆಂಡತಿಯರ ಜೊತೆಯಲ್ಲಿ ಸುಖವಾಗಿ ಅವನು ಮಡದಿಯರೊಂದಿಗೆ ಸುಖವಾಗಿದ್ದ ಅಂತ ಹೇಳಿ ಪುರಾಣ ಹೇಳುತ್ತೆ. ಈ ಎಲ್ಲ ದೇವತಾ ಸ್ತ್ರೀಯರುಗಳೆಲ್ಲ ಅದಾದ ಮೇಲೆ ಈ ಚಂದ್ರ ಪುಷ್ಕರಣಿಯಲ್ಲಿ ಬಂದು ಸ್ನಾನ ಮಾಡಿ ಅವರು ತುಂಬ ಆನಂದ ಪಡ್ಕೊಳ್ತಾರೆ. ಸದಾಕಾಲ ಆ ಚಂದ್ರ ಪುಷ್ಕರಣಿ ಅವರಿಂದ ಮುದ್ದು ಬಿಟ್ಟಿರುತ್ತೆ. ಏ ಹಂಸ, ನೀನು ಅದನ್ನು ನೋಡಿದ ತಕ್ಷಣ ನೀನು ಶುದ್ಧಿಯಾಗ್ಬಿಡ್ತೀಯ. ಪರಮಹಂಸರು ಅಂದರೆ ಶುದ್ಧರು ಅಂತ ಅರ್ಥ. ಆದರೆ ಇನ್ನೂ ಶುದ್ಧಿಯಾಗ್ಬಿಡ್ತೀಯ ನೀನು ಆ ಚಂದ್ರ ಪುಷ್ಕರಣಿಯನ್ನು ನೋಡಿದ ತಕ್ಷಣ. ಅದರಿಂದ ನಿನಗೇನನ್ಸುತ್ತೆ, ಅಯ್ಯೋ ಎಷ್ಟು ಸುಂದರವಾಗಿದೆಯಲ್ಲ, ನಾನು ಇಲ್ಲೇ ವಾಸ ಮಾಡ್ತೀನಿ ಅಂತ ಮಾತ್ರ ಅಂದ್ಕೋಬೇಡ. ನಿಂಗೆ ಅನಿಸುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ, ನಾ ಇಲ್ಲೇ ಇದ್ಬಿಡ್ಬೋದಲ್ಲ ಅಂತ ಅನಿಸುತ್ತೆ ನೋಡಿದ ತಕ್ಷಣ. ಆದರೆ ನೀನು ಬಯಸಿದ್ರೂ ನೀನು ಅಲ್ಲಿ ಇರಬೇಡಪ್ಪ, ತಕ್ಷಣ ಅಲ್ಲಿಂದ ಹೊರಡು, ರಂಗನಾಥನನ್ನು ಸೇವೆ ಮಾಡಿಬಿಟ್ಟು ಅಲ್ಲಿಂದ ಹೊರಡು ಅಂಥೇಳಿ ಮುಂದಕ್ಕೆ. ಇದನ್ನು ಗರುಡ ಪುರಾಣದಲ್ಲೂ ಕೂಡ ಈ ಒಂದು ವಿಷಯವನ್ನು ಹೇಳಿದ್ದಾರೆ. ಇದಂ ಪುಷ್ಕರಣಿ ತೀರ್ಥಂ ತ್ರಿಶುಲೋಕೇಶು ವಿಶ್ರುತಂ ತದಭ್ಯಾಸೇ ಚ ತೀರ್ಥಾನಿ ಷಡುಕ್ತ ಪರಿಸನ್ನಿ. ಅಂದರೆ ಈ ತೀರ್ಥ 3 ಲೋಕದಲ್ಲಿ ತುಂಬ ವಿಶೇಷವಾದಂಥದ್ದು, ವಿಶ್ರುತವಾದದ್ದು, ಎಲ್ಲರೂ ಕೊಂಡಾಡುವಂತಹ ಪುಷ್ಕರಣಿ ಚಂದ್ರಪುಷ್ಕರಣಿ. ಆದರೆ ಈಗ ನಮ್ಮಲ್ಲಿ ಎಲ್ಲ ಬಾಗಿಲು ಹಾಕಿಟ್ಟಿದ್ದಾರೆ, ಯಾರೂ ಅಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕಾಗೋದಿಲ್ಲ. ಬಟ್ ಆ ತೀರ್ಥವನ್ನೇ ಉಪಯೋಗಿಸಿರೋದ್ರಿಂದ ಅದು ತಲೆಗೆ ನಾವು ಹಾಕ್ಕೊಂಡ್ರೆ ಪುಷ್ಕರಣಿ ಸ್ನಾನ ಆದಂಗೆ, ಕಾವೇರಿ ಸ್ನಾನ ಆದಂಗೆ ಆಗುತ್ತೆ. ಆ ಕಾವೇರಿ ತೀರದಲ್ಲಿ ಮುಂದಕ್ಕೆ ವರ್ಣನೆ ಮಾಡ್ತಾರೆ. ಕಾವೇರಿ ನದಿ ಒಂದು ದ್ವೀಪವನ್ನು ಮಾಡಿಬಿಟ್ಟಿದ್ದಾಳೆ. ಆ ದ್ವೀಪ ಬಹಳ ಸುಂದರವಾದದ್ದು. ಇದು ಈಗ ರಾಮ ಹೇಳ್ತಾನೆ, ಇನ್ನೂ ಅಲ್ಲಿ ರಂಗನಾಥ ವಾಸವಾಗಿಲ್ಲ. ರಾಮ ಹಂಸನಿಗೆ ಹೇಳ್ತಾ ಇರುವಂತಂದರೆ ತ್ರೇತಾಯುಗದಲ್ಲಿ ಅವರು ಪಂಪಾ ತೀರದಲ್ಲಿ ಹನುಮಂತ ಬಂದು ಹೇಳಿದ ತಕ್ಷಣ ಇನ್ನೂ ಹೋಗೋಕ್ಕಾಗಿಲ್ಲ ಸೀತೆಯನ್ನು ರಕ್ಷಣೆ ಮಾಡ್ಕೊಂಡು ಬರೋದಕ್ಕೆ. ಆ ರಾತ್ರಿಯನ್ನು ಕಳಬೇಕಾದ್ರೆ ತುಂಬ ದುಃಖವಾಗತ್ತೆ. ಬೆಳಿಗ್ಗೆ ಎದ್ದು ನೋಡಿದಾಗ ಹಂಸ ಪಕ್ಷಿಯನ್ನು ನೋಡಿ ಅದನ್ನು ನಾನು ಬರೋವರೆಗೂ ಸೀತೆ ತನ್ನ ಇದನ್ನು ಜೀವವನ್ನು ಕಾಪಾಡಿಕೊಳ್ಳಿ, ಅದಕ್ಕೋಸ್ಕರ ನೀವು ಹೋಗಿ ಅವನಿಗೆ ಹೇಳಿ ನಾನು ಬರ್ತಾ ಇದ್ದೀನಿ ಅಂತ ಆಶ್ವಾಸ. ಸೊ ಅದರಿಂದ ಇದಕ್ಕೆ ಆಶ್ವಾಸ ಅಂತ ಹೆಸರಿಟ್ಟಿದ್ದಾರೆ ಅಧ್ಯಾಯಗಳಿಗೆ. ಅದರಲ್ಲಿ ಆದಿಶೇಷ ಮಾತ್ರ ಇದ್ದಂತಲ್ಲಿ ಚಂದ್ರ ಪುಷ್ಕರಣಿ ಇತ್ತು, ಆದಿಶೇಷ ಪೀಠ. ರಾಮ ಹೇಳ್ತಾನೆ ಅಲ್ಲೊಂದು ಆದಿಶೇಷ ತೀರೇ ತಸ್ಯಾಗ ವಿರಚಿತ ಪದಂ ಸಾಧು ವಿಸೇವ್ಯಮಾನ ಶ್ರದ್ಧಾಯೋಗಾತ್ವಿನಮಿತನು ಶೇಷಪೀಠಂ ಭಜೇತಾಗ. ಒಂದು ದೊಡ್ಡ ಶೇಷಪೀಠ ಇದೆ. ನೀವೊಂದು ಕೆಲಸ ಮಾಡು, ಅದಕ್ಕೆ ಚೆನ್ನಾಗಿ ನಮಸ್ಕಾರ ಮಾಡಿಕೊ, ಸೇವೆಯನ್ನು ಮಾಡು. ಹೋಗಿ ಸುಮ್ಮನೆ ನೋಡಿಬಿಟ್ಟು ಹೊಟ್ಟೋಗ್ಬಿಡ್ಬೇಡ, ಸೇವೆಯನ್ನು ಮಾಡು. ಯಸ್ಮಿನ್ ಅಸ್ಮತ್ ಕುಲಧನತಯ ಸೌಮ್ಯ ಸಾಕೇತ ಭಾಜಗ ಸ್ಥಾನಂ ಭಾಗ್ಯಂ ಮುನಿವಿರುಸಿತಂ ಶ್ರೀಮತೋ ರಂಗಧಾಮ್ನಗ. ನೋಡು, ನಮ್ಮ ಕುಲಧನವಾದಂಥ ರಂಗನಾಥ ಇದ್ದಾನಲ್ಲ, ಅವನು ಅಲ್ಲಿ ಬಂದು ನೆಲೆಸ್ತಾನೆ. ಸ್ವಲ್ಪ ದಿವಸ ನಾನು ರಾವಣನನ್ನು ಸಂಹಾರ ಮಾಡ್ತೀನಿ, ವಿಭೀಷಣ ಪಟ್ಟಾಭಿಷೇಕ ಆಗುತ್ತೆ, ವಿಭೀಷಣ ನನ್ನ ಜೊತೆ ನಾನು ವಾಪಸ್ ಬಂದುಬಿಡ್ತಾನೆ, ಪಟ್ಟಾಭಿಷೇಕ ಆಗುತ್ತೆ ನನಗೆ. ಆದಾಗ ಎಲ್ಲರಿಗೂ ಪಾರಿತೋಷಿಕವನ್ನು ಕೊಡ್ತೀನಿ, ಎಲ್ಲರೂ ಹೊರಟೋಗ್ತಾರೆ. ಆದರೆ ಈ ವಿಭೀಷಣ ಹೋಗೋದೇ ಇಲ್ಲ. ರಾಮ ಕೇಳ್ತಾನೆ, ಏ ವಿಭೀಷಣ, ನೀನು ಯಾಕೆ ಹೋಗ್ತಾನೆ ಇಲ್ವಲ್ಲ? ನಿನಗೆ 2 ಸತಿ ಪಟ್ಟಾಭಿಷೇಕ ಮಾಡಿದ್ದೀನಿ, ಲಂಕಾಪಟ್ಟಣದ ರಾಜ್ಯಭಾರವನ್ನು ನೀನು ವಹಿಸ್ಕೊಳ್ಬೇಕು, ಇಲ್ಲೇ ಇದ್ಬಿಟ್ಟಿದೆಯಲ್ಲ ಅಂತ ಕೇಳ್ತಾನೆ ರಾಮ. 2 ಪಟ್ಟಾಭಿಷೇಕ ಆಗುತ್ತೆ ವಿಭೀಷಣನಿಗೆ. ರಾವಣನ ಸಂಹಾರ ಆಗಿಲ್ಲ, ಇನ್ನೂ ಸೇತುವೆ ಕಟ್ಟಿಲ್ಲ, ಅದು ಹೋಗಿ ನಿಂತ್ಕೊಂಡಿದ್ದಾರೆ. ದೊಡ್ಡ ಸಾಗರ ಎದುರುಗಡೆ ಇದೆ. ರಾಮ ನೋಡ್ತಾನೆ. ರಾಮ ನೋಡಿಬಿಟ್ಟು ಅಲ್ಲಿ ನಿಂತಿರ್ಬೇಕಾದ್ರೆ ಅವರೆಲ್ಲ ಅಲ್ಲೇ ಡೇರ ಹಾಕ್ಕೊಂಡು ಅಲ್ಲಿರ್ತಾರೆ, ಮಾತಾಡ್ಕೊಳ್ತಾ ಇರ್ತಾರೆ. ಆಗ ವಿಭೀಷಣ ಬರ್ತಾನೆ. ವಿಭೀಷಣ ಅಲ್ಲಿ ರಾವಣ ಬೈದು ವಿಭೀಷಣ ಬರ್ತಾನೆ. ವಿಭೀಷಣಿಗೆ ಶರಣಾಗತಿ ಮಾಡ್ತಾನೆ. ವಿಭೀಷಣ ಅವನನ್ನು ಕೂರಿಸ್ಬಿಟ್ಟು ಲಕ್ಷ್ಮಣ ಸಮುದ್ರ ನೀರನ್ನು ತಗೊಂಡು ಬಾಪ ಅಂತೇಳಿ ತಕ್ಷಣ ಪಟ್ಟಾಭಿಷೇಕ ಮಾಡಿಬಿಡ್ತಾನೆ ಶ್ರೀರಾಮ. ಇದನ್ನು ಅತಿಮಾನುಷ ಸ್ತವ ಎನ್ನುವಂಥ ಒಂದು ಸ್ತೋತ್ರ
ನಮ್ಮ ಕೂರತ್ತಾಳ್ವಾನ್ ಎನ್ನುವಂಥ ಆಚಾರ್ಯರು ಇಬ್ಬರನ್ನ ಕೊಂಡಾಡಿದ್ದಾರೆ. ಅದರಲ್ಲಿ 60 ಶ್ಲೋಕ, ಅದರಲ್ಲಿ 30 ಶ್ಲೋಕದಲ್ಲಿ ಕೃಷ್ಣನ ಅಮಾನುಷತ್ವ, ಇನ್ನು 30ರಲ್ಲಿ ರಾಮನ ಅಮಾನುಷತ್ವದ ವಿಷಯ. ಇಬ್ಬರು ಪೂರ್ಣಾವತಾರ ನಾರಾಯಣನದ್ದು. ಆದರೆ ಇಬ್ಬರೂ ನಾನು ಸಾಮಾನ್ಯ ಮನುಷ್ಯ ಅಂತ ಹೇಳಿ ಅಹಂಗೋ ಬಾಂಧವೋ ಜಾತಕ ಅಂತಾನೆ ಕೃಷ್ಣ. ಗೋವರ್ಧನ ಪರ್ವತವನ್ನು ಎತ್ಕೊಂಡು ನಿಂತಿದ್ದಾಗ ಎಲ್ಲರೂ ಕೇಳ್ತಾರೆ, ಕೃಷ್ಣ ನೀನು ಮಾತ್ರ ಒಂದು ಬೆರಳಲ್ಲಿ ಇಟ್ಕೊಂಡು ನಿಂತಿದೆಯಾ, ನಾವೆಲ್ಲ ಎಷ್ಟು ಪ್ರಯತ್ನ ಪಟ್ಟರು ಗೋವರ್ಧನವನ್ನೆಲ್ಲ ಇಟ್ಕೊಳ್ಳೋಕ್ಕಾಗ್ತಾ ಇದೆ. ಅವ್ರು ಕೇಳ್ತಾರೆ ಎಲ್ಲ ಬಂದು, ಕೃಷ್ಣ ನೀವು ಒಬ್ಬನೇ ಯಾಕೆ ಎತ್ಕೊಂಡಿದೆಯಾ, ನೀವು ಒಂದು ಸತಿ ನನಗೆ ಕೊಟ್ಟುಬಿಡು, ನಾನು ಎತ್ಕೊಂಡು ನೋಡ್ತೀನಿ ಅಂತ ಒಬ್ಬ ಹೇಳ್ತಾನೆ. ಅದು ಕೃಷ್ಣ ಓಕೆ ಅಂತ ಹೇಳಿ ಕೊಡ್ತಾನೆ. ಅವನು ಕೈ ಹಿಡ್ಕೊಳ್ತಾನೆ, ಹೀಗೆ ಪೂರ್ತಿ ಕೈ ಹಿಡ್ಕೊಳ್ತಾನೆ. ಒಬ್ಬ ಗೋಪ ಬಿಡ್ಲಾ ಅಂತ ಕೇಳ್ತಾನೆ. ಕೃಷ್ಣ ಒಂದು ಸ್ವಲ್ಪ ಬಿಡ್ತಾನೆ. ಕೃಷ್ಣ ನಾನೇ ಕೆಳಗೆ ಹೋಗ್ತಾ ಇದ್ದೀನಿ, ಕೃಷ್ಣ ಏನಿದು ಇಷ್ಟು ಬಾರದನ್ನು ನೀನು ಎತ್ಕೊಂಡು, ಇದು ಅತಿಮಾನುಷತ್ವ ಅಲ್ವಾ, ನೀನು ಯಾರು ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಅಹಂಗೋ ಬಾಂಧವೋ ಜಾತಕ, ನಿಮ್ಮ ಬಂಧುಪ್ಪ ನಾನು ನಿಮ್ಮಲ್ಲಿ ಅದಕ್ಕೆ ಬಂದಿರೋದು, ನೀನೇನೋ ಹಾಗೆ ನಾನು ಒಂದು ವೈಶ್ಯ, ನಾನು ಗೋಪಾಲ ನೀನು ಗೋಪಾಲ, ಅದರಿಂದ ನನ್ನೇನೂ ಇಲ್ಲ, ಮತ್ತು ನೀನೇನು ಒಬ್ಬನೇ ಇಟ್ಕೊಂಡಿದ್ಯಾ. ಅವರೆಲ್ಲ ಹೇಳ್ತಾರೆ, ಕೃಷ್ಣ ಗೊತ್ತಿಲ್ಲ, ನಿನಗೇನೋ ಒಂದು ಶಕ್ತಿ ಇದೆ, ಆದರೆ ನಾವೆಲ್ಲ ಪಾಪ ನಿನಗೆ ಸುಸ್ತಾಗತ್ತೆ, ಅದರಿಂದ ನಾವೆಲ್ಲ ಕಬ್ಬುಗಳನ್ನು ತೊಗೊಂಡು ಬಂದು ಇಡ್ತೀವಿ, ಅದ್ರ ಮೇಲೆ ಇಟ್ಬಿಡೋಣ, ನೀ ಕೈ ಬಿಟ್ಬಿಡು, ನಿನ್ನ ಕೈಯೆಲ್ಲ ನೋವಾಗತ್ತಲ್ಲ ಅಂತ. ಅದಕ್ಕೆ ಕೃಷ್ಣ ಸರಿ ಮಾಡಿ ಅಂತಾರೆ. ಎಲ್ಲ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕರ್ಕೊಂಡು ಬಂದು ಗೋಪಾಗಿ ನಿಲ್ಲಿಸ್ತಾರೆ. ಕೈ ಬಿಡು ಕೃಷ್ಣ ಅಂತಾರೆ. ಅವನು ಕೈ ಬಿಡಕ್ಕೆ ಹೋಗ್ತಾನೆ, ತಕ್ಷಣ ಏನಾಗುತ್ತೆ, ಒಬ್ಬೆಲ್ಲ ಕೆಳಗಡೆ ಬೀಳ್ತಾ ಇದೆ, ಬೆಟ್ಟವೇ ಕೆಳಗೆ ಬರ್ತಾ ಇದೆ, ಹಾಹಾಕಾರ ಮಾಡ್ತಾರೆ. ಅಪ್ಪ ಕಾಪಾಡು ಕೃಷ್ಣ ಅಂತ ತಕ್ಷಣ ಮೇಲೆ ಕೆತ್ತುತ್ತಾನೆ ಕೃಷ್ಣ. ಅವಾಗ ಗೋಪಾಲರಿಗೆಲ್ಲ ಅಷ್ಟು ಆಶ್ಚರ್ಯ. ಆಗಲೂ ಕೂಡ ಒಪ್ಕೊಳ್ಳೋದಿಲ್ಲ ಕೃಷ್ಣ, ನಾನು ದೇವ ಅಂತ ಹೇಳೋದಿಲ್ಲ. ಹೇಗೆ ಯಶೋದೆಗೆ ಪೂರ್ತಿ ಬ್ರಹ್ಮಾಂಡವನ್ನು ಅವನ ಬಾಯಲ್ಲಿ ನೋಡಿದರೂ ಗೊತ್ತಾಗಲಿಲ್ವೋ, ಒಂದು ಕ್ಷಣದಲ್ಲಿ ಮೈಮರೆಸಿ ಅಪ್ಪ ನನ್ನ ಮಗನೇ ಹಾಲು ಕುಡಿಸ್ತೀನಿ ಅನ್ನಲ್ಲ. ಬ್ರಹ್ಮದೇವತೆ ಪರಮಾತ್ಮನನ್ನು ಅದಕ್ಕೆ ಹೇಳ್ತಾರೆ, ಯಶೋದೆ ಎನ್ನ ತಮಂ ಶೈಲಳು ಏನು ತಪಸ್ ಮಾಡಿದ್ಲೋ, ಎಂತಹ ಭಗವಂತನನ್ನು ಅಷ್ಟು ಮುದ್ದಾಡಿ ಕೊಂಡಾಡಿ ಅದನ್ನು ಪಾಲುಟ್ಟಿ ತಾಲಾಟಿ ಎಲ್ಲ ಮಾಡಿದ್ಲಲ್ಲ, ಎಂಥ ಭಾಗ್ಯವತಿ ಅವರು ಅಂತ ಕೊಂಡಾಡ್ತಾರೆ ಎಲ್ಲ ಕವಿಗಳು. ಆ ರೀತಿಯಾಗಿ ಅವನು ಮಾಡಿದರೆ ಶ್ರೀರಾಮಚಂದ್ರನನ್ನಂತೂ, ಆದರೆ ಕೃಷ್ಣನಲ್ಲಿ ಅವನು ಹುಟ್ಟಿದಾಗಲಿಂದ ಅತಿಮಾನಸತ್ವ ಗೊತ್ತಾಗ್ಬಿಡುತ್ತೆ. ಏನೋ ದೈಹಿಕ ಚೇಷ್ಟೆ ಬೇರೆಯವ್ರಿಗೆ ಆ ಕಾಲದಲ್ಲಿದ್ದಂಥ ಜನಗಳಿಗೂ ಗೊತ್ತಾಗೋದಿಲ್ಲ, ಆದರೆ ನಮಗೆ ಗೊತ್ತಿರೋದ್ರಿಂದ ನಮಗೆ ಇವತ್ತೆಲ್ಲ ಸಾಮಾನ್ಯ ಮನುಷ್ಯನಲ್ಲ, ಇವನು ಪರಮಾತ್ಮ ಅನ್ನೋದು ನಾವು ಅದಿಟ್ಕೊಂಡೇ ನಾವು ಭಾಗವತವನ್ನು ಓದೋದು, ಭಾಗವತನ ಅನುಸಂಧಾನ ಮಾಡೋದು. ಆದರೆ ಅದು ಮರೆತು ಬಿಟ್ಟರೆ ಅವನು ಸಾಮಾನ್ಯ ಗೋಪಾಲ ಅಂತ ಅಂದ್ಕೊಂಡ್ರೂ ಅವನ ಚೇಟಿಕೆಗಳು ಸಾಮಾನ್ಯವಲ್ಲ, ಅತ್ಯದ್ಭುತವಾದ. ಅದಕ್ಕೋಸ್ಕರನೇ ಭಾಗವತದಲ್ಲಿ ಮೊದಲನೇ ಶ್ಲೋಕನೇ ತಮದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ ಚತುರ್ಭುಜಂ ಶಾರ್ಕ ಗದಾಯುಧಾಯುಧಂ ಶ್ರೀವತ್ಸಲಕ್ಷ್ಮಂಗಳ ಶೋಭಿಕೋಸ್ತುಭಂ ಅಂತ ಹೇಳಿ ಅಷ್ಟು ಸುಂದರವಾದ ಶ್ಲೋಕದಲ್ಲಿ ಸಾಕ್ಷಾತ್ ಪರಮಾತ್ಮನನ್ನೇ ಅಲ್ಲಿ ಕಾಣುವಂತೆ ವರ್ಣನೆ ಮಾಡಿದ್ದಾರೆ. ಅದರಿಂದ ಅವರು ಸಾಮಾನ್ಯನಲ್ಲ, ಆದರೂ ತಾನು ಸಾಮಾನ್ಯ ಅಂತ ಹೇಳಿಕೊಂಡು ತನ್ನ ಚೇಷ್ಟೆಗಳನ್ನು ಮಾಡಿದ ಕೃಷ್ಣ ಮೊದಲಿಂದ ಕಡೆವರೆಗೂ. ಶ್ರೀರಾಮಚಂದ್ರ ಹುಟ್ಟಿದಾಗಲಿಂದ ರಾಜಕುಮಾರನಾಗಿದ್ದು ಬಿಟ್ಟ. ಅವನು ಈ ತರಹ ಎಲ್ಲರ ಜೊತೆನಲ್ಲೂ ಇರಬೇಕಾಗಿರಲಿಲ್ಲ. ಯಾಕೆಂದರೆ ರಾಜಕುಮಾರ ಅಂದರೆ ಸ್ವಲ್ಪ ದೂರ, ಯಾರು ಬಿಡೋದಿಲ್ವಲ್ಲ ಹತ್ತಿರ. ಸೌಲಭ್ಯ ಸೌಶೀಲ್ಯ ಎಲ್ಲ ಕಲ್ಯಾಣ ಗುಣಗಳೆಲ್ಲ ಏನೂ ನೋಡೋಂಗಿಲ್ಲ, ಅಲ್ಲೇ ದೂರದಲ್ಲೇ ಇರಬೇಕು. ಅವನನ್ನು ಅಷ್ಟು ಮರ್ಯಾದೆಯಿಂದ ನೋಡಬೇಕು, ಮರ್ಯಾದಾ ಪುರುಷೋತ್ತಮ ಅವನು. ಅದರಿಂದ ದೂರದಲ್ಲಿ ನೋಡಬೇಕು ಅವನನ್ನು, ಸಾರ್ವಭೌಮನ. ಆದರೆ ರಾಮ ಅದಕ್ಕೋಸ್ಕರ ಕಾಡಿಗೆ ಬಂದ. ಕಾಡಿಗೆ ಬಂದ್ರೂ ಋಷಿಗಳಿಗೆ ಮಾತ್ರ ಗೊತ್ತಾಯಿತು ಇವನಲ್ಲಿ ಏನೋ ಒಂದು ಇದೆ ಅಂತ. ನೋಡಿದ ತಕ್ಷಣ ದೃಷ್ಟಿಚಿತ್ತಾಪಹಾರಣಂ, ನಮ್ಮ ದೃಷ್ಟಿಯನ್ನು ಅಪಹರಣ ಮಾಡುವಂತಹ ತೇಜಸ್ಸು ಎಲ್ಲ ಉಂಟಲ್ಲ ಈ ಪರಮಾತ್ಮನಿಗೆ, ಷಾಡ್ಗುಣ್ಯ ಪರಿಪೂರ್ಣನಾದ ಪರಮಾತ್ಮನೇ ಇವನು ಅನ್ನೋದನ್ನು ಅವರು ಕಂಡರು ಋಷಿಗಳು. ಅದರಿಂದ ಆ ಋಷಿಗಳೇನೆ ಕೃಷ್ಣಾವತಾರದಲ್ಲಿ ಇವರು ಬಂದಿದ್ದಾರೆ, ಗೋಪಿಯರಾಗಿ ಬಂದಿದ್ದಾರೆ, ಋಷಿಗಳಾಗಿ ಬಂದಿದ್ದಾರೆ, ಹಸುಗಳಾಗಿ ಬಂದಿದ್ದಾರೆ, ಎಷ್ಟೊಂದು ಜನ ದೇವತೆಗಳಿದ್ದಾರೆ. ಎಲ್ಲರೂ ಕೃಷ್ಣನ ಅವತಾರದಲ್ಲಿ ಜೊತೆಯಲ್ಲೇ ಇದ್ದಾರೆ ಗೋಕುಲದಲ್ಲಿ. ಆದರೆ ಯಾರಿಗೂ ಗೊತ್ತಾಗಿಲ್ಲ ಇವರು ದೇವರು, ಇವರು ದೇವತೆಗಳು, ಇವರು ಅಂತ ಗೊತ್ತಾಗಲಿಲ್ಲ. ಅವ್ರಿಗೆ ಅನ್ನಿಸ್ಲಿಲ್ಲ. ಯಾತಕ್ಕೆ ಅಂತಂದರೆ ಕೃಷ್ಣನನ್ನು ನೋಡಿದ ತಕ್ಷಣ ಅವ್ರಿಗೇನೋ ಒಂದು ತರಹದ ಅನುಭವ. ಅವನನ್ನು ನೋಡಿದ ತಕ್ಷಣ
ಅವರಿಗೆ ಪರಮಾನಂದ ಉಂಟಾಗ್ತಾ ಇತ್ತು. ಆ ಪರಮಾನಂದದ ದೆಸೆಯಲ್ಲಿ ಸಾಮಾನ್ಯವಾದ ವಿಷಯಗಳು ಯಾವತ್ತೂ ಗೊತ್ತಾಗೋದು ಮರೆತು ಕಾಣಿಸದೆ. ಅದಕ್ಕೋಸ್ಕರ ಹೇಳ್ತಾರೆ ಪರಮಹಂಸರೆಲ್ಲ ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾರೆ. ಅಷ್ಟಾಂಗ ಯೋಗದಲ್ಲಿ ಆ ಕಡೆಯಲ್ಲಿ ಅವರು ಧ್ಯಾನ ಸ್ಥಿತಿಗೆ ಹೋದಾಗ ಅವರು ಕಣ್ಣು ಬಿಟ್ಕೊಂಡಿರ್ತಾರೆ, ಆದರೆ ಅವರು ಹೊರಗಿನ ಕಣ್ಣು ಮುಚ್ಚಿರುತ್ತೆ. ಅವ್ರಿಗೇನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಆದರೆ ಒಳಗಡೆ ಆ ಭಗವಂತನ ದರ್ಶನ ಮಾಡ್ತಾ ಪರಮಾನಂದದಲ್ಲಿ ಮುಳುಗಿ ಹೋಗಿರ್ತಾರೆ. ಅವರಿಗೆ ವಾಪಸ್ ಕರ್ಕೊಂಡು ಬರಬೇಕಾದ್ರೆ ತುಂಬ ಕಷ್ಟ. ಪ್ರಾಪಂಚಿಕವಾದ ಈ ಒಂದು ಪ್ರಕೃತಿಯ ಸಂಬಂಧ ಅವರಿಗೆ ಮತ್ತೆ ಉಂಟು ಮಾಡಬೇಕಂದ್ರೆ ತುಂಬ ಕಷ್ಟ. ರಾಮಕೃಷ್ಣ ಪರಮಹಂಸರ ಕಥೆಯಲ್ಲೇ ಇದೆ. ಅವರೇ ಹೇಳ್ತಾ ಇದ್ರಂತೆ ಶಾರದಾದೇವಿಗೆ, ಅಲ್ಲ ನೀವು ಇಲ್ಲಿ ಬಂದು ಇವತ್ತು ಏನು ಮಾಡಿದ್ಯಾ ಶಾರದಾ? ಅಡುಗೆ ಮನೆಗೆ ಬರ್ತಾ ಇದ್ದಾರೆ ಯಾವಾಗಲೇ ಎದ್ದು, ಏನಿವತ್ತು ರೊಟ್ಟಿ ಮಾಡಿದ್ಯಾ? ಇವತ್ತು ನನಗೆ ಬೇಕಾಗಿರುವಂಥ ಇದನ್ನು ಮಾಡಿಬಿಟ್ಟಿದ್ಯಾ ನೀನು ಇವತ್ತು? ಕರಿ ಅದೇ ಹೇಳ್ತಾರೆ ಇದರಲ್ಲಿ ಬೆಂಗಾಲಿ ಡಿಶಸ್ ಎಲ್ಲ ಇರುತ್ತೆ, ಅದು ಮಾಡಿದ್ಯಾ ಇವತ್ತು? ಹೌದಾ, ನನಗೆ ತುಂಬ ಇಷ್ಟವಲ್ಲ ಅಂತ ಆ್ಯಕ್ಟ್ ಮಾಡ್ತಾ ಇದ್ದಂತೆ. ಅವ್ರಿಗೆ ಅದರಲ್ಲೆಲ್ಲ ಏನೂ ಆಸೆ ಇಲ್ಲ. ಆದರೆ ಪೂರ್ತಿ ಅದರಲ್ಲೇ ಮುಳುಗಿಬಿಟ್ರೆ ತಾವು ಬಂದಂಥ ಕೆಲಸ, ಪರಮಾತ್ಮ ಕೊಟ್ಟಿರುವಂಥ ಕೆಲಸವನ್ನು ಪೂರ್ತಿ ಮಾಡೋಕ್ಕಾಗಲ್ಲ, ಪ್ರಕೃತಿ ಸಂಬಂಧವನ್ನು ಇಟ್ಕೊಳ್ಳೇಬೇಕು ಅಂತ ಹೇಳಿ ತಾವು ಕಷ್ಟಪಟ್ಟು ಬರ್ತಾ ಇದ್ರಂತೆ. ಇದನ್ನು ಕಡೆಯ ಆ ಒಂದು ಸುಂದರವಾದ ಆ ದೆಸೆಯನ್ನು ಬಿಟ್ಟು ಕೆಳಗಿಳಿದು ಸಾಮಾನ್ಯವಾದಂತೆ ನಾಟಕ ಮಾಡ್ತಾ ಇದ್ರಂತೆ. ಅವ್ರಿಗೆ ಆಶ್ಚರ್ಯ ಶಾರದಾಂಬೆಗೆ, ಅಯ್ಯೋ ಇದೇನಿದು ಹಿಂಗೆ ಮಾಡ್ತಾರಲ್ಲ ಇವರು, ನೋಡಿದ್ರೆ ಅಲ್ಲಿ ಕಡೆಯ ಆ ಒಂದು ಧ್ಯಾನ ಸಮಾಧಿ ಸ್ಥಿತಿನಲ್ಲಿ ಪರಮಾತ್ಮನ ಜೊತೆಯಲ್ಲಿ ಆನಂದ ಪಡ್ತಾ ಇರುವಂತಹ ಇದನ್ನು ಬಿಟ್ಟು ಬಂದ್ರಲ್ಲ, ಅದು ಮಾಡಿದ್ಯಾ ಇದು ಮಾಡಿದ್ಯಾ, ತಿನ್ನಕ್ಕೆ ಏನಾದರೂ ಇರಬೇಕಾ? ಇಲ್ಲಿ ಆದರೆ ಬೇಕಾಗಿರೋದೇನು ಇಲ್ಲಿ ಇರಬೇಕಲ್ಲ. ಈ ಶರೀರ ಇರೋವರೆಗೂ ಪರರಿಗೆ ಉಪಕಾರ ಮಾಡಬೇಕು ಅನ್ನುವಂತಹ ಒಂದೇ ಒಂದು ಪರೋಪಕಾರಾರ್ಥದ ಶರೀರ ಅಂತ ಹೇಳಿ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಆ ರೀತಿಯಾಗಿ ಶ್ರೀರಾಮಚಂದ್ರ ಅವನು ಕೂಡ ಅತಿಮಾನುಷತ್ವವನ್ನು ತೋರಿಸಿದ ಅಂತ ಜಟಾಯುಗೆ ಮೋಕ್ಷವನ್ನು ಕೊಟ್ಟಿದ್ದು. ಮತ್ತು ಇವನು ಮಾಡಿದಂತಹ ಯುದ್ಧ ಗರುಡನನ್ನು ನೋಡಿ ಹೇಳಿದ್ದು, ದೇವತೆಗಳೆಲ್ಲ ಬಂದು ಯುದ್ಧವಾದ ಮೇಲೆ ಅವನಿಗೆ ನಮಸ್ಕಾರ ಮಾಡಿ ನೀನೇ ನಾರಾಯಣ ಅಂತ ಹೇಳಿದ್ದು ಎಲ್ಲವನ್ನೂ ಇಟ್ಟುಕೊಂಡು ಅತಿಮಾನುಷ ಸ್ತವದಲ್ಲಿ ಅವರು ಸ್ತೋತ್ರ ಮಾಡ್ತಾರೆ. ಆ ರೀತಿಯಾಗಿ ಈ ಶ್ರೀರಂಗ ಕ್ಷೇತ್ರ ಸ್ವಯಂ ಕ್ಷೇತ್ರ ಇದು. ಅವನು ಹೇಳ್ತಾನೆ ವಿಭೀಷಣನಿಗೆ, ವಿಭೀಷಣ ನೀನು ಇಲ್ಲ, ನಾನು ನಿನ್ನ ಜೊತೆಯಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇದೆ ರಾಮ, ನಾನು ಹೋಗಲ್ಲ ಲಂಕೆಗೆ ಅಲ್ಲ. ಹಾಗಾಗಿ ಯಾವಾಗ ಬರ್ತದೆ ನೋಡೋಣ ಅಂತ ಹೇಳಿ ಸುಮ್ಮನೆ ಇರ್ತಾನೆ. ನೀನೇ ಬಾ ಜೊತೆಗೆ, ನಾನು ಬರೋಕ್ಕಾಗಲ್ಲ, ನಮ್ಮ ಕುಲಧನವನ್ನೇ ನಿನಗೆ ಕೊಡ್ತೀನಿ ಅಂತ ಹೇಳಿ ಕುಲಧನವಾದಂಥ ರಂಗನಾಥನ ಆ ಮೂರ್ತಿಯನ್ನು ವಿಭೀಷಣನಿಗೆ ಕೊಟ್ಟು, ವಿಭೀಷಣ ಅದನ್ನು ಎತ್ಕೊಂಡು ಬಂದು ಲಂಕಾಪಟ್ಟಣಕ್ಕೆ ಹೋಗ್ತಾ ಇರ್ತಾನೆ. ಹೋಗ್ತಾ ಇರಬೇಕಾದ್ರೆ ಸಾಯಂಕಾಲದ ವೇಳೆಯಲ್ಲಿ ಸಂಧ್ಯಾವಂದನೆ ಮಾಡಬೇಕು. ಆವಾಗ ನೋಡ್ತಾನೆ ಈ ಕಾವೇರಿಯ ಮಧ್ಯದಲ್ಲಿ ಒಂದು ಸುಂದರವಾದ ಮರಳು ಗುಡ್ಡ ಚೆನ್ನಾಗಿದೆಯಲ್ಲ, ಇಲ್ಲಿ ಇಳಿಬಿಟ್ಟು ಮಾಡೋಣ ಅಂಥೇಳಿ ಅಲ್ಲಿ ಬಿಡ್ತಾನೆ. ಒಂದು ಪೀಠ ಇದೆ ಅಲ್ಲಿ, ಆದಿಶೇಷ ಪೀಠ, ಅದರ ಮೇಲೆ ಇಟ್ಬಿಡ್ತಾನೆ ರಂಗನಾಥನ. ಇಟ್ಟ ತಕ್ಷಣ ತಾನು ಹೋಗಿ ಎಲ್ಲ ಮುಗಿಸ್ಕೊಂಡು ಬರ್ತಾನೆ. ಆ ನೀಕವನ್ನು ಮುಗಿಸ್ಕೊಂಡು ಬಂದು ಎತ್ಕೊಳ್ಳೋಣ ಅಂತ ನೋಡ್ತಾನೆ, ಬರೋದೇ ಇಲ್ಲ, ಎತ್ಕೊಳ್ಳೋಕ್ಕಾಗೋದು. ಹಾಗಾದರೆ ಈ ಮೂರ್ತಿ ಎಲ್ಲಿದ್ದು? ಅಯೋಧ್ಯೆಗೆ ಬರೋದಕ್ಕೆ ಮುಂಚೆ ಸತ್ಯಲೋಕದಲ್ಲಿದ್ದು ಚತುರ್ಮುಖ ಬ್ರಹ್ಮ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಂಡು, ನನಗೆ ಒಂದು ಮೂರ್ತಿ ಬೇಕಪ್ಪ, ನೀನು ಕ್ಷೀರಾಬ್ದಿಯಲ್ಲಿ ಹೇಗೆ ಮಲಕೊಂಡಿರುವಂತಹ ಒಂದು ಇದಿದೆಯೋ ಮೂರ್ತಿ, ಆ ತರಹ ಮೂರ್ತಿ ನನಗೆ ಆರಾಧನೆ ಬೇಕು ಅಂತ ಕೇಳ್ತಾನೆ. ಆಗ ಪರಮಾತ್ಮ ಅವನಿಗೆ ಆ ಆರಾಧನಾ ಮೂರ್ತಿಯಾಗಿ ಆ ರಂಗನಾಥನ ಮೂರ್ತಿಯನ್ನು ಕೊಡ್ತಾನೆ. ಅದನ್ನು ಸತ್ಯಲೋಕದಲ್ಲಿ ಚತುರ್ಮುಖ ಬ್ರಹ್ಮ ಪೂಜೆ ಮಾಡ್ತಾ ಇರ್ತಾನೆ, ಆರಾಧನೆ ಅವರು ಮಾಡ್ತಾ ಇದ್ದಾಗ ಇಕ್ಷ್ವಾಕು ವಂಶದ ಇಕ್ಷ್ವಾಕು ರಾಜ, ಅವನಿಗೆ ಇಕ್ಷ್ವಾಕು ಅಂತ ಆ ರಾಜ ಒಂದು ಸತಿ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಸತ್ಯಲೋಕಕ್ಕೆ ಹೋದಾಗ ಬ್ರಹ್ಮ ಪೂಜೆ ಮಾಡ್ತಾ ಇರೋದು ನೋಡ್ತಾನೆ, ಸುಂದರವಾದ ವಿಗ್ರಹ. ಅಯ್ಯೋ ಇಷ್ಟು ಚೆನ್ನಾಗಿದೆಯಲ್ಲ, ನನಗೆ ಕೊಡಪ್ಪ ಅಂತ ಕೇಳಿ. ನಾನು ಹೇಗೆ ಕೊಡಲಿ, ನಾನು ಪರಮಾತ್ಮನಿಂದ ಪಡ್ಕೊಟ್ಟಿದ್ದೀನಿ ಅಂತ ಹೇಳಿ ಧ್ಯಾನ ಮಾಡಿ ಪರಮಾತ್ಮನನ್ನು ಕೇಳಿ ಕೊಡು ಅಂತ ಹೇಳಿದ ತಕ್ಷಣ ಆ ಚತುರ್ಮುಖ ಬ್ರಹ್ಮ ಇಕ್ಷ್ವಾಕುವಿಗೆ ಕೊಟ್ಟು ಇಕ್ಷ್ವಾಕು ತಗೊಂಡು ಬಂದು ತನ್ನ ಪಟ್ಟಣವಾದಂತಹ ಕ್ಯಾಪಿಟಲ್ ಸಿಟಿ ಅಯೋಧ್ಯೆಯಲ್ಲಿ ಬಂದು ಅವರ ಕುಲದನ್ನು ಮಾಡಿ ಅಲ್ಲಿ ಸ್ಥಾಪನೆ ಮಾಡಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರೆ. ಸೊ ರಾಮ
ದಶರಥ ಚಕ್ರವರ್ತಿ ಇಂದಿರವರು ಇಕ್ಷ್ವಾಕು ವಂಶದವರೆಲ್ಲರೂ ಪೂಜೆ ಮಾಡಿರುವಂಥ ಪರಮಾತ್ಮ ಶ್ರೀರಂಗನಾಥ ಅಯೋಧ್ಯೆಯಲ್ಲಿದ್ದು ಸಾಕೇತದಲ್ಲಿ. ಆಮೇಲೆ ವಿಭೀಷಣ ಯಾವಾಗ ನೀನೇ ಬೇಕು ಅನ್ನೋ ತಗೋ, ನಾನೇ ಇದು ಅಂತ ಹೇಳಿ ಆ ವಿಭೀಷಣನಿಗೆ ಕೊಡ್ತಾನೆ ಆ ಮೂರ್ತಿಯನ್ನು. ಅದರಿಂದ ವಿಭೀಷಣ ತುಂಬ ಸಂತೋಷದಿಂದ ಬರ್ತಾನೆ. ಯಾವಾಗ ಇಲ್ಲಿ ಇಟ್ಟನೋ ಎತ್ತಕ್ಕಾಗಲಿಲ್ವೋ ಆಗ ಇಲ್ಲಿಂದ ಹೆಂಗೆ ಹೋಗಲಿ ನಾನು ಅಂತಾನೆ. ಆಗ ಅಲ್ಲಿ ಒಬ್ಬ ವರ್ಮ ಅವನು ತಪಸ್ಸು ಮಾಡಿರ್ತಾನೆ ಆ ಕ್ಷೇತ್ರದಲ್ಲಿ, ಶ್ರೀರಂಗ ಕ್ಷೇತ್ರದಲ್ಲಿ. ಆ ವರ್ಮ ಅವನಿಗೆ ತಪಸ್ಸಿನ ಫಲವಾಗಿ ಹೇಳಿರ್ತಾನೆ, ನೀನು ನನಗೆ ಬ್ರಹ್ಮೋತ್ಸವವನ್ನು ಮಾಡಬೇಕು, ನಾನು ಇಲ್ಲಿಗೆ ಬರ್ತೀನಿ ಅಂತ. ಬ್ರಹ್ಮೋತ್ಸವವನ್ನು ಮಾಡಬೇಕು. ಸೊ ಆ ವರ್ಮ ಅಲ್ಲಿ ಬಂದು ಹೇಳ್ತಾನೆ ವಿಭೀಷಣನಿಗೆ, ನೋಡಪ್ಪ ಈ ಮೂರ್ತಿ ಬಂತಲ್ಲ, ಈ ಮೂರ್ತಿ ಉತ್ಸವ ಮೂರ್ತಿಗೆ ನಾನು ಈಗ ಬ್ರಹ್ಮೋತ್ಸವವನ್ನು ಮಾಡಬೇಕು, ನಾನು ಆಸೆಯಿಂದ ಕೇಳ್ಕೊಂಡಿದ್ದು ನನಗೆ ವರ ಸಿಕ್ಕಿದೆ, ಅದರಿಂದ ನೀನು ಇಲ್ಲೇ ಬಿಟ್ಬಿಡು, ನಾನು ಇವರಿಗೆಲ್ಲ ಮೂರ್ತಿ ಉತ್ಸವಗಳನ್ನೆಲ್ಲ ಮಾಡಿ ನಾನು ಇಲ್ಲೇ ಇಟ್ಕೊಳ್ತೀನಿ ಅಂತಾರೆ. ಎರಡೂ ಕಾರಣದಿಂದ ಪರಮಾತ್ಮ ಶ್ರೀರಂಗ ಕ್ಷೇತ್ರದಲ್ಲೇ ಈಗಲೂ ನೆಲೆಸಿದ್ದಾನೆ. ಕಲಿಯುಗದ ದೇವರು 108 ದಿವ್ಯ ದೇಶದಲ್ಲಿ ಶ್ರೀ ವೈಷ್ಣವ ದಿವ್ಯ ಕ್ಷೇತ್ರದಲ್ಲಿ ಇದು ತುಂಬ ಮುಖ್ಯವಾದಂಥ ಮೊದಲನೇ ದಿವ್ಯ ದೇಶ. ಎಲ್ಲ 108 ದೇಶದ ದೇವರೆಲ್ಲ ಬಂದು ರಾತ್ರಿ ಹೊತ್ತು ಶ್ರೀರಂಗ ಕ್ಷೇತ್ರದಲ್ಲೇ ಇರ್ತಾರೆ. ಅವರೆಲ್ಲ ಅಲ್ಲಿ ಸುಮ್ಮನೆ ಇರ್ತಾರೆ. ಎಲ್ಲರೂ ಎಲ್ಲಿ ಬರ್ತಾರೆ? ಅದಕ್ಕೆ ಇವನೇ ಮೇನಲ್ಲ. ಕಾವೇರಿ ವಿರಜಾಸೇಯಂ ವೈಕುಂಠಂ ರಂಗಮಂದಿರಂ ಸಮಾಸದೇವೋ ರಂಗೇಶು ಪ್ರತ್ಯಕ್ಷ ಪರಮಂ ಪದಂ. ಇದು ಪ್ರತ್ಯಕ್ಷವಾದ ಪರಮಪದ ಶ್ರೀರಂಗ ಕ್ಷೇತ್ರ. ಅದನ್ನು ಇಲ್ಲಿ ಶ್ರೀರಾಮಚಂದ್ರ ಇದನ್ನು ಹೇಳ್ತಾನೆ. ನೋಡು, ಮುಂದೆ ಈಗ ನೀನು ರಾಜಪೀಠ ಇದೆ, ಹಂಸ ಶೇಷಪೀಠ ಇದೆ, ಅದಕ್ಕೆ ಚೆನ್ನಾಗಿ ನೀನು ಶ್ರೀಮತೋ ರಂಗಧಾಮ್ನಗ ಮುನಿಬಿರುಪಿ ಋಷಿತಂ ಸ್ಥಾನ ಭಾವ್ಯಂ. ಅವನು ಈ ಸ್ಥಾನವನ್ನು ರಂಗನಾಥ ಅದನ್ನೇ ತನ್ನ ಪೀಠವಾಗಿ ಮಾಡಿಕೊಳ್ತಾನೆ. ಮುಂದಕ್ಕೆ ನೀನೀಗ ಪೀಠಕ್ಕೆ ನಮಸ್ಕಾರ ಮಾಡಿಬಿಟ್ಟು ಮುಂದಕ್ಕೆ ಹೋಗು ಅಂತ ಹೇಳಿ ಆ ಹಂಸಕ್ಕೆ ಮುಂದಕ್ಕೆ ಹೋಗಕ್ಕೆ ಹೇಳ್ತಾನೆ. ಇದು ಸುಂದರವಾದ ಆರಾದ ಅರುಣಮದ ಮುದಿದ ಕೋಯಿಲ್ ಅಪ್ಪುಯಂತೋ ನಯೋತಿಮನ್ನ ಕಳಿತ ಕೋಯಿಲ್ ಅಂತ ನಮ್ಮ ತಮಿಳಿನಲ್ಲಿ ಕೋಯಿಲ್ ಅಂತ ಕರಿತೀವಿ ನಾವು. ಕೋಯಿಲ್ ಅಂದರೆ ಶ್ರೀರಂಗ, ಕೋಯಿಲ್ ಅಂದರೆ ದೇವಸ್ಥಾನ. ದೇವಸ್ಥಾನ ಅಂದರೆ ಒಂದೇ ಒಂದು ಶ್ರೀರಂಗನಾಥನ ದೇವಸ್ಥಾನ ಅಂತ ಹೇಳಿದ್ರು. ಇದಾದ ಮೇಲೆ ತಿರುಮಾಲಿರುಂ ಶೋಲೈ, ತಿರುವರಂಗ ಶ್ರೀರಂಗ ಆದ ಮೇಲೆ ಚೋಳನಾಡಿನಲ್ಲಿ ತಿರುಮಾಲಿರುಂ ಶೋಲೈ ಬರುತ್ತೆ. ಈ ತಿರುಮಾಲಿರುಂ ಶೋಲೆಗೆ 3 ಶ್ಲೋಕದಿಂದ ವರ್ಣನೆ ಮಾಡ್ತಾರೆ ಸ್ವಾಮಿ ದೇಶಿಕರು ರಾಮನ ಮಾತುಗಳಲ್ಲಿ. ರಾಮ ಹೇಳ್ತಾನೆ, ಚೋರಾಕಾಂಬಂ ತದನು ವಿಪಿನಂ ಚೋಳ ಪಾಂಡ್ಯಾಂತರಸ್ಥಂ ಜಿಲ್ಲೀನಾದ ಶ್ರವಣ ಮರುಷಂ ಶೀಘ್ರಮೇವ ವ್ಯತೀಯಾಗ ತೀರ್ಣೆ ತಸ್ಮಿನ್ ಪ್ರಕಟಯ ಸಖೆ ಶೀತಲಾಂಸ್ತೆ ನಿನಾದಾನ ಶಬ್ದಾಯಂತೇನ ಖಲು ಕವಯಗ ಸನ್ನಿಧೌ ದುರ್ಜನಾನ. ತಿರುಮಾಲಿರುಂ ಶೋಲೈ ಎನ್ನುವಂಥ ಮಧುರೆ ಹತ್ತಿರ ಇರುವಂತಹ 18 ಮೈಲಿ ದೂರದಲ್ಲಿದೆ. ಅಲ್ಲಿ ಅಳಘರ್ ಸುಂದರ ಬಾಬು ಅನ್ನುವಂಥ ಪೆರುಮಾಳ್ ಅಲ್ಲಿದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ಇದು ಚೋಳ ಪಾಂಡ್ಯ ಮಧ್ಯದಲ್ಲಿ ಹಂಸಕ್ಕೆ ಹೇಳ್ತಾರೆ, ಏ ಹಂಸ, ಈ ಚೋಳನಾಡು ಪಾಂಡ್ಯನಾಡು ಮಧ್ಯದಲ್ಲಿ ದೊಡ್ಡ ದೊಡ್ಡ ಕಾಡುಗಳು ಉಂಟು. ಆ ಕಾಡುಗಳಲ್ಲಿ ಕಳ್ಳರು ವಾಸ ಮಾಡ್ತಾರೆ ತುಂಬ ಜನ. ಚೋರಾಕಾಂತಂ, ಅವ್ರಿಗೆಲ್ಲ ಆ ಕಳ್ಳರಿಗೆ ತುಂಬ ಇಷ್ಟವಾದಂಥ ಜಾಗ ಕಾಡುಗಳು. ಆ ಕಾಡುಗಳಲ್ಲಿ ಅವರು ಇರ್ತಾರೆ. ಆ ಸಂತರು ಅಲ್ಲಿ ವಾಸ ಮಾಡೋಕ್ಕಾಗೋದೇ ಇಲ್ಲ, ಸಂತರುಗಳೆಲ್ಲ ಅಲ್ಲಿ ಹೋಗೋದೇ ಇಲ್ಲ. ಅದಲ್ಲದೆ ಈ ದುಂಬಿಗಳು ಜೀರುಂಡೆಗಳು ಎಲ್ಲ ಕ್ರೂರವಾದ ಶಬ್ದವನ್ನು ಮಾಡ್ತಾ ಇರುತ್ತೆ, ಕಿವಿಯನ್ನು ಚುಚ್ಚುತ್ತೆ. ಅದರಿಂದ ನೀವೊಂದು ಕೆಲಸ ಮಾಡು, ನೀನು ಇದನ್ನು ಶೀಘ್ರವಾಗಿ ದಾಟಿಬಿಡು, ಫಾಸ್ಟ್ ಸ್ಪೀಡಲ್ಲಿ ಹೊಟ್ಟೋಗ್ಬಿಡು ಅಂತಾನೆ ರಾಮ. ಅಲ್ಲಿ ನಿಧಾನಕ್ಕೆ ಹೋಗಬೇಡ, ಕಾಡನ್ನು ದಾಟಬೇಕಾದ್ರೆ ಸ್ಪೀಡಲ್ಲಿ ಶೀಘ್ರವಾಗಿ ದಾಟಿಕೊಂಡು ತಂಪಾದ ಒಂದು ಜಾಗವನ್ನು ಸೇರಿಬಿಟ್ಟು ಅಲ್ಲಿ ಬಿಡು ನೀನು. ಆ ತಂಪಾದ ಏನೂ ಇಲ್ಲ, ನಿನಗೇನೂ ನಷ್ಟ ಇಲ್ಲ. ಯಾತಕ್ಕೆ ಅಂತಂದರೆ ಕಳ್ಳಕ್ಕಾಗಲಿರೋ ಜಾಗಕ್ಕೆ ಹೋದರೆ ಕಷ್ಟ. ಅದರಿಂದ ಪೀಡ ಕೊಟ್ಟೋಗ್ಬಿಟ್ರೆ ನಿನಗೆ ಒಳ್ಳೆಯ ತಾನೇ ಆಗುತ್ತೆ. ಇದರಲ್ಲಿ ಒಂದು ಸುಭಾಷಿತ ಇದೆ. ಇದರಲ್ಲಿ ಅವ್ರು ಹೇಳ್ತಾರೆ, ಈಗ ಮಾನವಂತರು, ಮಾನ ಇರುವಂಥವರು ತಮ್ಮ ಪರಾಕ್ರಮವನ್ನು ದುರ್ಜನರ ಮುಂದೆ ತೋರಿಸ್ಕೊಳ್ಳೋದು. ಅವ್ರ ಮುಂದೆ ನಮ್ಮ ಪರಾಕ್ರಮ ಯಾತಕ್ಕೆ? ಹಾಗೆಯೇ ಕವಿಗಳು ಸಹ ಏನು ಮಾಡ್ತಾರೆ, ತಮ್ಮ ಕಾವ್ಯ ಸೌರಭವನ್ನು ಮೂರ್ಖರ ಮುಂದೆ ಹೇಳೋದು. ಏನರ್ಥ ಆಗುತ್ತೆ ಮೂರ್ಖರಿಗೆ? ಕಾವ್ಯ ಗೊತ್ತಾ ಅವರಿಗೆ? ಕಾವ್ಯದ ಶೈಲಿ ಗೊತ್ತಾ? ಇವರ ವೈಭವ ಗೊತ್ತಾ? ಏನೋ ಹೇಳ್ಕೊತಾ ಇದ್ದಾನೆ ಅಂತಾರೆ ವಿನಃ ಗೊತ್ತಾಗೋದಿಲ್ಲ. ಅದರಿಂದ ಅವರಿಗೆ ಎದುರುಗಳಲ್ಲಿ ಯಾಕೆ ಹೇಳೋದಿಲ್ಲ, ಯಾಕೆ ಪ್ರದರ್ಶನ ಮಾಡೋದಿಲ್ಲ ಅಂದರೆ ಪ್ರಯೋಜನ ಇಲ್ಲ.
ಅದರಿಂದ ಈಗ ನೀನು ನಿನ್ನ ಸೌಂದರ್ಯದ ಕೊರಳಿನ ಸೌಂದರ್ಯ ಮಾಧುರ್ಯವನ್ನೆಲ್ಲ ಎಲ್ಲ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ. ಕಳ್ಳಕಾಕರರು ಅವರೆಲ್ಲ ಇರ್ತಾರಲ್ಲಿ, ಕ್ರೂರವಾದಂಥ ಮಾತಾಡುವಂಥವರು. ಸೊ ಅದರಿಂದ ನೀನು ಅಲ್ಲಿ ಹೋಗಲೇಬೇಡ. ನಿನ್ನ ಕೊರಳಿನ ಆ ಸಂಪತ್ತನ್ನು ತೋರಿಸೋಕ್ಕೆ ಮುಂದೆ ತುಂಬ ಜಾಗಗಳು ಉಂಟು, ನಾ ಹೇಳ್ತೀನಿ. ಅಲ್ಲಿ ಬೇಕಾದರೆ ನೀನು ಚೆನ್ನಾಗಿ ಹಾಡ್ತಾ ಹೋಗೋ, ಎಲ್ಲ ಸ್ತ್ರೀಗಳೆಲ್ಲ ನಿನ್ನನ್ನೇ ನೋಡ್ತಾ ಇರ್ತಾರೆ ಅಂತ ಶ್ರೀರಾಮಚಂದ್ರ ಹಾಸ್ಯವಾಗಿ ಹಂಸಕ್ಕೆ ಹೇಳ್ತಾನೆ. ಪಾಂಡ್ಯನಾಡು ಈ ಕಾಡನ್ನು ದಾಟಿದ ಮೇಲೆ ನೀನು ಹಾಡ್ತಾ ಸಂತೋಷವಾಗಿ ಹೋಗ್ತಾ ಇದ್ದಾಗ ಬೆಳದಿಂಗಳಂತೆ ಇರುವಂತಹ ಕಪ್ಪಾದ ಮೋಡಗಳೆಲ್ಲ ಉಂಟು. ಆ ಕಪ್ಪಾದ ಮೋಡಗಳ ಮಧ್ಯದಲ್ಲಿ ನೀನು ಬೆಳ್ಳಿಗೆ ಹಾಡ್ಕೊಂಡು ಹೋಗ್ತಾ ಇರ್ತೀಯ. ಹಾಡಿಕೊಂಡು ನೀನು ಹೋಗುವಂತಹ ಆ ನಿನ್ನ ಇದನ್ನು ನೋಡಿ, ದರ್ಶನವನ್ನು ನೋಡಿ ಎಲ್ಲರೂ ಸಂಭ್ರಮದಿಂದ ಆ ಕೊರಳಿನ ಮಧುರವಾದ ಗಾನವನ್ನು ಕೇಳೋಕ್ಕೆ ಆ ಸ್ತ್ರೀಯರೆಲ್ಲ ಒಳಗಡೆ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲ ಹೊರಗಡೆ ಬಂದು ನಿನ್ನನ್ನೇ ನೋಡ್ತಾರೆ, ಸಂಭ್ರಮದಿಂದ ಹೊರಗಡೆ ಬಂದು ನೋಡ್ತಾರೆ. ಆ ಪಾಂಡ್ಯನಾಡಿನ ಸ್ತ್ರೀಯರು ಪುಳಕಿತರಾಗಿ ಅಲಂಕಾರ, ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲೂ ಅಲಂಕಾರನೂ ಮಾಡ್ಕೊಳ್ತಾರೋ ಇರೋದನ್ನು ಬಿಟ್ಟು ನಿನ್ನ ಆಧ್ವನಿಗೆ. ಹೇಗೆ ಅಂತಂದರೆ ಶ್ರೀಮದ್ ಭಾಗವತದಲ್ಲಿ ಗೋಪಿಕೆಯರು ಕೃಷ್ಣನ ಕೊಳಲಿನ ಗಾನವನ್ನು ಕೇಳಿ ಯಾವ ರೀತಿ ತಾವು ಮಾಡ್ತಾ ಇದ್ದಂಥ ಕೆಲಸವನ್ನು ಹಾಗಾಗೆ ಬಿಟ್ಟು ಆ ಕೊರಳಿನ ಗಾನ ಒಂದು ಇನ್ವಿಟೇಷನ್ ಅಂತೆ. ಕೃಷ್ಣ ಅವರಿಗೆ ಕೊಟ್ಟಂತಹ ಒಂದು ಆಹ್ವಾನ ಪತ್ರಿಕೆ. ಎಲ್ಲರೂ ಬಿಟ್ಟು ಆ ಕಾಡಿಗೆ ಹೋಗಿ ವೃಂದಾವನದಲ್ಲಿ ಕೃಷ್ಣನನ್ನು ಕೂತಿರುವಂತಹ ಮರದ ಕೆಳಗೆ ಪರಮಾತ್ಮ ನಿಂತ್ಕೊಂಡು ಕೊಳಲನ್ನು ಊದ್ತಾ ಇದ್ದಾನೆ ಕೃಷ್ಣ. ಇವರೆಲ್ಲರೂ ಬಂದು ಹಾಗೇ ಕೈ ಕಟ್ಟಿಕೊಂಡು ಸುತ್ತುವರೆದಿದ್ದಾರೆ ಕೃಷ್ಣನ ಸುತ್ತಲೂ ಎಲ್ಲ ಗೋಪಿಕೆಯರು. ಆ ರೀತಿಯಾಗಿ ಇವರೆಲ್ಲ ನಿನ್ನ ಕೊರಳಿನ ಕೇಳಿಬಿಟ್ಟು ಹೊರಗಡೆ ಬಂದು ಎಲ್ಲ ನಿನ್ನನ್ನೇ ನೋಡ್ತಾ ಇರ್ತಾರೆ. ತಮ್ಮ ಕಣ್ಣುಗಳ ಪ್ರಕಾಶದಿಂದ ನಿನ್ನನ್ನು ನೋಡಿದಾಗ ಅಬ್ಬಾ ಏನು ಕಾಣಿಸಿ ಗೊತ್ತಾ, ಅವರ ಕಟಾಕ್ಷದ ಮಾಲೆಯನ್ನು ಹಾಕ್ಕೊಂಡಂತೆ ಇದೆ. ಇದು ಸ್ವಾಮಿ ದೇಶಿಕರಿಗೆ ಒಂದು ಕಲ್ಪನೆ. ಅವರು ಪಾದುಕಾಶಾಸ್ತ್ರದಲ್ಲೂ ರತ್ನಗಳ ಕಾಂತಿಗಳ ಮಾಲೆ ಅಂತಾರೆ. ಮುತ್ತುಗಳ ಕಾಂತಿ ಬರುತ್ತಲ್ಲ, ಆ ಕಾಂತಿಗೆ ಒಂದು ಪದ್ಧತಿಯಲ್ಲಿ 30 ಶ್ಲೋಕಗಳಲ್ಲಿ ಪಾದುಕಾಶಾಸ್ತ್ರದಲ್ಲಿ ಆ ಥರ ಹಾಡಿದ್ದಾರೆ. ಆ ರತ್ನಗಳ ಮೇಲೆ ಲೈಟ್ ಬಿದ್ದಾಗ ಅದರ ಕಿರಣಗಳು ಬರುತ್ತಲ್ಲ, ಆ ಕಿರಣಗಳು ಒಂದು ಮಾಲೆ ಅಂತೆ ಆಗುತ್ತೆ. ಅದು ಯಾತಕ್ಕೆ ಅಂತಂದರೆ, ಈಗ ರೈನ್ಬೋ ನೋಡ್ತೀವಲ್ಲ ನಾವು, ಅದು ಹೆಂಗೆ ಉಂಟಾಗತ್ತೆ? ಆ ನೀರಿನ ಕಣಕ್ಕೆ ಸೂರ್ಯನ ಕಿರಣ ಬಿದ್ದು ಅದು ಹೊರಗಡೆ ಬಂದಾಗ 7 ಬಣ್ಣವಾಗುತ್ತಲ್ಲ, ಆ 7 ಬಣ್ಣ. ಅದೇ ಥರನೇ ರತ್ನಗಳು ಒಂದೊಂದು ನೀರಿನ ಹನಿಯಂತೆ. ಅದರೊಳಗೆ ಇದು ಬಿಟ್ಟಾಗ ಕಿರಣ ಏನಾಗುತ್ತೆ? ಕಲರ್ಫುಲ್ಲಾಗಿ ಬರುತ್ತೆ. ಅದನ್ನು ವಿಷಯವಾಗಿಟ್ಕೊಂಡು ಎಷ್ಟೊಂದು ಶ್ಲೋಕಗಳನ್ನು ಮಾಡಿದ್ದಾರೆ ಸ್ವಾಮಿ ದೇಶಿಗರು. ಇದರಲ್ಲಿ ಅದನ್ನು ಹೇಳ್ತಾರೆ, ಹಂಸ ನೀನು ಬೆಳ್ಳಗಿದೆಯಾ, ನಿನ್ನ ಮೇಲೆ ಅವರ ನೀಲಿ ಕಣ್ಣುಗಳಂತೆ, ಆ ಕಣ್ಣುಗಳ ವೀಕ್ಷಣೆ ನೋಡ್ತಾನೇ ಇದ್ದಾರಂತೆ. ಕಣ್ಣು ಬಿಟ್ಟಿಸ್ತೇನೆ ಆ ಸುಂದರವಾದ ಹಂಸವನ್ನು. ಅದು ನಿನ್ನ ಮೇಲೆ ಬಿದ್ದಾಗ ಹೆಂಗೆ ಕಾಣುತ್ತೀಯ ಗೊತ್ತಾ ನೀನು? ಅದನ್ನೇ ನೋಡ್ತಾ ಅವರು ನಿನಗೆ ಮಾಲೆ ಹಾಕಿರುವಂತೆ ಕಾಣಿಸ್ತಾ ಇದೆ ಅಂತ ಹೇಳಿದರು. ಇದರಲ್ಲಿ ಶಬ್ದಾಯ ಅಂತೇನ ಕಲು ಕವಯ ಸನ್ನಿಧವು ದುರ್ಜನಾನ ತಿರುಮಾಲಿರಂ ಶೋಲೆ ವೃಷಭಾಚಲ ಅಂತ ಹೆಸರು. ಇದು ನಿನಗೆ ಅಲ್ಲಿ ರೆಸ್ಟ್ ಮಾಡುವಂಥ ಜಾಗ. ಅಲ್ಲಿ ಹೋಗಿ ನೀನು ಅಲ್ಲಿ ವಿಶ್ರಾಂತಿ ತಗೋ, ತುಂಬ ಚೆನ್ನಾಗಿದೆ. ಅಲ್ಲಿ ಆಕಾಶ ಗಂಗೆ ಇದೆ. ಈಗ ತಾನೇ ಒಂದು ಗಂಗೆ ಕಾವೇರಿ ನೋಡಿದ್ವಿ, ಇಲ್ಲೊಂದು ಗಂಗೆ ಇದೆ ತಿರುಮಾಲಿರಂ ಶೋಲೆ, ಮಧುರೆ ಹತ್ತಿರ ಸುಂದರಗಾಂವ ಕ್ಷೇತ್ರ. ಇದು ತ್ರಿವಿಕ್ರಮ ಪಾದದ ಉಗುರ ಮೇಲೆ ಚತುರ್ಮುಖ ಬ್ರಹ್ಮ ನೀರಾಗಿ ಗಂಗೆ ಉಂಟಾಗಿದ್ದು, ಆ ಪರಮಾತ್ಮನ ಪಾದದಲ್ಲಿ ಹಾಕಿಕೊಟ್ಟಿರುವಂಥ ಗೆಜ್ಜೆ ಇದೆಯಲ್ಲ, ನೂಪುರ, ಆ ನೂಪುರದಲ್ಲಿ ಬಿದ್ದಂತೆ ನೀರು, ಆ ನೂಪುರದಿಂದ ಬಿದ್ದಂಥದ್ದು ಡೈರೆಕ್ಟಾಗಿ ಬಂದು ಈ ಮಲೆಯಲ್ಲಿ ಬಂದುಬಿಡ್ತಂತೆ. ತಿರುಮಾಲಿರಂ ಶೋಲೆ ಮಲೆ ಅಂದರೆ ಬೆಟ್ಟ. ಅದಕ್ಕೆ ನೂಪುರ ಗಂಗೆ ಅಂತ ಅದಕ್ಕೆ ಹೆಸರು. ಆಕಾಶಗಂಗೆ, ನೂಪುರ ಗಂಗೆ. ಆ ನೂಪುರ ಗಂಗೆ ಡೈರೆಕ್ಟಾಗಿ ಪರಮಾತ್ಮನ ನೂಪುರದಿಂದ ಬಂದಿತ್ತು. ಗಂಗೆ ಬಂದಳು ಪಾದದಿಂದ, ಆದರೆ ಎಲ್ಲಿ ಹೋದಳು? ಶಿವನ ಜಟೆಯಲ್ಲಿ ಹೋಗಿ ಜನ್ನು ಮಹರ್ಷಿಯ ಕಿವಿ ಒಳಗೆ ಹೋಗಿ ಆಮೇಲೆ ಹೊರಗೆ ಬಂದು ಜಾಹ್ನವಿಯಾಗಿ. ಸೊ 3 ಪಥ ಅವಳಿಗೆ. ಆದರೆ ಈ ನೂಪುರ ಗಂಗೆಗೆ ಡೈರೆಕ್ಟ್ ಪರಮಾತ್ಮನ ನೂಪುರದಿಂದ ಬಂದವಳು ಅಂತ ಹೇಳಿ ತುಂಬ ಸುಂದರವಾಗಿ ಜಣ್ ಅಂತ ಆ ಮಲೆ ಮೇಲಿಂದ ಈಗಲೂ ಹರ್ಕೊಂಡು ಬರ್ತಾರೆ.
ಸುಂದರವಾಗಿದೆ, ತಿಳಿಯಾದಂಥ ನೀರು ತಿರುಮಾಲಿರು ಸೊಲೆನಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ, ಆ ಗಂಗೆ ಸುಂದರ ಬಾಹು ಇದ್ದಾನೆ, ನೀನು ಒಂದು ಕೆಲಸ ಮಾಡು, ಅಲ್ಲಿ ಸೇವೆ ಮಾಡಿಕೊಂಡು ಅಲ್ಲಿಂದ ಹೊರಟು ಪಾಂಡ್ಯನಾಡಿಗೆ ಬಾ. ಪಾಂಡ್ಯನಾಡಲ್ಲಿ 50ನೇ ಶ್ಲೋಕ, 50ನೇ ಶ್ಲೋಕದಲ್ಲಿ ಪಾಂಡ್ಯನಾಡನ್ನು ವರ್ಣನೆ ಮಾಡ್ತಾರೆ. ಈ ಪಾಂಡ್ಯನಾಡು ತುಂಬ ಸುಂದರವಾದ ರಾಜರ ಗರ್ವ. ಇದು ಒಂದು ವೃತ್ತಾಂತ ಇದೆ. ಈಗ ಚೇರ, ಚೋಳ, ಪಾಂಡ್ಯ ಈ 3 ಪ್ರದೇಶದ ರಾಜರುಗಳು ಒಂದು ಸತಿ ನೋಡಿದ್ರಂತೆ ಅಗಸ್ತ್ಯರನ್ನು ಭೇಟಿ ಮಾಡಿ, ಅಗಸ್ತ್ಯ ಮಹರ್ಷಿಗಳನ್ನು ಹೋಗಿ ಅವರ ಆಜ್ಞೆಗೆ ಒಳಪಟ್ಟು ಪರಮಶಿವನನ್ನು ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ 3 ರಾಜರು ಅಶರೀರವಾಣಿ ಕೇಳುತ್ತಂತೆ. ಏನಂತ? 3 ನೀವೆಲ್ಲ 3 ಜನರು ಇಂದ್ರಲೋಕಕ್ಕೆ ಹೋಗಿ ಅಂತ. 3 ರಾಜರುಗಳು ಇಂದ್ರಲೋಕಕ್ಕೆ ಬಂದರು. ಇಂದ್ರ ಇವರು ಬಂದ ತಕ್ಷಣ ಸ್ವಾಗತಂ ಹೇಳಿ ಬಂದ್ರಲ್ಲ, ಋಷಿಗಳು ಬಂದರು ಅಂಥೇಳಿ, ರಾಜರು ಬಂದರು ಅಂಥೇಳಿ, ಅದು ಭೂಮಿಯ ರಾಜರು, ಅದಕ್ಕೆ ಕರೆದು ಅವರಿಗೆ ಪೀಠವನ್ನು ಕೊಟ್ಟಂತೆ. 2 ದೊಡ್ಡದಾಗಿತ್ತಂತೆ, ಇನ್ನೊಂದು ಮಾತ್ರ ಚಿಕ್ಕದಾಗಿತ್ತು. ಚೇರ ಮತ್ತು ಚೋಳ ರಾಜ ಇಬ್ಬರು ದೊಡ್ಡ ಪೀಠದಲ್ಲಿ ಕೂತ್ಕೊಂಡ್ಬಿಟ್ರಂತೆ, ಆಸನದಲ್ಲಿ, ಸಿಂಹಾಸನದಲ್ಲಿ. ಇನ್ನೊಂದು ಚಿಕ್ಕದಾಗಿತ್ತಲ್ಲ, ಇವ್ರು ನೋಡಿದಂತೆ ಯಾರು? ಪಾಂಡ್ಯ ರಾಜ. ಇದೇನು ನನಗೆ ಮಾತ್ರ ಚಿಕ್ಕದಲ್ಲ, ಇವರಿಗೆ ಅವಮಾನ ಆಗತ್ತಲ್ವಾ, ಅದಕ್ಕೆ ಅವನು ಸೀದಾ ಹುಟ್ಟು ಇಂದ್ರನ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು, ನಾನು ಇಂದ್ರನ ಸಿಂಹಾಸನದಲ್ಲಿ ಕೂತ್ಕೊಂಡ್ಬಿಟ್ಟು. ಇಂದ್ರ ನೋಡ್ದ, ಇದೇನಿದು, ಅವ್ರಿಗೆ ಪೀಠ ಅಲ್ಲ ಹಾಕಿದ್ದೀನಿ, ಇವನು ಬಂದು ಮನುಷ್ಯ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡಲ್ಲ ಅಂತ ಇವರಿಗೆ ಕೋಪ. ಯಾರಿಗೆ? ಇಂದ್ರನಿಗೆ ಅಲ್ವಾ, ಒಂದೇ ಸಮ ಆಗೋಯ್ತಲ್ಲ. ಇವನು ಸ್ವರ್ಗಾದಿ ಅಧಿಪತಿ, ದೇವಾದಿರಾಜ, ಇವನ ಪಕ್ಕದಲ್ಲಿ ಈ ರಾಜ ಕೂತ್ಕೊಂಡ್ರೆ ಅದಕ್ಕೆ ಅವ್ನು ನೋಡಿದಂತೆ ಪಾಂಡ್ಯ. ಇಂದ್ರ ಮತ್ತು ಪಾಂಡ್ಯ ರಾಜ ಇಬ್ಬರಿಗೂ ಯುದ್ಧ. ಅವನು ಹೇಳ್ದಂತೆ, ನೀ ಹೆಂಗೆ ಕೂತ್ಕೊಳ್ತೀಯ ನನ್ನ ಜೊತೆಯಲ್ಲಿ? ಅದು ಯುದ್ಧನೇ ಶುರು ಮಾಡಿಬಿಟ್ಟಂತೆ. ಏನು ಇಂದ್ರ ಸೈನ್ಯನೇ ಇಲ್ಲ ಅವನಿಗೆ, ಇಂದ್ರನಿಗೆ. ಅವನು ಮಾಡಿಬಿಟ್ಟ. ಇಬ್ಬರಿಗೂ ದೊಡ್ಡ ಯುದ್ಧ ಆಗ್ತಾಯಿದೆ. ವಿರೋಧ ಉಂಟಾಗಿ ಯುದ್ಧಕ್ಕೆ ನಿಂತುಬಿಟ್ಟ. ಆ ಪಾಂಡ್ಯ ರಾಜ ನೋಡ್ದ, ಶಿವನನ್ನು ಪ್ರಾರ್ಥನೆ ಮಾಡಿದಂತೆ, ಪರಮಶಿವನನ್ನು ಪ್ರಾರ್ಥನೆ ಮಾಡ್ದ. ಮತ್ತೆ ಪ್ರಾರ್ಥನೆ ಮಾಡಿ ಅವನಿಂದ ಅಸ್ತ್ರಗಳನ್ನೆಲ್ಲ ಪಡ್ಕೊಂಡು ಇಂದ್ರನ ಜೊತೆನ ಯುದ್ಧ ಮಾಡಿದ. ಆದರೆ ಇಂದ್ರ ಈಗ ನೋಡ್ದ, ಶಿವನು ಕೊಟ್ಟಿರುವಂತಹ ಅನುಗ್ರಹದಿಂದ, ಅಸ್ತ್ರದಿಂದ ನಾನಿನ್ನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ, ಅದರಿಂದ ಇವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂಥೇಳಿ ಪಾಂಡ್ಯರಾಜನಿಗೆ ಹೇಳಿದಂತೆ, ನೋಡಪ್ಪ ಇವಾಗ ಒಂದು ಕೆಲಸ ಮಾಡೋಣ, ಯುದ್ಧ ನಿಲ್ಲಿಸ್ಬಿಟ್ಟು ನಾವು ಶೇಕ್ ಹ್ಯಾಂಡ್ ಮಾಡಿಕೊಂಡು ಸಂಧಿ ಮಾಡ್ಕೊಳ್ಳೋಣ. ನಿನಗೇನು ಬೇಕು? ನಮ್ಮ ದೇಶದಲ್ಲಿ ಯಾವಾಗಲೂ ಸುಭಿಕ್ಷವಾಗಿರಬೇಕು ಪಾಂಡ್ಯನಾಡು ಅಂತ ಅವ್ರು ಕೇಳ್ಕೊಂಡಂತೆ. ಅದರಿಂದ ಅವತ್ತಿನಿಂದ ಪಾಂಡ್ಯ ದೇಶದಲ್ಲಿ ಯಥೇಚ್ಛವಾಗಿ ಮಳೆ ಬೀಳುತ್ತೆ. ಅದರಿಂದ ಸಸ್ಯ ಸಮೃದ್ಧಿ, ಜಲ ಸಮೃದ್ಧಿ, ಎಲ್ಲ ಸಮೃದ್ಧಿಯನ್ನು ಆಟಾಳಿ ಹೇಳುವ ಹಾಗೆ ಓಂಕಿ ಉಲಗಳಂತ ಉತ್ತಮನ್ ಬೇರ್ಪಾಡಿ ಓಂಗು ಪೆರು ಚೆನ್ನಲ್ ಮೂಡು ಕಯಲುಗಳ ಮೂಕುವಳೆ ಪೋದಿಲ್ ಪೊರಿವಟ್ಟು ಕಟ್ಪಡುಪ್ಪ ಅಂತ ಆಂಟಾಳ್ ಸುಂದರವಾದ ಪಾಂಡ್ಯನಾಡನ್ನು ಕೊಂಡಾಡ್ತಾಳೆ. ಆ ರೀತಿಯಾಗಿ ಮಳೆ ಸುರಿದು ಅದರಿಂದ ಅಲಕಾಪುರಿಯನ್ನೂ ಮೀರಿಸುವಂತಹ ಇದಾಗಿತ್ತಂತೆ ಪಾಂಡ್ಯನಾಡು. ಅದರಿಂದ ನೀವೀಗ ಆ ರಾಜ್ಯಕ್ಕೆ ಹೋಗ್ತೀಯಾ ಏ ಹಂಸವೇ? ಆ ಹಂಸದಲ್ಲಿ ಹೇಳ್ತಾನೆ ಶ್ರೀರಾಮಚಂದ್ರ, ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಒಂದು ನದಿ ಇದೆ, ತಾಮ್ರಪರ್ಣಿ ನದಿ. ಆ ತಾಮ್ರಪರ್ಣಿ ನದಿ ಸಾಮಾನ್ಯ ಅಲ್ಲ. ಅಲ್ಲಿ ನೀನು ಮುತ್ತುಗಳಿಂದ ಕೂಡಿರುವಂಥ ಮರಳು ದಿಣ್ಣೆಗಳನ್ನೆಲ್ಲ ನೋಡ್ತೀಯ. ದೂರದಿಂದಲೇ ನಿನಗೆ ಮೇಲಿಂದ ಕಾಣಿಸುತ್ತೆ, ಯಾಕೆಂದರೆ ಹಾರ್ತಾ ಇದೆ ಹಂಸ, ಹಾರಿಕೊಂಡು ಹೋಗ್ತಾ ಇದೆ. ನಕ್ಷತ್ರ ತುಂಬಿದ ಆಕಾಶದಂತೆ ನಿನಗೆ ತಾಮ್ರಪರ್ಣಿ ನದಿ, ಅದರ ಪಕ್ಕದಲ್ಲಿರುವಂಥ ದಡ, ಅದರಲ್ಲಿರುವಂಥ ಮುತ್ತುಗಳು ಎಲ್ಲ ಕಾಣಿಸುತ್ತೆ ನಿನಗೆ, ಸುಂದರವಾಗಿದೆ. ಮತ್ತು ಈ ಒಂದು ನದಿಯ ಹತ್ತಿರನೇ ಅಗಸ್ತ್ಯ ಋಷಿಗಳು ಪಕ್ಕದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅದರಿಂದ ಗೊತ್ತಲ್ಲ, ಅಗಸ್ತ್ಯರು ಸಮುದ್ರವನ್ನೇ ಆಪೋಷಣೆ ತಗೊಂಡಂಥವರು. ಅದರಿಂದ ಅವರು ಸಮೀಪದಲ್ಲೇ ಇರೋದ್ರಿಂದ ಸದಾ ಶುದ್ಧವಾದ ತಿಳಿಯಾದ ಸ್ಫಟಿಕದಂತೆ ಇರುವಂಥ ನೀರು ಹರಿತಾ ಇರುತ್ತೆ ತಾಮ್ರಪರ್ಣಿನಲ್ಲಿ. ಅದಕ್ಕೆ ಔಷಧಿಗಳ ಗುಣಗಳು ಉಂಟು, ತುಂಬ ಔಷಧಿಗಳುಂಟು, ಮಿನರಲ್ಸು ಎಲ್ಲ. ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಆಚಾರ್ಯ ಪರಂಪರೆಯಲ್ಲಿ ಹೇಳಬೇಕಾದ್ರೆ ಆ ಪಾಂಡ್ಯನಾಡಿನಲ್ಲಿ ತಿರುನಲ್ವೇಲಿ ಡಿಸ್ಟ್ರಿಕ್ಟ್ನಲ್ಲಿ ಆಳ್ವಾರ್ ತಿರುನಗರಿನಲ್ಲಿ ಸ್ವಾಮಿ ನಮ್ಮಾಳ್ವಾರ್ ಅಂತ ಇದ್ದರು. ಆಳ್ವಾರವರ ಚರಿತ್ರೆಯನ್ನು ನೀವೆಲ್ಲ ಕೇಳಿದ್ದೀರಾ, ನೀವು ಕೇಳಿದಿರೋ ಅಥವಾ ಹಿಂದೆ ಒಂದು ಸ್ವಲ್ಪ ವರ್ಷಗಳ ಹಿಂದೆ. ನಮ್ಮಾಳ್ವಾರವರ ಶಿಷ್ಯರು ಮಧುರಕವಿ ಆಳ್ವಾರು ಅವರಿಗೆ ತಮ್ಮ ಗುರುಗಳಾದಂಥ ನಮ್ಮಾಳ್ವಾರನ್ನು ಒಂದು ಮೂರ್ತಿ ಮಾಡಬೇಕು ಅಂತ ಆಸೆ ಆಯಿತು.
ಅದಕ್ಕೆ ಅವ್ರು ಹೇಳುವಂತೆ ನಿಮ್ಮ ಮೂರ್ತಿ ಮಾಡಬೇಕು. ಏನು ಮಾಡಬೇಡ, ತಾಮ್ರಪರ್ಣಿ ನೀರನ್ನು ತೊಗೊಂಡ್ಬಂದು ಕುದಿಸ್ಬಿಟ್ಟು ಹಾಕು, ಮೂರ್ತಿ ಆಗುತ್ತೆ ಅಂತ. ಅದಕ್ಕೆ ಅವ್ರೇನು ಮಾಡಿದ್ರು, ಆ ನೀರನ್ನು ತೊಗೊಂಡ್ಬಂದು ಕುದಿಸಿ ಹಾಕಿದಾಗ ಒಂದು ಮೂರ್ತಿ ಬಂತು. ಆದರೆ ಅದರಲ್ಲಿ ನಮ್ಮಾಳ್ವಾರ ಥರ ಇರಲಿಲ್ಲ. ಅವರು ಇದೇನಿದು ನಿಮ್ಮ ಥರ ಇಲ್ವಲ್ಲ, ನಂಗೆ ಬೇಕಾಗಿದ್ದು ನಿಮ್ಮ ವಿಗ್ರಹ, ನನಗದು ಬೇಕಾಗಿತ್ತಲ್ಲ. ಇದು ಭವಿಷ್ಯದ ಆಚಾರ್ಯರು. ಭವಿಷ್ಯ ಅಂದ್ರೇನು? ಮುಂದಕ್ಕೆ ಒಬ್ಬರು ಆಚಾರ್ಯರು ಬರ್ತಾರೆ. ಕಲಿಯುಗ ಪ್ರಾರಂಭದಲ್ಲೇ ಕೆಟ್ಟು ಹೋಗುತ್ತೆ. ಆಗ ನಾರಾಯಣನನ್ನೇ ತಳ್ಳಿಬಿಡ್ತಾರೆ. ಆ ನಾರಾಯಣನನ್ನು ಉದ್ಧಾರ ಮಾಡೋಕ್ಕೆ ಒಬ್ಬರು ಆಚಾರ್ಯ ಬರ್ತಾನೆ, ಆದಿಶೇಷನ ಅವತಾರ, ಅವರೇನೇ ರಾಮಾನುಜರು. ಅದು ಭವಿಷ್ಯದ ಆಚಾರ್ಯರ ವಿಗ್ರಹ. ಆಮೇಲೆ ತಿರ್ಗಾ ನೀರನ್ನು ತೊಗೊಂಡು ಯಾತಕ್ಕೆ ಹೇಳ್ತೇನೆ ಅಂದರೆ, ಇಲ್ಲಿ ರಾಮ ಹೇಳ್ತಾನೆ ಅದರಲ್ಲಿ ಔಷಧಿಗಳುಂಟು, ಮಿನರಲ್ಸ್ ಉಂಟು, ತುಂಬ ಪವಿತ್ರವಾದ ನೀರು, ರೋಗ ಎಲ್ಲ ಪೂರ್ತಿ ನಾಶವಾಗಿಬಿಡುತ್ತೆ ಅದರಲ್ಲಿ ಒಮ್ಮೆ ಸ್ನಾನ ಮಾಡಿದರೆ. ಅದರಿಂದ ನೀವು ಒಂದು ಕೆಲಸ ಮಾಡು, ನೀನು ವೈಜ್ಞಾನಿಕವಾಗಿ ಇದನ್ನು ಪ್ರೂವ್ ಮಾಡಿದ್ದಾರೆ ಅವರು, ಟೆಸ್ಟ್ ಮಾಡಿ ಅದರಲ್ಲಿರುವಂತಹ ತುಂಬ ಒಳ್ಳೊಳ್ಳೆಯ ಇದೆಲ್ಲ ಉಂಟಂತೆ ಅದರಲ್ಲಿ. ಇವರೆಲ್ಲ ಹೇಳ್ತಾರೆ, ಏನಂತ ಹೇಳ್ತಾರೆ, ಇದಕ್ಕೆ ನೀರು ಮಿನರಲ್ ವಾಟರ್ ಅಂತ ಹೇಳುವ, ಮಿನರಲ್ಸ್ ಎಲ್ಲ ಅದರಲ್ಲಿ ತುಂಬ ಇದೆಯಂತೆ. ಅದು ಪರ್ವತದಿಂದ ಬರುವಂತಹ ನೀರು. ಅದನ್ನು ಇಲ್ಲಿ 51, 53, 54, 55 ಶ್ಲೋಕದಲ್ಲಿ ವರ್ಣನೆ ಮಾಡಿದರೆ, ನಿನಗೆ ಹಾಗೆ ಆಯಾಸ ಅದು ನೀಗುವಂತೆ ಆಗುತ್ತೆ. ಚೆನ್ನಾಗಿ ತಾಮ್ರಪರ್ಣಿನಲ್ಲಿ ಸ್ನಾನ ಮಾಡು, ರೋಗ ಎಲ್ಲ ಹೋಗುತ್ತೆ, ಬಾಯಾರಿಕೆ ಹೋಗುತ್ತೆ, ಆಯಾಸ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ನೀನು ಮುಂದಕ್ಕೆ ದಾಟೋದಕ್ಕೆ ಸಮುದ್ರವನ್ನು ದಾಟಬೇಕಲ್ಲ ಈಗ ಹಂಸ, ಅದಕ್ಕೋಸ್ಕರ ಸರಿಯಾಗತ್ತೆ ಅಂತ ಹೇಳಿ ಆ ಮಾರ್ಗದ ಎಲ್ಲ ಶ್ರಮ ಪರಿಹಾರ ಮಾಡಿಕೊಂಡು ಆಯಾಸವನ್ನು ನೀಡಿಕೊಂಡು ನೀನು ಮುಂದಕ್ಕೆ ಹೋಗು ಅಂತ ಈ 53ನೇ ಶ್ಲೋಕ 55ನೇ ಶ್ಲೋಕದಲ್ಲಿ ಹೇಳ್ತಾರೆ ಸ್ವಾಮಿ ದೇಶಿಗರು. ಆ ಶ್ಲೋಕ ಸಮುದ್ರದ ಈಗ ಸಮುದ್ರ ತೀರಕ್ಕೆ ಬಂದುಬಿಡುತ್ತೆ. ಈಗ ಆಳ್ವಾರ್ ತಿರುಗರಿ ನೈವೇಲಿಗೂ ಸಮುದ್ರಕ್ಕೂ ಹತ್ತಿರ. ಅದರಿಂದ ಈಗ ಹಂಸ ಹಾರಿಕೊಂಡು ನೀನು ಹೋಗ್ತೀಯ ಮುಂದಕ್ಕೆ, ಪಾಂಡ್ಯನಾಡನ್ನು ದಾಟಿ ಕಡೆಗೆ ಹೋದಾಗ ಸಮುದ್ರವನ್ನು ನೋಡ್ತೀಯ. ಸ್ಥಿತ್ವಾ ತತ್ರ ಕ್ಷಣಮಯತಗ ಶೈಲಶೃಂಗಾವತೀರ್ಣೈ ಸ್ರೋತೋಪೇತೈ ಅಧಿಗತ ಗುಣಂ ಚಾರು ವಿಸ್ಮಾರ ಘೋಷೈ ಲಕ್ಷ್ಮೀ ಕುರ್ವನ್ ದಶಮುಖಪುರಿ ಸೌಮ್ಯಪತ್ರ ಪ್ರಕಷ್ಟೋ ವೇಲಾ ಚಾಪಂ ಶರದಿವಸಕ್ಕೆ ವೇಗತತ್ವಂ ಯತೀಯಾಗ. ಅಪ್ಪ ಹಂಸ, ಸೌಮ್ಯನಾದ ಹಂಸನೇ ಕೇಳು, ಈ ಸಮುದ್ರವನ್ನು ನೀನು ನೋಡ್ತೀಯಲ್ಲ, ನೀನು ಈ ತೀರದಲ್ಲಿ ಕ್ಷಣಕಾಲ ತಗ್ಗಿ ಎರಡೂ ಕಡೆಯಲ್ಲಿರುವಂಥ ಬೆಟ್ಟದ ಶಿಖರ, ಅದರಿಂದ ಇರುವಂಥ ಬೇರೆ ಬೇರೆ ಪ್ರವಾಹವಾಗಿ ಹರಿಯುವಂಥ ನದಿಗಳು, ಅದನ್ನೆಲ್ಲ ನೋಡ್ತೀಯ. ನಿನ್ನ ಇಂಪಾದ ಧ್ವನಿಯಿಂದ ನೀನು ಹಾಡಿಕೊಂಡು ಅಲ್ಲಿ ಹೋದಾಗ ದಶಮುಖ ನಗರವಾದ ಲಂಕೆಯನ್ನು ಗುರಿಯಾಗಿಟ್ಕೊಂಡು ನೀನು ಹೋಗಬೇಕು. ಹೇಗೆ ಹೋಗಬೇಕು ಅಂತ, ಒಂದು ಬಾಣದಂತೆ ಹೋಗಬೇಕು ನೀನು. ಈಗ ಬಿಲ್ಲನ್ನು ಹಿಡ್ಕೊಂಡು ಈ ಕಡೆ ಸಮುದ್ರ ತೀರದಿಂದ ಬಿಲ್ಲಿಟ್ಕೊಂಡು ಒಂದು ಬಾಣವನ್ನು ಬಿಟ್ಟರೆ ಗುರುತು ಹಾಕ್ಕೊಂಡು ಅಲ್ಲಿ ಬಿಟ್ಟರೆ ಲಕ್ಷ್ಯದಿಂದ ಅದಲ್ಲಿ ಹೋಗಿ ಸೇರುತ್ತಲ್ವ, ಹಾಗೆ ನೀವು ಹೋಗ್ಬೋದು. ನೀನು ಬಿಲ್ಲಿನ ಆಕಾರ ಮಾಡ್ಕೋ, ನೀನೇ ಬಾಣ, ಆ ಬಾಣ ಹೇಗೆ ಹೋಗುತ್ತೋ ಹಾಗೆ ನೀವು ಹೋಗಿ ಅದನ್ನು ಸಮುದ್ರವನ್ನು ದಾಟಿಬಿಡು ಅಂತ ರಾಮ ಹಂಸಕ್ಕೆ ಹೇಳಿ. ಆ ಸಮುದ್ರವನ್ನು ನೋಡಿದ ತಕ್ಷಣ ಅದು ಅಷ್ಟು ಚೆನ್ನಾಗಿ ಈ ಶ್ಲೋಕದಲ್ಲಿ ಸುಂದರವಾದ ವೇಲ ಚಾಪ ರೂಪಕದಲ್ಲಿ ಇದು ಸ್ವಾಮಿ ದೇಶಿಗರ ಕಲ್ಪನಾ ಸಾಮರ್ಥ್ಯ. ಇದು ಚಿತ್ರ ಒಂದು ಅಲಂಕಾರ. ಯಾಕೆಂದರೆ ಚಿತ್ರ ಬರಿಬೇಕಾದ್ರೆ ಯಾರು ಬರೀತಾನೋ, ಶಿಲ್ಪಿ ಹೇಗೆ ಒಂದು ಇದನ್ನು ಕೆತ್ತಬೇಕಾದ್ರೆ ಅವನಿಗೆ ಮನಸ್ಸಿನಲ್ಲಿ ಭಾವನೆಗಳು ಉಂಟಾಗಬೇಕಲ್ವ, ಅದರ ಮನೋಭಾವನ ಏನು ಮಾಡಬೇಕು ಅನ್ನೋದನ್ನು ರೂಪಕ ಮಾಡಿಕೊಳ್ಬೇಕು. ಅದೇ ಥರ ಕವಿಗೆ ಕಾವ್ಯವನ್ನು ಬರೀಬೇಕಾದ್ರೆ ಆ ಕಾವ್ಯ ಶೈಲಿ, ಕಾವ್ಯದ ರೂಪಕತೆ, ಅದರೊಳಗಿರುವಂಥ ಅಲಂಕಾರಗಳು, ಅದರಲ್ಲಿರುವಂಥ ಅರ್ಥಗಳು ಎಲ್ಲವೂ ಒಂದು ಸೇರಬೇಕು. ಒಂದಿಲ್ಲೇ ಇರುವುದು ಚೆನ್ನಾಗಿರೋದಿಲ್ಲ. ತುಂಬ ಚೆನ್ನಾಗಿದೆ ಪದಗಳೆಲ್ಲ, ಆದರೆ ಅರ್ಥವೇ ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಅರ್ಥ ಇದೆ, ಅಲಂಕಾರ ಇಲ್ಲ, ಪ್ರಯೋಜನ ಇಲ್ಲ. ಛಂದಸ್ಸಿದೆ, ಆದರೆ ಛಂದಸ್ಸಿಗೆ ಅರ್ಥಪೂರ್ವಕವಾಗಿ ಬರೋದು ಎಲ್ಲನೂ ಕೂಡಿ ಬರಬೇಕು. ಅದಕ್ಕೆ ಭಗವಂತನ ಅನುಗ್ರಹ ಬೇಕು, ಇಲ್ಲಾಂದರೆ ಇಲ್ಲ. ಅನುಗ್ರಹ ಇದ್ರೇನಾಗುತ್ತೆ? ಸ್ವಾಮಿ ದೇಶಿಗರಿಗೆ ಭಗವಂತನ ಅನುಗ್ರಹ ಸಂಪೂರ್ಣವಾಗಿತ್ತು. ಸ್ವಾಮಿ ದೇಶಿಗರು ಎಷ್ಟು ವೈರಾಗ್ಯಗಳು, ದಾನ ಭಕ್ತಿ ವೈರಾಗ್ಯದ ಒಂದು ಆಲಯವೇ ಸ್ವಾಮಿ ದೇಶಿಗರು. ಆಲಯಂ
ಮತ್ತು ಕರುಣೆ, ನಮ್ಮ ಮೇಲಿರುವಂಥ ದಯೆಗೋಸ್ಕರವಾಗಿ ಎಷ್ಟೊಂದು ಸ್ತೋತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಸ್ವಾಮಿ ದೇಶಿಕರು. ಇದು ಒಂದು ಅದರಲ್ಲಿ ಅವರು ಅದಕ್ಕೆ ಹೇಳ್ತಾರಲ್ಲ, ಎಷ್ಟು ಕಷ್ಟಪಟ್ಟಾದರೂ ಅವರಿಗೂ ತುಂಬ ವಿದೂಷ ತುಂಬ ಜನ ವೈರಿಗಳಿದ್ದರು. ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಸ್ವಾಮಿ ದೇಶಿಕರಿಗೆ. ಅವ್ರಿಗೂ ಕೂಡ ಇದರಲ್ಲಿ ಒಬ್ಬ ಇವನನ್ನು ಕಳಿಸಿ ನೀರು ಅವರ ಹೊಟ್ಟೆನಲ್ಲಿ ನೀರು ಸೇರಿಕೊಳ್ಳುವಂತೆ ಮಾಡಿಬಿಟ್ಟಿದ್ರು. ಒಂದು ಕೊಳದ ನೀರೆಲ್ಲ ಇವರು ಹೊಟ್ಟೆನಲ್ಲಿ ಬರುವಂತೆ ಮಾಯಾಜಾಲದಿಂದ ಗೊತ್ತಾಯಿತು ಸ್ವಾಮಿ ದೇಶಕರಿಗೆ. ಅವರು ಕೂತಿದ್ದಾರೆ ಅವರ ಮನೆಯಲ್ಲಿ, ಕಂಬದಲ್ಲಿ ಹೇಗೆ ಕೂತಿದ್ದಾರೆ. ತುಂಬ ಹೊಟ್ಟೆ ನೋವು ಆರಂಭ ಆಯಿತು. ಏನಾಯಿತು ಅಂತ ಕಣ್ಣು ಮುಚ್ಕೊಂಡು ನೋಡಿದ್ರು ಜ್ಞಾನಿಗಳು. ಗೊತ್ತಾಯಿತು, ಯಾರೋ ಏನೋ ಮಾಟ ಮಾಡ್ತಾ ಇದ್ದಾರೆ ಅಂತ. ತಕ್ಷಣವೇ ಏನು ಮಾಡಿದ್ರು, ಆ ಕಂಬದಲ್ಲಿ ಒಂದು ಗೆರೆ ಹಾಕಿದ್ರು. ಗೆರೆ ಹಾಕಿದ ತಕ್ಷಣ ಆ ಕಂಬದಿಂದ ಈ ಹೊಟ್ಟೆ ನೀರೆಲ್ಲ ಅದರೊಳಗಿಂದ ಯಾವ್ಯಾವ ನೀರು ಇವರು ಹೊಟ್ಟೆಗೆ ಬರಲಿ ಅಂತೇಳಿನೋ ಆ ನೀರೆಲ್ಲ ಕಂಬದ ಮೂಲಕವಾಗಿ ವಾಪಸ್ ಹರಿದು ಹೋಗ್ತಾರೆ. ಅಂದರೆ ಅಷ್ಟು ಶಕ್ತಿ ಅವರಿಗೆ. 64 ಕಲೆಗಳು ಗೊತ್ತಿತ್ತು ಅಂತ ಹೇಳ್ತಾರೆ. ಅಂದರೆ ಚಿತ್ರ ಬರೆಯೋದು, ಬಾವಿ ತೋರೋದು ಎಲ್ಲನೂ ಗೊತ್ತಿತ್ತು, ಕವಿತೆ ಗೊತ್ತಿತ್ತು, ಎಲ್ಲನೂ ಗೊತ್ತಿತ್ತು. ಅದರಿಂದ ಸಮುದ್ರ ತೀರ, ಆ ಸುಂದರವಾದ ತೀರವನ್ನು ಹೇಳಿ ಶ್ರೀರಾಮನ ಇಂಗಿತ ಅಷ್ಟು ವೇಗವಾಗಿ ಹೋಗುವಂಥ ಶಕ್ತಿ ಆ ಹಂಸ ಪಕ್ಷಿಗೆ ಅದು ಕೊಡ್ತದೆ. ಯಾವುದು? ಶ್ರೀರಾಮನ ವಿರಹ ವೇದನೆಯ ವೇಗ. ಆ ವೇಗ ಏನು ಮಾಡ್ತು, ಈ ಹಂಸ ಎನ್ನುವಂಥ ಬಾಣವನ್ನು ಹೇಗೆ ಕಳಿಸ್ತು, ಲಂಕಾಪಟ್ಟಣಕ್ಕೆ ಸೀದಾ ಹೋಗಲು ಮುಟ್ಟುಬಿಡಬೇಕು ಸೀತೆ ಹತ್ರ. ಆ ರೀತಿಯಾಗಿ ಲಕ್ಷ್ಯವನ್ನು ಮಾಡಿ ಕಳೆದಂತೆ ಇತ್ತು. ಅಂದರೆ ಅಚಲ ವಿಶ್ವಾಸ, ಹಂಸಕ್ಕೆ ವಿಶ್ವಾಸ ಬೇಕು. ಅದೇ ರೀತಿ ನಮಗೆ ಪರಮಾತ್ಮನ ಮೇಲೆ ಸಂಪೂರ್ಣವಾದ ಮಹಾವಿಶ್ವಾಸ ಇದ್ರೇ ನಾವು ಈ ಸಂಸಾರವನ್ನು ಬಿಡ್ಬೋದೇ ವಿನಃ ಇಲ್ಲದೆ ಇದ್ದರೆ ನಮ್ಮ ಶರಣಾಗತಿ ಆಗಲಿ, ಭಕ್ತಿ ಆಗಲಿ ಯಾವ ಒಂದು ಉಪಾಯವೂ ಫಲಿಸೋದಿಲ್ಲ. ಆ ಪರಮ ವಿಶ್ವಾಸ, ಮಹಾವಿಶ್ವಾಸ ಇದ್ದರೆ ಮಾತ್ರ ಆಗುತ್ತೆ ಅಂತ ಹೇಳಿ, ಏ ಸ್ನೇಹಿತ ನೋಡು, ರಾಮ ಹೇಳ್ತಾನೆ, ನೀನು ನನ್ನ ಸ್ನೇಹಿತ, ಇವಾಗ ದೂತನಾಗಿ ಹೋಗ್ತಾ ಇದೆಯಾ. ನನಗೆ ಸಮುದ್ರ ತೀರದಲ್ಲಿ ದಟ್ಟವಾದ ಕಾಡೆಲ್ಲ ಉಂಟು. ಸಮುದ್ರದಲ್ಲಿ ಆ ಕಾಡಿನಲ್ಲಿ ಕಾಡ್ಗಿಚ್ಚು ಉಂಟಾಗ್ಬಿಡುತ್ತೆ. ಕಾಡ್ಗಿಚ್ಚು ಆವರಿಸಿಕೊಂಡು ಕಾಡಿನಂತೆಯೇ ಸಂಧ್ಯಾಕಾಲದಲ್ಲಿ ಕಂಡುಬರುವ ಆಕಾಶದಂತೆ ನಿನಗೆ ಕಾಣಿಸುತ್ತೆ. ನೀನು ನೋಡ್ತಾನೇ ಇರು. ಆದರೆ ನೀನೇನು ಮಾಡಬೇಕು ಗೊತ್ತಾ, ಅದನ್ನೆಲ್ಲ ನೋಡದೆ ಬಾಣ ಯಾವ ರೀತಿ ಲಕ್ಷ್ಯವನ್ನು ಇಟ್ಕೊಂಡು ಹೋಗುತ್ತೋ ಆ ರೀತಿ ಹೋಗು. ಸಮುದ್ರದ ಅಲೆಯನ್ನು ನೋಡಬೇಡ, ಅಲ್ಲಿ ಬರುವಂಥ ಕಾಳ್ಗಿಚ್ಚು ನೋಡಬೇಡ, ಕಾಡುಗಳನ್ನು ನೋಡಬೇಡ. ಸೀದಾ ಎಲ್ಲಿ ಹೋಗು, ಒಂದೇ ಲಕ್ಷ್ಯ, ನೀನು ಆ ಸೇರಿದ ಅಲ್ಲಿ ಹೋಗಬೇಕು. ಭಗವಂತನಂತೆ ಮಿಂಚಿನ ಜೊತೆಯಲ್ಲಿ ಸೇರಿದ ಮೇಘದಂತೆ, ಒಂದು ದೇಹದಂತೆ ಇನ್ನೊಂದು ದೇಹ ಸೇರಿದ ಇದರಂತೆ ನೀನು ನೋಡ್ತೀಯಾ. ಆದರೆ ಅದನ್ನೆಲ್ಲ ನೋಡಬೇಡ, ಸೀದಾ ಹೋಗಿ ಲಂಕಾಪಟ್ಟಣವನ್ನು ಸೇರಬೇಕು. ಆ ಸಮುದ್ರವನ್ನು ಅದಕ್ಕೆ ಒಂದು ಇದನ್ನು ಕೊಡ್ತಾರೆ, ಸಮುದ್ರಕ್ಕೆ ಸಮುದ್ರವೇ ಉಪಮಾನ. ಹೇಗೆ ರಾಮರಾವಣ ಯುದ್ಧಕ್ಕೆ ರಾಮರಾವಣ ಯುದ್ಧ ಯೋರಿವ ಅಂತಾರೆ. ಸಾಗರಂ ಸಾಗರೋಪಮಃ ಅಂತ ರಾಮಾಯಣದಲ್ಲಿ ಹೇಳುವಂತೆ ಬೇರೆ ಯಾವುದೂ ಉಪಮಾನ ಕೊಡೋಕ್ಕಾಗಲ್ಲ. ಸಮುದ್ರ ಅಷ್ಟು ಅಗಾಧವಾದಂಥ ಸಮುದ್ರ. ಆ ಸಮುದ್ರಕ್ಕೆ ನೀನು ನೋಡ್ತೀಯ. ಆ ಸಮುದ್ರ ಹೇಗಿದೆ ಗೊತ್ತಾ, ರಾಮಾಯಣದಲ್ಲಿ ಸಮುದ್ರದ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿಗಳು. ಅಪಾರಂ ಅವಿಗರ್ಜಂತಂ ಘೋರೈಹಿ ಊರ್ವಿ ವಿರಾಲಯಂ ಸಾಗರಂ ಚಾಂಬರ ಪ್ರಜ್ಞಂ ಅಂಬರಂ ಸಾಗರೋಪಮಂ ಸಾಗರಂ ಚಾಂಬರಂ ಚೇತಿ ನಿರ್ವಿಶೇಷಂ ಅದೃಶ್ಯತ ಅಂತ ಹೇಳಿ ಇಲ್ಲಿ ವಿಶೇಷವಾದಂಥ ಒಂದು ಸಂಗಮ. ಅದರಿಂದ ಸಾಗರವನ್ನು ನೀನು ನೋಡ್ತೀಯ. ನೋಡಿಬಿಟ್ಟು ಕಾಡು ಸಾಗರ ಯಾವುದು ಅಂತ ಗೊತ್ತಾಗದೆ ಆ ಸಮುದ್ರದ ಭವ್ಯತೆಯನ್ನು ವರ್ಣನೆ ಮಾಡ್ತಾನೆ. ಲಂಕೆಗೆ ಸಮೀಪಕ್ಕೆ ಹೋಗುತ್ತೆ ಹಂಸ. ಹೋಗ್ತೀಯಾ ನೀನು ಇವಾಗ ಲಂಕಾಪಟ್ಟಣದ ಸಮೀಪಕ್ಕೆ ಹೋಗ್ತೀಯಾ. ಅದನ್ನು ಲಂಘನ ಮಾಡಬೇಕಾದ್ರೆ ಬಹಳ ಶೀಘ್ರದಲ್ಲಿ ಹೋಗುವಂತ ರಾಮ ಹೇಳಿದ್ದಾನೆ. ಅಲ್ಲಿ ಮಧ್ಯದಲ್ಲಿ ಹನುಮಂತನಿಗೆ ಬಂದಂತೆ ಮಹಿನಾಥ ಪರ್ವತವನ್ನು ಕಳಿಸ್ತಾನೆ. ಯಾರು? ಸಮುದ್ರ ರಾಜ. ಸಮುದ್ರ ರಾಜ ನಿನಗೆ ಉಪಚಾರ ಮಾಡಬೇಕು ಅಂತ ಹೇಳಿ ಹನುಮಂತನಿಗೆ ಕಳಿಸಿದಂತೆ ಅವನ ಮೇಲಕ್ಕೆ ಬರ್ತಾನೆ. ಬಂದು ಹೇಳ್ತಾನೆ, ಏ ಹಂಸ, ನೀನು ಬಂದು ನನ್ನ ಉಪಚಾರವನ್ನು ಸ್ವೀಕಾರ ಮಾಡುವಂತಾನೆ. ಹನುಮಂತ ಏನು ಮಾಡ್ದ? ಹನುಮಂತ, ನಾನು ರಾಮನ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ, ನಾನೀಗ ನಿಲ್ಲಕ್ಕೆ ನನಗೆ ಕಾಲಾವಕಾಶವಿಲ್ಲ, ಅದರಿಂದ ನಾನು ಹೋಗ್ಬಿಟ್ಟು ಬರ್ತಾನೆ, ನನ್ನಲ್ಲಿ ಬಂದು ನಿನ್ನ ಉಪಚಾರವನ್ನು ಸ್ವೀಕಾರ ಮಾಡ್ತೀನಿ ಅಂತ. ಅದಕ್ಕೆ ಒಂದು ಸತಿ ಅಲ್ಲಿ ಮುಟ್ಟಿಬಿಟ್ಟು ಹೊಟ್ಟು ಬಿಡ್ತಾನೆ ಆಂಜನೇಯ.
ಯಾಕಂದರೆ ಅದು ತಪ್ಪಾಗುತ್ತೆ. ಆದರೆ ರಾಮ ಇದರಲ್ಲಿ ಹೇಳಿದ್ದಾನೆ ಹಂಸಕ್ಕೆ, ಹಂಸ ನೋಡು ಬಂಧುಗಳೆಲ್ಲ ಯಾವಾಗಲೂ ಉಪಚಾರವನ್ನು ಕೊಟ್ಟರೆ ಸ್ವೀಕಾರ ಮಾಡಿದರೆ ಸಂತೋಷವಾಗುತ್ತಪ್ಪ, ಬಿಡಬಾರ್ದು. ಅದರಿಂದ ಬಂಧುಗಳು ಅವರು ಬಂಧು ಅಲ್ವಾ, ನನಗೆ ಬಂಧು ನಿನಗೂ ಬಂಧು, ಅದರಿಂದ ಉಪಚಾರವನ್ನು ಸ್ವೀಕಾರ ಮಾಡು, ನೀನು ಹಾಗೆ ಹೊರಟೋಗಬೇಡ ಅಂತ ಹೇಳಿದ್ದಾನೆ ಇದರಲ್ಲಿ. ಯಾಕೆಂದರೆ ನಿನಗೆ ಸತ್ಕಾರ ಮಾಡೋಕ್ಕೆ ಬರ್ತಾನೆ. ಯಾಕೆಂದರೆ ಸಗರಪುತ್ರರು 60,000 ಮಕ್ಕಳು ಸಗರ ಚಕ್ರವರ್ತಿಗೆ. ಅವನು ಅಶ್ವಮೇಧ ಯಾಗ ಮಾಡಿದಾಗ ಅಶ್ವವನ್ನು ಇಂದ್ರ ಬೇರೆ ವಯಸ್ಸದಲ್ಲಿ ಬಂದು ಆ ಅಶ್ವವನ್ನು ತಗೊಂಡು ಪಾತಾಳದಲ್ಲಿಟ್ಟು ಕಪಿಲಮುನಿಯ ಪಕ್ಕದಲ್ಲಿಟ್ಟು ಆಮೇಲೆ ಇವರೆಲ್ಲ ಹೋಗಿ ಅದನ್ನು ಹುಡುಕಿ ಅದರ ಹುಡುಕಕ್ಕೆ ಹೋದಂಥ ಸಗರ ಚಕ್ರವರ್ತಿಯ ಮಕ್ಕಳು ಏನು ಮಾಡಿದ್ರು, ಕೆತ್ತಿ ಸಾಗರವನ್ನು ಮಾಡಿಬಿಟ್ರು. ಅವರು ಕೆತ್ತಿ ನೀರೆಲ್ಲ ಸೇರ್ಕೊಳ್ತೋ ಇಲ್ವೋ, ಅದಕ್ಕೆ ಏನಾಯಿತು, ಸಗರನ ಮಕ್ಕಳು ಮಾಡಿದಂತಹ ಇದು ವಿಸ್ತಾರವಾದಂಥ ಸಮುದ್ರವಾಯಿತು. ಆ ಸಮುದ್ರ ರಾಜ ನಿನಗೆ ಉಪಚಾರ ಮಾಡೋಕ್ಕೋಸ್ಕರವಾಗಿ ಕಳಿಸ್ತಾನೆ, ಸತ್ಕಾರ ಮಾಡೋಕ್ಕೆ ಮೈನಾಕ ಪರ್ವತ ಬರುತ್ತೆ. ಸಮುದ್ರರಾಜ ಮೈನಾಕ ಪರ್ವತವನ್ನು ಕಳಿಸ್ತಾನೆ. ಅಲ್ಲಿ ತಂಗಿ ಸುಧಾರಿಸ್ಕೋ, ಉಪಚಾರವನ್ನು ಸ್ವೀಕಾರ ಮಾಡು, ಬಂಧುತ್ವವನ್ನು ಕೊಂಡಾಡು, ಅವನ ಜೊತೆಗೆ ಮಾತಾಡಿಕೊಂಡು ಹರ್ಷದಿಂದ ನೀನು ಅದನ್ನು ಮುಗಿಸ್ಕೊಂಡು ಲಂಕೆಗೆ ಸಮೀಪಕ್ಕೆ ಬಾ. ಲಂಕಾ ಸಮೀಪಕ್ಕೆ ಬಂದಾಗ ಅಲ್ಲಿ ಏನಿರುತ್ತೆ ಗೊತ್ತಾ, ಸುವೇಲ ಪರ್ವತ ಇದೆ. ಸುವೇಲ ಪರ್ವತ ತಸ್ಮಿನ್ ದೃಶ್ಯ ತದನುಭವತಶ್ಚಾರು ಸೌದಾವತಾತ ಲಂಕಾ ಸಿಂಧೋರ್ವಗತಿ ಪುಲಿನೆ ರಾಜಹಂಸೀವಲೀನ ತ್ವಾಮಾಯಾತಂ ಪವನತರಲೈಹಿ ಯಾ ಪತಾಕಾಪದೇಶೈಹಿ ಪಕ್ಷೈಹಿ ಅಭ್ಯುಂಚಿಗಮಿಚುರಿವ ಸ್ಥಾಸ್ಯತೆ ಶ್ರಾವ್ಯನಾದ. ಸೊ ಲಂಕೆ ಸುಂದರವಾದ ಉಪ್ಪರಿಗೆಗಳಿಂದ ಬಿಳುಪಾಗಿ ಕೂಡಿರುವಂಥ ಎತ್ತರವಾದ ಅರಮನೆಗಳಿಂದ ಕೂಡಿದೆ. ವಿಶಾಲವಾದ ಸಮುದ್ರದ ಮರಳಿನ ಮೇಲೆ ಇರುವಂಥ ರಾಜಹಂಸಿ ಅಂತ ಇದೆಯಂತೆ ಸುವೇಲ ಪರ್ವತ. ಆ ಪರ್ವತದ ಮೇಲೆ ಅವನು ಕಟ್ಟಿಬಿಟ್ಟಿದ್ದಾನೆ. ಸುಂದರವಾದ ಕಾಣುತ್ತೆ, ಸುಶ್ರಾವ್ಯವಾದ ಧ್ವನಿಯಿಂದ ನೀನು ದೂತನಾಗಿ ಹೋಗ್ತಾ ಇದೀಯಾ. ನಿನ್ನ ಧ್ವನಿಯೋ ಅಷ್ಟು ಸುಂದರವಾಗಿದೆ, ಕೋಮಳವಾದ ಕಂಠದಿಂದ ಹಾಡ್ತಾ ನೀನು ಅಲ್ಲಿ ಹೋಗ್ತೀಯ. ರೆಕ್ಕೆಗಳಿಂದ ಹರಡ್ತಾ ಎಲ್ಲ ಪಕ್ಷಿಗಳೆಲ್ಲ ನಿನ್ನನ್ನೇ ನೋಡ್ತಾ ಇರುತ್ತೆ. ನೀನು ಗರುಡ ಪಕ್ಷಿಯೆಲ್ಲ ಬರುತ್ತೆ ನೀನು ಹಾರಬೇಕಾದ್ರೆ, ಆದರೆ ಅವರಿಗೆಲ್ಲ ದೊಡ್ಡ ಪಕ್ಷಿಗಳಿಗೆ ಜಾಗ ಬಿಟ್ಬಿಡು, ಅವರಿಗೆ ಅಡ್ಡ ಮಾಡಬೇಡ, ಅವರಿಗೆ ಅಡ್ಡವಾಗಿ ಹಾರಬೇಡ, ಅವ್ರಿಗೆ ಜಾಗ ಬಿಟ್ಬಿಟ್ಟು ನೀನು ಮುಂದಕ್ಕೆ ಹಾರಿಕೊಂಡು ಹೋಗಿ ಆ ಪರ್ವತ ನೋಡಿ ಲಂಕೆಯ ವರ್ಣನೆಯನ್ನು ಯಾದವಾಭ್ಯುದಯದಲ್ಲಿ ಬಹಳ ಸುಂದರವಾಗಿ ಮಾಡಿದ್ದಾರೆ ಸ್ವಾಮಿ ದೇಶಿಕರು. ಆ ರಾಜಹಂಸಿ ಹಾರಿ ಬರ್ತಾ ಇದ್ದಾಳೇನೋ ಅನ್ನುವಂತೆ ನೀನು ಹಾರಿಕೊಂಡು ಹೋಗಬೇಕು. ರಾಜಹಂಸ ಇದು ರಾಜಹಂಸಿ. ಹಂಸ ಸಂದೇಶದ ಪ್ರಥಮ ಆಶ್ವಾಸನೆಯನ್ನು ಹಂಸ ಲಂಕೆಗೆ ಬರೋವರೆಗೆ ಮುಗಿಸ್ತಾರೆ. ಎರಡನೇ ಅಂಶ ಹಂಸ ಸಂದೇಶದ ಕಾವ್ಯದ ಎರಡನೇ ಅಂಶದಲ್ಲಿ 50 ಶ್ಲೋಕಗಳು ಉಂಟು. 50 ಶ್ಲೋಕದಲ್ಲಿ ಲಂಕಾನಗರದ ವರ್ಣನೆ ಮಾಡ್ತಾರೆ. ಮೊದಲು ಯಾರು? ರಾಮಚಂದ್ರ ಹಂಸಕ್ಕೆ ಹೇಳ್ತಾನೆ, ಏ ಹಂಸ ಪಕ್ಷಿಯೇ, ನನ್ನ ಸ್ನೇಹಿತ ನೀನು. ನೋಡು, ಈ ರಾವಣ ಇದ್ದಾನಲ್ಲ, ಈ ರಾವಣ ಸಾಮಾನ್ಯನಲ್ಲ. ಲೀಲಾ ಕೇಲಂ ಲಲಿತ ಗಮನಾಶ್ಚಾರುನಾಥಂ ಸಶಿಂಜಾಗ ಬಲ್ಲಾ ಕ್ಷಮ್ವಾಂ ಸ್ಮರಶತದೃಶೋ ಗೌರಮಾ ಪಾಂಡುರಾಂಗ್ಯಂ ಮುಕ್ತಾಲಾಪಂ ಮಧುರವಚಸೋ ಮಾನಸಾರ್ಯೇ ಮನೋಜ್ಞಾಗ ಯತ್ವಾ ನೀತಾಗ ಸುರಯುವತಯೋ ಅಜಯೇಯು ಸಮಕ್ಷಂ. ನೋಡು, ನಿನಗೂ ಲಂಕೆಯಲ್ಲಿರುವ ದೇವತಾಶ್ರೀಯರಿಗೂ ಸಾಮ್ಯ ಇದೆ. ಯಾರಿದ್ರು ಲಂಕಾನಲ್ಲಿ? ದೇವತಾಶ್ರೀಗಳಿದ್ರು. ಯಾತಕ್ಕೆ ಅಂತಂದರೆ ರಾವಣ, ಇದು ಚಂಪು ರಾಮಾಯಣದಲ್ಲಿ ವರ್ಣನೆ ಮಾಡಿದ್ದಾರೆ. ರಾವಣ ಎಲ್ಲ ದೇವತೆಗಳನ್ನು ಹೋಗಿ ಗೆದ್ದಿದ್ದ, ಆ ದೇವತೆಗಳನ್ನೆಲ್ಲ ಸೆರೆ ಮಾಡ್ಕೊಂಡು ಬಂದಿದ್ದ. ದೇವತೆಗಳೆಲ್ಲ ಹೇಳ್ದಂತೆ ಕೇಳಬೇಕು. ಸೂರ್ಯ ಇವನು ಹೇಳಿದಾಗ ಬರಬೇಕಂತೆ. ನೀನು ಬೇಡ ಅಂದರೆ ಸೂರ್ಯ ಬರೋ ಹಂಗಿಲ್ಲ, ಸೂರ್ಯ ಮರೆ ಮಾಡ್ಕೊಂಡಿರಬೇಕು. ಇವನಿಗೆ ತುಂಬ ಸುಸ್ತಾಗ್ಬಿಟ್ಟಿದೆ, ಎಲ್ಲೋ ಹೋಗ್ಬಿಟ್ಟು ಬಂದ. ಇವಾಗ ತಣ್ಣಗಿರುವಂಥ ಇರಬೇಕು ಅಂದರೆ ಚಂದ್ರ ಬಾಯಿಲಿ ಅಂತ ಇದೆ. ಚಂದ್ರ ಬರಬೇಕು, ಚಂದ್ರ ಒಳ್ಳೆಯ ಬೆಳದಿಂಗಳನ್ನು ಕೊಡಬೇಕು. ಅದಲ್ಲದೆ ಈ ದೇವತಾಸ್ತ್ರೀಗಳೆಲ್ಲ ನೀರು ಹಾಕ್ತಾಯಿದ್ರಂತೆ ಅವನ ಅರಮನೆಯಲ್ಲಿ ಇರುವಂಥ ತೋಟಗಳಲ್ಲಿ. ಆ ತೋಟಗಳಲ್ಲಿ ನೀರು ಹಾಕ್ತಾಯಿದ್ರಂತೆ. ಆ ನೀರನ್ನು ಹಾಕೋರೆಲ್ಲ ನಿಲ್ಲಿಸಿ ಇವನಿಗೆ ತಂದು ಸುರಿಬೇಕಂತೆ. ಇವನಿಗೆ ತುಂಬ ಬಿಸಿ ಆಗಿಬಿಟ್ಟಿದೆ ಅಂದರೆ ಶುಭ್ರ ಮಾಡಬೇಕಂತೆ. ಚಂದ್ರ ಬೆಳದಿಂಗಳು ಕೊಡಬೇಕಂತೆ. ಅವನ ಸ್ತ್ರೀಯರೆಲ್ಲ ದೇವತಾಸ್ತ್ರೀಗಳೆಲ್ಲ ಈ ರೀತಿ ಅವನ ಹೇಳಿದಂತೆ ಕೇಳಬೇಕಾಗುತ್ತಂತೆ.
ಯಾತಕ್ಕೆ ಆ ದೇವತಾ ಸ್ತ್ರೀಗಳನ್ನೆಲ್ಲ ಬಿಡಿಸೋಕ್ಕೋಸ್ಕರವಾಗಿ ದೇವಮಾತೆ ಲೋಕಮಾತೆಯಾದಂಥ ಮಹಾಲಕ್ಷ್ಮಿ ಸೀತೆಯ ರೂಪದಲ್ಲಿ ಬಂದು ಇವರ ಹತ್ರ ಹೋಗಿ ತಾನೇ ಸೆರೆಯಾದಳೆ ವಿನಃ ರಾವಣ ತಗೊಂಡೋಗಿ ಸೆರೆ ಇಡಲಿಲ್ಲ ಆಚಾರ್ಯ. ಇದು ಇದರಲ್ಲಿರುವಂಥ ಒಳಗಿನ ಅರ್ಥ. ಯಾತಕ್ಕೆ ಆ ಸ್ತ್ರೀಯರನ್ನು ಬಿಡಿಸ್ಬೇಕಲ್ವಾ, ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರಲ್ಲ, ಅವರನ್ನು ಬಿಡಿಸೋಕ್ಕೋಸ್ಕರವಾಗಿ ನಾನು ಸೆರೆಯಲ್ಲಿದ್ದರೆ ಪರವಾಗಿಲ್ಲ ಅಂಥೇಳಿ ನಾಟಕವನ್ನು ಮಾಡಿ ತಾನಾಗೆ ಹೋದ. ಇವಾಗ ಹೋಗಬೇಕಾದ್ರೆ ರಾಮ ಕಳಿಸ್ಬಿಡ್ತಾನೆ ಸುಮ್ಮನೆ ಲಂಕಾಗೆ. ನಾನು ಬರ್ತೀನಿ ಅಂತಾನೆ ವಿನಃ ಒಬ್ಬಳನ್ನೇ ಕಳಿಸೋದಿಲ್ಲ. ಒಬ್ಬಳನ್ನೇ ಕಳಿಸಿದ್ರೆ ಅವನು ಬಂದರೆ ಏನಾಗುತ್ತೆ, ಅದೇನೋ ಒಂದು ರಾಜರು ಮೀಟ್ ಮಾಡುತ್ತೆ ಆಗಿಬಿಡುತ್ತೆ, ಯುದ್ಧ ಎಲ್ಲ ಆಗುತ್ತೆ. ರಾವಣನ ಸಂಹಾರ ಆಗಬೇಕು, ದುಷ್ಟ, ಮತ್ತು ಈ ದೇವದಾತ್ರಿಗಳ ಬಿಡುಗಡೆ ಆಗಬೇಕು, ಎರಡೂ ಕೆಲಸ ಆಗಬೇಕು. ಲೋಕಮಾತೆ ಅಂತ ಸೀತಾದೇವಿ ಅದಕ್ಕೋಸ್ಕರವಾಗಿ ತಾನು ಅಲ್ಲಿ ಸೆರೆಯಿದ್ದು ಅವರನ್ನೆಲ್ಲ ದೇವದಾತ್ರಿಗಳನ್ನು ಬಿಡಿಸಿದ್ಲು ಅಂತ ಹೇಳಿ ಅದನ್ನು ಮೊದಲನೇದಲ್ಲಿ ರಾವಣನ ಲಂಕೆಯಲ್ಲಿರುವಂಥ ದೇವತಾ ಸ್ತ್ರೀಯರು ಮತ್ತು ಅವರು ನಿನ್ನನ್ನು ನೋಡಿ ಸಂತೋಷ ಪಡ್ತಾರೆ. ಅವರು ತುಂಬ ದುಃಖದಲ್ಲಿದ್ದಾರೆ. ಯಾವಾಗ ಈ ರಾವಣನ ಇದರಿಂದ ನಾವು ಪಾರಾಗ್ತೀವೋ, ಇಷ್ಟು ಕಷ್ಟ ಕೊಡ್ತಾ ಇದ್ದಾನಲ್ಲ ಅಂತ ಕಾಯ್ತಾ ಇರ್ತಾರೆ. ಅದನ್ನು ನೋಡಿ ನೀ ಸಂತೋಷ ಪಡಬಹುದು ಅವರನ್ನು ನೋಡಿ. ಯಾಕೆಂದರೆ ಅವರು ನಗ್ತಾರೆ, ನೀನು ನಗ್ಬೋದು, ಇಬ್ಬರು ಫ್ರೆಂಡ್ಸ್ ಆಗಿಬಿಡ್ತೀರ ನೀನು ಅವ್ರಿಗೂ ಆಶ್ವಾಸನೆ ಕೊಡ್ಬೋದು ಅಂತ ಹೇಳ್ತಾರೆ. ಮಧುರವಚಸೋ ಮಾನಸಾರ್ಯೇ ಮನೋಜ್ಞಾನ. ಅವರ ಮನೋದಲ್ಲಿ ಏನಿದೆಯೋ ಅನುಜ್ಞೆಯ ಪ್ರಕಾರ ನೀನು ಅವರಿಗೆ ಆಶ್ವಾಸನೆ ಕೊಡ್ತೀಯ, ಒಳ್ಳೆಯ ಮಾತುಗಳನ್ನು ಆಡ್ತೀಯ. ಅವ್ರಿಗೆ ನಿನ್ನ ನೋಡಿ ಸಂತೋಷ, ನಿನಗೆ ಅವರನ್ನು ನೋಡಿ ಸಂತೋಷವಾಗುತ್ತೆ, ಇಬ್ಬರೂ ಸಂತೋಷ ಪಡಬಹುದು ಅಂತ ಹೇಳಿ ಹಾಗೆ ಲಂಕಾಪಟ್ಟಣದ ಎಲ್ಲ ಶಿಖರಗಳನ್ನು ಎಲ್ಲವನ್ನು ವರ್ಣನೆ ಮಾಡ್ತಾರೆ. ರಾವಣನ ಅರಮನೆಯ ವರ್ಣನೆ ಅದರಲ್ಲಿ 6ನೇ ಶ್ಲೋಕದಲ್ಲಿ ಮಧ್ಯೇತಸ್ಯ ನಿಶಿಚರಪತೆಗೆ ಸನ್ಮರುತ್ತಾಂತರಿಕ್ಷಂ ಯುಗ್ಮಂ ನೇಯೇ ದಿವಿ ಸುಮನಸ ಸೇವ್ಯಮಾನಂ ವಿಮಾನೈಃ ಕಾರಾಗಾರಂ ವಿಬುಧಸದೃಶಾಂ ವೀಕ್ಷಮಾಣೋ ವಿಚಿತ್ರಂ ಶೋಕಪ್ರೀತಿ ವ್ಯತಿಕರವತಿ ವಕ್ಷಸೇ ಚಿತ್ತವೃತ್ತಿಂ. ಅಂದರೆ ಎಲೆ ಹಂಸ, ನೋಡು ಆ ಲಂಕಾನಗರ ತುಂಬ ಸುಂದರವಾಗಿದೆ. ಅದರ ಮಧ್ಯೆ ಅಂತರಿಕ್ಷದಷ್ಟು ಎತ್ತರವಾದಂಥ ದೇವತೆಗಳ ಸಂಧಾನಕ್ಕೆ ಯೋಗ್ಯವಾದಂತಹ ದೇವತೆಗಳ ವಿಮಾನಗಳು ಎಲ್ಲ ಇದೆ. ಬೇಕಾದಷ್ಟು ವಿಮಾನಗಳಿದೆ. ಅದು ಅದೆಲ್ಲ ಬಂದು ಇಳಿಯಬೇಕಲ್ಲ, ಇಳಿಯೋಕ್ಕೋಸ್ಕರವಾಗಿ ಜಾಗಗಳು ಉಂಟು. ಸುರಸ್ತ್ರೀಯರೆಲ್ಲ ಸೆರೆಮನೆಯಲ್ಲಿ ಬಂಧಿಸಿಟ್ಟುಬಿಟ್ಟಿದ್ದಾನೋ ಇಲ್ವೋ, ಎಲ್ಲರನ್ನೂ ಕೂಡ ಹಾಕಿಟ್ಬಿಟ್ಟಿದ್ದಾನೆ. ಒಬ್ಬರನ್ನಾದರೂ ಉಂಟು ಹಾಕಿಲ್ಲ ಅವನು. ಆದರೆ ಆ ಕಾರಾಗೃಹಗಳಿಂದ ಕೂಡಿರುವಂಥ ರಾವಣನ ಸುಂದರವಾದ ಅರಮನೆಯಲ್ಲಿ ನೀನು ನೋಡಬೇಕಾದ್ರೆ ನಿನಗೆ ಎರಡೂ ಆಗುತ್ತೆ. ಒಂದು ಸಂತೋಷವಾಗತ್ತೆ, ಇನ್ನೊಂದು ಕಡೆ ದುಃಖ ಆಗುತ್ತೆ. ಒಂದನ್ನು ನೋಡ್ತೀಯ, ಸಂತೋಷ ಪಡ್ತೀಯ, ಎಷ್ಟು ಚೆನ್ನಾಗಿದೆಯಲ್ಲಪ್ಪ, ರತ್ನಮಯವಾದ ರಕ್ತಖಚಿತವಾದ ಮಂಟಪಗಳು, ಸೋಪಾನಗಳು ಎಲ್ಲ ಇದೆಯಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಸಂತೋಷ ಪಡ್ತೀಯ. ಆ ಕಾರಾಗೃಹದಲ್ಲಿ ನೋಡಿದ್ರೆ ದೇವತಾತ್ರಿಯಲ್ಲೆಲ್ಲ ಅಳ್ತಾ ಇದ್ದಾರೆ. ಅವ್ರು ಅಳದನ್ನು ನೋಡಿ ನಿನಗೂ ದುಃಖವಾಗುತ್ತೆ. ಅಬ್ಬಾ, ಎರಡೂ ಮನೋಭಾವಗಳು ನಿಮಗೆ ಉಂಟಾಗತ್ತಲ್ಲ. ನೋಡುವಾಗ ನಿನ್ನ ಮನಸ್ಸಿನಲ್ಲಿ ಆಗತ್ತೆ, ಆ ಭಾವನೆ ಉಂಟಾಗತ್ತೆ. ಹೆದರ್ಕೋಬೇಡ ಅಂದರೆ ಹೆದರ್ಕೋಬೇಡ. ಅರಮನೆಯನ್ನು ನೋಡಿಬಿಟ್ಟು ಸೀದಾ ನೀನು ಅಶೋಕವನಕ್ಕೆ ಹೊರಟೋಗು. ಈಶೋತ್ಕರ್ಷಾತ್ ಚಕಿತ ಪವನ ಇಂದು ಸಂದಿಗ್ಧ ಸೂರ್ಯ ನಿತ್ಯೋದಾರ ಮೃದುಬಿರಕಿಲೈಃ ನಿಷ್ಕುಟಿ ವೃಕ್ಷವಾಟಿ ಸೀತಾಶೋಕಜ್ವಲನ ಸಹಜೈಃ ತತ್ರ ದೀಪ್ತಾಮಶೋಕೈಃ ಆಪದ್ಯೇತಾಗ ಪ್ರಥಮನುಲಿತ ಆಂಜನೇಯ ಪ್ರಚಾರೈಃ. ನೋಡು, ಇದು ಅಶೋಕವನ. ನೋಡ್ತೀಯ ನೀನು ಅರಮನೆಯಲ್ಲಿ ಸೀತೆಯನ್ನು ಹುಡುಕಿ ಹನುಮಂತ ಪಟ್ಟಪಾಡಿ ಅಷ್ಟಿಷ್ಟಲ್ಲ, ಪೂರ್ತಿ 1 ಇಂಚು ಬಿಡದಂತೆ ಹನುಮಂತ ಲಂಕಾಪಟ್ಟಣವನ್ನು ಹುಡುಕಿಬಿಟ್ಟ. ಕಡೆಯಲ್ಲಿ ಇವು ಎಲ್ಲ ಹುಡುಕಿದ್ನಲ್ಲ, ಸಿಗಲೇ ಇಲ್ವಲ್ಲ ಸೀತೆ, ಏನು ಮಾಡಲಿ, ನಾನು ವಾಪಸ್ ಹೋಗೋಕ್ಕಾಗಲ್ವಲ್ಲ ಅಂತ ಚಿಂತನೆ ಮಾಡ್ತಾನೆ. ವಾಪಸ್ ಹೋಗೋಕ್ಕಾಗಲ್ಲ, ನನ್ನ ಪ್ರಾಣವನ್ನು ತಗೊಳ್ಳೋಕ್ಕಾಗಲ್ಲ, ಏನು ಮಾಡಲಿ ಅಂತ ಚಿಂತನೆ ಮಾಡಿದಾಗ ಅವನಿಗೆ ತಕ್ಷಣ ರಾಮನನ್ನು ಜ್ಞಾಪಿಸ್ಕೊಳ್ತಾನೆ. ಸೀತಾ, ರಾಮ, ಲಕ್ಷ್ಮಣ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಳ್ತಾನೆ. ಸುಗ್ರೀವನಿಗೂ ನಮಸ್ಕಾರ ಮಾಡ್ಕೊಳ್ತಾನೆ. ನಮ ಸೀತಾಯ ರಾಮಾಯ ಲಕ್ಷ್ಮಣಾಯ ಎಲ್ಲರನ್ನೂ ನಮಸ್ಕಾರ ಮಾಡಿಕೊಂಡು ಈಗ ಕಣ್ಬಿಡ್ತಾನೆ. ಕಣ್ಬಿಟ್ಟಾಗ ಏನು ಕಾಣಿಸುತ್ತೆ, ಒಂದು
ವನ ಕಾಣ್ತಂತೆ, ಪಕ್ಷಿಗಳೆಲ್ಲ ಹಾರಾಡ್ತಾ ಇದೆ, ಪಕ್ಷಿಗಳು ಹಾರಾಡ್ತಾ ಇದೆ, ನೀರಿನ ಪಕ್ಷಿಗಳು. ಸೊ ನೀರಿದೆ ಅಂತ ಗೊತ್ತು, ಹೂವುಗಳಿದೆ ಅಂತ ಗೊತ್ತು, ಈ ವನವನ್ನು ನಾನು ನೋಡಿಲ್ವಲ್ಲ ಅಂತ ಜ್ಞಾಪಕ ಬರುತ್ತೆ. ನೋಡ್ತಾನೆ ಹನುಮಂತ, ಓ ಇದು ಬಿಟ್ಬಿಟ್ಟಿದ್ದೀನಲ್ಲ. ಅಂದರೆ ದೇವತಾ ಪ್ರಾರ್ಥನೆ ನಮ್ಗೆ ಯಾವಾಗಲೂ ಆಶ್ವಾಸನೆಯನ್ನು ಕೊಡುತ್ತೆ ಅನ್ನೋದಕ್ಕೇನೆ ಹನುಮಂತ ನಮೋಸ್ತು ರಾಮಾಯ ಸ ಲಕ್ಷ್ಮೀನಾಯ ದೇವಿ ಚ ಲಕ್ಷ್ಮೀ ಜನಕಾತ್ಮಜಾಯೇ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ ನಮೋಸ್ತು ಅಂತ ಎಲ್ಲರಿಗೂ ನಮಸ್ಕಾರಗಳನ್ನು ಮಾಡಿಕೊಂಡು ಅವರು ಹೋಗ್ತಾನೆ. ನೋಡಿದ ತಕ್ಷಣ ಅವರಿಗೆ ಸುಂದರವಾದ ಆ ಅಶೋಕವನ್ನು ಕಾಣಿಸುತ್ತೆ. ಅದನ್ನು ಇಲ್ಲಿ ರಾಮ ಹೇಳ್ತಾನೆ ಹಂಸ ಪಕ್ಷಿಗೆ, ನೀನು ಆ ನೋಡಿದಾಗ ಆ ಸುಂದರವಾದ ಆ ವನ ಅಶೋಕವನದ ವರ್ಣನೆ ಮಾಡ್ತಾನೆ ಇಲ್ಲಿ ರಾಮ. ರಾವಣನ ಅರಮನೆಯಲ್ಲಿ ಹಂಸಕ್ಕೆ ಕಷ್ಟ ಉಂಟಾಗಬಾರ್ದು, ಹನುಮಂತನಿಗೆ ಉಂಟಾದಂಥ ಕಷ್ಟ ಉಂಟಾಗಬಾರ್ದು ಅಂಥೇಳಿ ಅದಕ್ಕೆ ಕರೆಕ್ಟಾದ ದಾರಿಯನ್ನು ತೋರಿಸ್ತಾನೆ ರಾಮ. ನೋಡು, ವನದ ಪರಿಚಯವನ್ನು ಮಾಡಿಕೊಡ್ತಾ ರಾಮ ಹೇಳ್ತಾನೆ, ಅಲ್ಲಿ ಅಶೋಕವನದಲ್ಲಿ ರಾವಣನ ಅತ್ಯಲ್ಪ ಕೋಪಕ್ಕೆ, ಅದಕ್ಕೆ ಅತ್ಯಲ್ಪ ಕೋಪಕ್ಕೆ ಹೆದರ್ಕೊಳ್ಳುವಂಥ ಮಾರುತ ಗಾಳಿ ಕೂಡ ನಿಧಾನಕ್ಕೆ ಹೋಗ್ತಾ ಇರುತ್ತೆ, ಜೋರಾಗಿ ಬಿಸಲು, ಭಯ. ರಾವಣನ ಹಾಗಿಟ್ಟಿದ್ದಾನೆ. ಅಸೂರ್ಯ ಅವರಿಗೆ ತೇಜಸ್ಸೇ ಇಲ್ಲದಂತೆ ಹೀನವಾಗಿ, ಶಾಖನೇ ಇಲ್ಲ, ಅಷ್ಟು ಭಯ ಪಟ್ಕೊಂಡಿದ್ದಾನೆ. ಚಂದ್ರ ತಣ್ಣಗೆ ಪ್ರಕಾಶವಾಗಿದ್ದಾನೆ. ಹೆದರಿ 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 ನಡೀತಾರೆ ಎಲ್ಲರೂ ಕೂಡ. ಇವರೆಲ್ಲ ಋತುಗಳು ಯಾವಾಗಲೂ ಉದಾರವಾಗಿರುತ್ತೆ. ಋತುಗಳಿಗೂ ಅವರ ಆ ಋತುದಲ್ಲಿ ಏನಾಗಬೇಕು ಅದು ನಡೀತಾನೇ ಇಲ್ಲ. ಯಾಕಂದರೆ ರಾವಣನಿಗೆ ಭಯ, ರಾವಣನ ಕಂಡ್ರೆ ಇವರಿಗೆಲ್ಲ ಭಯ ಆಗ್ರಹ ಮಾಡಿಬಿಟ್ಟಿದ್ದಾನೆ. ಸೀತೆ ಎಲ್ಲ ಫಲಗಳನ್ನು ನೀಡ್ತಾ ಇರುತ್ತೆ ಎಲ್ಲ ಕಾಲದಲ್ಲೂ. ಆದರೆ ಸೀತೆಯ ಶೋಕಾಗ್ನಿಗೆ ಅಶೋಕ ವೃಕ್ಷಗಳು ಸಮಾನವಾಗಿದೆ. ಅಶೋಕ ಅಂತ ಹೆಸರಿಟ್ಕೊಂಡಿದ್ದಾರೆ. ಅವ್ರಿಗೆ ಅಂದ್ಕೊಳ್ತಾನೆ, ಇದ್ಯಾಕೆ ಇದಕ್ಕೆ ಅಶೋಕ ಅಂತ ಇಟ್ಟಿದ್ದಾರೆ, ಇಲ್ಲಿರೋರಿಗೆಲ್ಲ ಶೋಕ ಇರಬಾರ್ದಲ್ಲ, ಅದ್ಯಾಕೆ ಸೀತೆಗೆ ಇಷ್ಟೊಂದು ಶೋಕ? ಅದೇನು ಉಲ್ಲಂಘ್ಯ ಸಿದ್ಧೋ ಸಲಿಲಂ ಸಲೀಲಂ ಯಶೋಕವನ್ನಿ ಜನಕಾತ್ಮಜಾಯಾಗ ಆದಾಯತೆ ನೈವ ತದಾಲಂಕ ನಮಾಂತಂ ಪ್ರಾಂಜಲಿರಾಂಜನೇಯಂ. ಅದು ಬೇರೆ ಅದಲ್ಲ, ಅವ ಸೀತೆಯ ಶೋಕ ಅಗ್ನಿ ಅಂತಾರೆ. ಅವನು ಹನುಮಂತನ ಬಾಲಕ್ಕೆ ಹಾಕಿದ್ದು ಬೇರೆ ಅಗ್ನಿ ಅಲ್ಲ, ಸೀತೆಯ ಶೋಕ ಎನ್ನುವಂಥ ಅಗ್ನಿ. ಅದರಿಂದ ಏನು ಮಾಡ್ತದೆ, ಅಷ್ಟು ಶೋಕ ಪಟ್ಟಿದ್ದಾಳೆ ಸೀತೆ. ಅದರಿಂದ ಲಂಕಾಪಟ್ಟಣ ಪೂರ್ತಿ ಭಸ್ಮವಾಗುವಂತೆ ಮಾಡಿಬಿಟ್ಟ ಹನುಮಂತ. ಯಶೋಕವನ್ನಿ ಜನಕಾತ್ಮಜಾಯಾಗ ಆದಾಯತೆ ನೈವ ತದಾ. ಆ ಲಂಕಾ ದಹನಕ್ಕೆ ಕಾರಣ ಸೀತೆಯ ಶೋಕಾಗ್ನಿ. ಅದರಿಂದ ಇಲ್ಲಿ ಹಂಸಕ್ಕೆ ಹೇಳ್ತಾನೆ, ನೋಡು ರಾವಣನ ಆ ತೋಟದಲ್ಲಿ ಗಾಳಿ ತಟಸ್ಥತೆ ಇವೆಲ್ಲ ಇದೆ, ಹಣ್ಣುಗಳು ಯಾವಾಗಲೂ ಸಿಗ್ತಾ ಇರುತ್ತೆ. ಯಸ್ಯ ಸೂರ್ಯೋ ನ ತಪತಿ ಪೀತೋ ಯಸ್ಯಸ್ಯ ಮಾರುತಗ, ರಾಮಾಯಣದಲ್ಲಿನ ಶ್ಲೋಕ. ಅದರಿಂದ ಅಶೋಕ ವೃಕ್ಷಗಳು ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಆದರೆ ಅಲ್ಲಲ್ಲೇ ಸೀತೆಯ ಶೋಕಾಗ್ನಿ ನಿನಗೆ ಕಾಣಿಸುತ್ತೆ. ಯಾಕೆಂತಂದರೆ ಅವಳು ಒಂದು ಕ್ಷಣ ಆ ನಿಟ್ಟಿಸಿರು ಬಿಡದೆ ಇಲ್ಲ, ತಾಪದಿಂದ ರಾಮ 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 ಅಂತ ಅಳ್ತಾನೇ ಅಳ್ತಾ ಇರ್ತಾಳೆ. ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಎಲೆಗಳಿದೆ, ಹೂಗಳಿದೆ, ಹಣ್ಣುಗಳಿದೆ, ಕಾಯಿಗಳಿದೆ, ಎಷ್ಟೊಂದು ಸುಂದರವಾದ ಪ್ರಕೃತಿ ಇದೆ. ಆದರೆ ಸೀತೆಗೆ ಯಾವುದೂ ಅವಳ ಶೋಕವನ್ನು ನಿವಾರಣೆ ಮಾಡೋಕ್ಕಾಗಲಿಲ್ಲ. ಅವಳಿಗೆ ಒಂದನ್ನು ನೋಡಿದ್ರೂ ಒಂದು ಸಂತೋಷನೇ ಆಗೋಕ್ಕೆ ಸಾಧ್ಯ ಇಲ್ಲದೇ ಇದೆ. ಆ ವನಕ್ಕೆ ನೀನು ಹೋಗು, ಆ ವನಕ್ಕೆ ಹೋಗು. ಅಶೋಕವನದಲ್ಲಿರುವ ಸೀತೆಯ ಮನಸ್ಥಿತಿಯನ್ನು ರಾಮ ಹೇಳ್ತಾನೆ. ಈಗ ಮೂಲೆ ತಸ್ಯಾಗ ಕಿಮಪಿ ಸಮನ ಕ್ಷೇತ್ರ ಸಂಸ್ಕಾರ ಜಾತಂ ಯತ್ರ ಕ್ವಾಪಿ ಸ್ಥಿತಮತಿ ಸಖೇತ್ರಾಸಹೀನಂ ಮಹಿಮ್ನ ಕಾಲೇ ತಸ್ಮಿನ್ ಕಥಮಯ ವೀರ್ಯ ಶುಲ್ಕೇನ ಲಬ್ಧಂ ದೃಶ್ಯಂ ತತ್ತೇ ದಿನಕರ ಕುಲ ದ್ಯೋತಕಂ ದಿವ್ಯರತ್ನಂ. ಅಲ್ಲಿ ಒಂದು ಸೂರ್ಯ ಕುಲದ ದಿನಕರ, ಸೂರ್ಯ ವಂಶದ ಒಂದು ರತ್ನವನ್ನು ನೀನು ನೋಡ್ತೀಯ ಶಿಂಷ್ಪ ವೃಕ್ಷದ ಕೆಳಗೆ. ಅದನ್ನು ಹೇಳಿದಾನೋ ಇಲ್ವೋ ಹನುಮಂತ ರಾಮನಿಗೆ. ಅಲ್ಲಿ ಅಶೋಕವನದಲ್ಲಿ ಒಂದು ವೃಕ್ಷ ಇದೆ, ಅದರ ಕೆಳಗಡೆ ಸೀತೆ ಅಳ್ತಾ ಕೂತಿದ್ದಾಳೆ ಅಂತ ಹೇಳಿದ್ದಾನೆ. ಜನಕ ಮಹಾರಾಜ ಯಾಗಕ್ಕೆ ಭೂಮಿಯನ್ನು ಉಳುವಾಗ ಸಿಕ್ಕಿದಂತಹ ಒಂದು ಹಣ್ಣು, ಅದು ಭೂಮಿಯಿಂದ ಬಂದಂಥ ಹಣ್ಣು. ಹಂಸ ಸಾಮಾನ್ಯ ಅಲ್ಲ,
ಅದು ರಕ್ತದಂತೆ ಇದೆ, ಅದೃಶ್ಯವಾದದ್ದು, ಆಶ್ಚರ್ಯವಾದದ್ದು. ಅದನ್ನು ಎತ್ಕೊಂಡು ತೊಗೊಂಡು ಬಂದ ಜನಕ ಚಕ್ರವರ್ತಿ. ಅದನ್ನು ತೊಗೊಂಡು ಬಂದು ನಿಮ್ಮ ಮಗಳಾಗಿ ಈ ಮಗುವನ್ನು ಸಾಕಿ ಅಂತ ಅವರಿಗೆ ಆಕಾಶವಾಣಿ ಕೇಳಿಸ್ತು. ಆ ಮಗುವನ್ನು ತಗೊಂಡು ಬಂದು ಸಾಕಿದ. ಅದು ಜನಕ ಮಹಾರಾಜನ ರತ್ನ. ಆ ರತ್ನ ಈಗ ಈ ಅಶೋಕವನದಲ್ಲಿ ಅಶೋಕವಾಗಿಬಿಟ್ಟಿದೆ, ಶೋಕದಿಂದ ಕೂಡಿದೆ. ಅಲ್ಲಿ ಅಶೋಕವಾಗಿದ್ದು ಈಗ ಶೋಕದಿಂದ ಭರಿತವಾದಂಥ ಕಣ್ಣುಗಳಲ್ಲಿ ನೀರು ಹಾಕ್ತಾ ಬಿಕ್ಕಿ ಬಿಕ್ಕಿ ಅಳ್ತಾ ಇದೆ. ಅದರಿಂದ ಜನಕ ಚಕ್ರವರ್ತಿಗೆ ಶ್ರೇಯಸ್ಸು ಉಂಟಾಯಿತು ಇವಳನ್ನು ಪಡ್ಕೊಂಡು. ಆದರೆ ಸೀತೆಗೆ ಏನಾಯಿತು, ಇವಾಗ ಕಷ್ಟ ಆಗ್ಬಿಟ್ಟಿದೆ. ದೊಡ್ಡ ಹಿರಿಮೆಯನ್ನು ತಂದುಕೊಟ್ಟವಳವಳು ಕುಲಸ್ತ್ರೀ. ಅವಳನ್ನು ಬಿಟ್ಟರೆ ಬೇರೆ ಒಂದು ಸ್ತ್ರೀ ಇಲ್ಲ. ನಾರೀಣ ಉತ್ತಮಾವದು ಅಂತಾರೆ ವಾಲ್ಮೀಕಿಗಳು. ಉತ್ತಮಾವದು ಸೀತೆ. ದೊಡ್ಡ ಹಿರಿಮೆಯನ್ನು ನನಗೂ ತಂದು ಕೊಡ್ತು ಅವಳಿಂದ. ಜನಕ ಚಕ್ರವರ್ತಿಗೆ ಮಾತ್ರ ಅಲ್ಲ, ಇಕ್ಷ್ವಾಕು ಕುಲಕ್ಕೇನೆ ಒಂದು ಒಳ್ಳೆಯ ಇದನ್ನು, ಹೆಸರನ್ನು, ಹಿರಿಮೆಯನ್ನು ಕೊಟ್ಟಂಥವಳು ಆ ಸ್ತ್ರೀರತ್ನ. ಆ ಸ್ತ್ರೀರತ್ನವನ್ನು ನೀನು ಅಶೋಕವನದಲ್ಲಿ ನೋಡು, ಆ ಮರದ ಕೆಳಗೆ. ಸೀತೆಯ ಇದರಲ್ಲಿ ರಾಮಾಯಣದಲ್ಲಿ ಹನುಮಂತ ದೂತನಾಗಿ ಹೋದಾಗ ರಾಮ ಹನುಮಂತನಿಗೆ ಈ ವಿಷಯ ಎಲ್ಲ ಹೇಳಿದ್ದೇನೂ ಇಲ್ಲ. ಎಲ್ಲೂ ಅವರು ಅದನ್ನು ಪ್ರಸ್ತಾಪ ಮಾಡಿಲ್ಲ. ಅವನು ಕರೀತಾನೆ, ಉಂಗುರವನ್ನು ಕೊಡ್ತಾನೆ ಆಂಜನೇಯನಿಗೆ. ಒಂದು 2 ಮಾತ್ರ ಗುರುತನ್ನು ಹೇಳ್ತಾನೆ. 2 ಗುರುತನ್ನು ರಾಮ ಹೇಳ್ತಾನೆ ಅಂತ ಇದೆ, ಬೇರೆ ಏನೂ ಹೇಳೋದಿಲ್ಲ. ಹೊಟ್ಟೋಗ ನೀನು ನೀನೇ ಹೋಗ್ತೀಯ ಅಂತ ರಾಮನಿಗೆ ಗೊತ್ತು. ರಾಮನ ಅನುಗ್ರಹದಿಂದಲೇ ಅವನು ದಾಟ್ತಾನೆ. ಆ ಉಗ್ರವನ್ನು ಇಟ್ಕೊಂಡಿರೋದೇ ಅವನಿಗೆ ಅನುಗ್ರಹ. ದಾಟ್ತಾನೆ, ಹೋಗ್ತಾನೆ. ಇದನ್ನು ಅಲ್ಲಿ ಒಂದು ಕೊರತೆ ಇದೆ. ಯಾವ್ಯಾವ ವಿಷಯವನ್ನು, ಗುರುತುಗಳನ್ನು ರಾಮ ಹೇಳಿದ್ನೋ ಅದು ವಿಸ್ತಾರವಾಗಿ ಹೇಳಿಲ್ಲ ವಾಲ್ಮೀಕಿಗಳು. ಮತ್ತು ಹನುಮಂತ ಹೇಗೆ, ಸೀತೆ ಕೇಳ್ತಾಳೆ ಹನುಮಂತನನ್ನು, ರಾಮ ಹೇಗಿದ್ದಾನೆ, ಲಕ್ಷ್ಮಣ ಹೇಗಿದ್ದಾನೆ, ಅವರ ಗುಣಗಳೇನು ನೀನು ನೋಡಿದ್ಯಾ, ಹೇಗೆ ವಾನರರಿಗೂ ಮನುಷ್ಯರಿಗೂ ಹೇಗೆ ಸ್ನೇಹ ಉಂಟಾಯಿತು, ಇದೆಲ್ಲ ಆಶ್ಚರ್ಯವಾಗಿದೆಯಲ್ಲ. ನನಗೆ ನೀನೇ ರಾವಣ ಅನ್ಸುತ್ತೆ, ನೀನು ಖಂಡಿತ ರಾಮದೂತನಲ್ಲ. ನೀನು ಅದನ್ನೆಲ್ಲ ವರ್ಣನೆ ಮಾಡುವಾಗ ನಂಬ್ಕೊಳ್ತೀನಿ ಅಂತ. ರಾಮನ ಅವಯವ ಸೌಂದರ್ಯವನ್ನು ಮಾಡು ಅಂತ ಹೇಳಿ ಅಲ್ಲಿ ರಾಮನ ವರ್ಣನೆಯನ್ನು, ರಾಮ ಲಕ್ಷ್ಮಣರ ವರ್ಣನೆಯನ್ನು ಹನುಮಂತ ಮಾಡಿದ್ರು. ಇಲ್ಲಿ ಸ್ವಾಮಿ ದೇಶಿಕರು ರಾಮನ ಬಾಯಿನಿಂದ ಸೀತೆಯ ವರ್ಣನೆಯನ್ನು ಮಾಡಿ ಕೇಳಿ ಆಸಕ್ತಿ. ಅಂದರೆ ಹಂಸ ಸೀತೆಗೆ ಹೋಗಿ ನೋಡಬೇಕಂತ. ಸೀತೆಗೆ ನೋಡಬೇಕಾದ್ರೆ ರಾಮ ಹೇಳಿದ್ದೆಲ್ಲ ಸರಿಯಾಗಿದೆಯಾ ಅಂತ, ಸೀತೆ ಹೇಗಿದ್ದಾಳೆ ಅಂತ ಕೇಳಿದ್ರೆ ಹೇಳ್ತೇನೆ. ಸಾಮೇ ದೃಷ್ಟಿ ಶಪರನಯನ ಸನ್ನತ ಭ್ರೂ ಸುಕೇಶಿ ತನ್ನಿ ತುಂಗ ಸ್ತನವರನತ ತಪ್ತ ಜಾಂಬೂನದಾಭ ಬಾಲಾಯುಷ್ಮತ್ ಪ್ರತಿಮಗಮನ ವೇದಿ ಮಧ್ಯಾವರಾಂಗಿ ಶೃಂಗಾರಾಖ್ಯಂ ನಿಧಿಮನಿಗತ ಶ್ರೇಯಸಿ ದೇವದೇವ. ರಾಮನೇ ಹೇಳ್ತಾನೆ, ಒಂದು ಶ್ರೇಯಸ್ಕರವಾದಂತಹ ಒಬ್ಬ ಶ್ರೇಷ್ಠವಾದ ಅವಯವಗಳ ಶೃಂಗಾರದ ಒಂದು ಪೊಕ್ಕಿಷ, ಅದು ಒಂದು ಶೃಂಗಾರದ ಇದನ್ನೇ ಬರಿದಾಗಿಸುವಂತಹ ಪರಮೋತ್ಕರ್ಷವಾದಂತಹ ಲಾವಣ್ಯಮೂರ್ತಿ ಆ ಸ್ತ್ರೀರತ್ನ ಸೀತಾದೇವಿ ಅಂತ ವರ್ಣನೆ ಮಾಡ್ತಾರೆ. ರಾಮನಿಗೆ ಸೀತೆಗೆ ಎಷ್ಟು ವರ್ಣಿಸಿದ್ರು ಸಾಕಾಗದೇ ಇಲ್ಲ. ಅವರಿಗೆ ಪೂರ್ತಿ ಮುಳುಗಿಬಿಟ್ಟಿದ್ದಾನೆ ಸೀತೆಯನ್ನು ನೆನೆಸ್ಕೊಂಡು ಅಂತ ಹೇಳಿ ಇದರಲ್ಲಿ ಯಾದವಾಭ್ಯುದಯದಲ್ಲಿ ಕೂಡ ರುಕ್ಮಿಣಿಯ ಸೌಂದರ್ಯವನ್ನು ಸ್ವಾಮಿ ದೇಶಿಕರು ಹೀಗೆ ಬಹಳ ವೈರಾಗಿ ನಮ್ಮ ಸ್ವಾಮಿ ದೇಶಿಕರು. ಆದರೆ ಈ ಶೃಂಗಾರ ರಸವಾಗಲಿ ಮತ್ತು ಇದರ ರಸವಾಗಲಿ ಅವರ ವರ್ಣನೆಯನ್ನು ನೋಡಬೇಕು ಅಂತಂದರೆ ಈ 2 ಕಾವ್ಯಗಳಲ್ಲಿ ನೋಡ್ಬೋದು. ಒಂದು ಇದರಲ್ಲಿ, ಇನ್ನೊಂದು ನಮ್ಮ ಯಾದವಾಭ್ಯುದಯದಲ್ಲಿ ಕೃಷ್ಣಾವತಾರದ ಸುಂದರವಾದ ಸನ್ನಿವೇಶಗಳನ್ನೆಲ್ಲ ವರ್ಣನೆ ಮಾಡಿದ್ದಾಳೆ. ಇವರು ಅದಕ್ಕೆ ಹೇಳ್ತಾರೆ, ಸುಂದರವಾದ ಕೇಶ, ಕಣ್ಣು ಶಬರ, ನೀರಿನ ಕಣ್ಣು ಮೀನಾಕ್ಷಿ, ಅಂದವಾಗಿ ಬಾಗಿದ ಬಿಲ್ಲಿನಂತೆ ಇರುವಂಥ ಹುಬ್ಬುಗಳು, ಸುಂದರವಾದ ಕೇಶಪಾಶ, ವೃಷವಾದ ಇಷ್ಟೇ ಇಟ್ಟು ಚಿಕ್ಕದಾದ ಕಣ್ಣಿಗೆ ಕಾಣದೇ ಇರುವಂಥ ಸೊಂಟ, ಪುಟಕ್ಕೆ ಹಾಕಿದಂಥ ಚಿನ್ನದಂತಹ ಅವಳ ದಿವ್ಯ ತಿರುಮೇನಿಯ ಕಾಂತಿ, ಹಂಸವನ್ನು ಹೋಲುವಂತಹ ನಡೆ, ಯಜ್ಞವೇದಿಕೆಯಂತೆ ಕೃಶವಾದಂಥ ಸುಂದರವಾದ ಶ್ರೇಷ್ಠವಾದ ಅವಯವಗಳಿಂದ ಕೂಡಿರುವಂಥ ಶೃಂಗಾರದ ಮೂರ್ತಿಯೇ ಬಂದಂತೆ ಇದ್ದಾಳೆ ನನ್ನ ಸೀತಾದೇವಿ. ನೀನು ಅವಳನ್ನು ನೋಡಿದೀಯಾ ಅಂತ ಹೇಳಿ ಸಂಕ್ಷೇಪವಾಗಿ ನೀನು ಏನೇನು ಗುರುತಿಸಬಹುದೋ ಅದನ್ನೆಲ್ಲ ನೀನು ಹೇಳ್ತೀನಿ ಅಂತ ಹೇಳಿ ಈ ವರ್ಣನೆಯನ್ನು ಮಾಡ್ತಾನೆ ರಾಮ. ಮುಂದಕ್ಕೂ ತುಂಬ 4-5 ಶ್ಲೋಕದಲ್ಲಿ ವಿವರಣೆಯನ್ನು ಮಾಡ್ತಾರೆ.
ಮುಖ್ಯವಾದಂಥದ್ದು ಇನ್ನೊಂದು. ವರ್ಷಾಕೀರ್ಣಾಮಿವ ಕಮಲಿನಿ ವ್ಯಾಗತಾರ್ಥ ವಿಮೋಕ್ತಿಂ ಪಂಕಾತಿಷ್ಟಂ ಇವ ವಿಸಲತಾ ಪಶ್ಯ ಪಶ್ಯ ಪ್ರೇತಾಮಿವೇಪಿ ಮೇಘಚ್ಛನ್ನಾಮಿವ ಶಶಿಕಲಾ ವಿಘ್ನರುದ್ಧಾಮಿವಾಶ ವ್ಯಾಘ್ರೋದ್ರಸ್ತಾಮಿವ ಮೃಗವಧೂ ಭೂತಲೇ ಜ್ವಾಮಿವಾಸ್ತಾಂ. ಇಲ್ಲಿ ಈ ಶ್ಲೋಕದಲ್ಲೂ ಕೂಡ ಸೀತೆಯ ಒಂದು ಅವಸ್ಥೆಯನ್ನು ವರ್ಣನೆ ಮಾಡಿದ್ದಾರೆ. ವರ್ಣನೆ ಮಾಡ್ತಾನೆ ಯಾತಕ್ಕೆಂದರೆ ಹನುಮಂತ ಏನು ವಿಷಯವನ್ನು ತಗೊಂಡು ಬಂದು ಹೇಳಿದ್ನೋ ಅದನ್ನೇ ಮೆಲುಕು ಹಾಕ್ತಾ ಇದ್ದಾನೆ. ಶ್ರೀರಾಮಚಂದ್ರ ಮನಸ್ಸಿನಲ್ಲಿ ದುಃಖ ಆಗ್ತಾ ಇದೆ. ದುಃಖ ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ಬಾಯಿನಲ್ಲಿ ಸೀತೆಯ ಒಂದು ಮಾತುಗಳು ಬರ್ತಾ ಇದೆ. ಹಂಸವನ್ನು ನೋಡಿದ ತಕ್ಷಣ ಇನ್ನೂ ಜಾಸ್ತಿ ಆಯಿತು. ಸೀತೆಯನ್ನೇ ಕಂಡಂತೆ ಆಗ್ಬಿಡ್ತು. ಆ ಹಂಸವೇ ಸೀತೆ ಆಗಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅಂದ್ಕೊಳ್ತಾನೆ. ಅಂದ್ಕೊಂಡು ಆ ಚಂದ್ರನನ್ನು ನೋಡಿ ಕೇಳ್ತಾನೆ ರಾಮಚಂದ್ರ, ಏ ಚಂದ್ರ ನೋಡು, ನಿನ್ನ ಕಿರಣ ನನ್ನ ಮೇಲೆ ಬೀಳ್ತಾ ಇದೆ, ಅದೇ ನೀನು ಅಲ್ಲಿಂದಾನೇ ಆ ಕಿರಣ ಸೀತೆ ಮೇಲೂ ಬೀಳ್ತಾ ಇದೆ, ಯಾತಕ್ಕೆ ನಮ್ಮಿಬ್ಬರನ್ನ ನೀನು ಸೇರಿಸಿಲ್ಲ ಅಂತ ಕೇಳ್ತಾನೆ ರಾಮ. ಈಗ ಚಂದ್ರ ಒಂದೇ ತಾನೆ, ಚಂದ್ರನ ಕಿರಣ ನನ್ನ ಮೇಲೆ ಬಿದ್ದಿದೆ, ಅದೇ ಚಂದ್ರನ ಕಿರಣ ಸೀತೆ ಮೇಲೂ ಬಿದ್ದಿದೆ. ಸೊ ಎರಡೂ ಒಂದೇ ತಾನೆ, ನಮ್ಮನ್ನು ಸೇರಿಸ್ಬೋದಾಗಿತ್ತಲ್ಲ ಚಂದ್ರ. ಅಯ್ಯೋ ಇಬ್ಬರೂ ದೂರ ಆಗಿಬಿಟ್ವಲ್ಲ ಅಂತ ಎಷ್ಟು ಶೋಕ ಪಡ್ತಾನಲ್ಲ. ಈ ಶ್ಲೋಕದಲ್ಲಿ ಸೀತೆಯ ಅವಸ್ಥೆಯ ವರ್ಣನೆ ಮಾಡಿದರೆ ಮಳೆ ಈಗ ಹೇಗೆ ಅಂತಂದರೆ, ಮಳೆ ಜೋರಾಗಿ ಬರುತ್ತೆ ಅಂದ ತಕ್ಷಣ ಕಮಲ ಪುಷ್ಪ ನಡುಗುತ್ತಂತೆ. ಕಮಲ ಪುಷ್ಪಕ್ಕೆ ಭಯ ಆಗುತ್ತಂತೆ. ಆ ಥರ ಭಯ ಪಟ್ಕೊಂಡಿದ್ದಾಳೆ ಸೀತೆ. ವಿಪರೀತವಾದ ಅರ್ಥಗಳನ್ನು ಹೊಂದಿರುವಂಥ ಮಾತುಗಳಂತೆ. ಈಗ ಕೆಲವು ಸತಿ ಮಾತಾಡ್ತಾರೆ, ಕೆಲವರು ಎರಡು ಶ್ರೇಣಿಯಲ್ಲಿ ಮಾತಾಡ್ತಾರೆ. ಕುಹಕ ಗೊತ್ತೇ ಆಗೋದಿಲ್ಲ, ಆದರೆ ಅರ್ಥ ಆಗ್ಬಿಟ್ರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಆ ರೀತಿ ಮಾತುಗಳ ಆಡಿದಾಗ ಯಾವ ರೀತಿ ಸಂಕಟವಾಗುತ್ತೋ ಆ ರೀತಿ ಸಂಕಟ ಪಡ್ತಾ ಇದ್ದಾಳಂತೆ ಸೀತೆ. ಆಮೇಲೆ ಮೂರನೇದು, ಕೆಸರು ಅಂಟಿಕೊಳ್ಳದ ತಾವರೆ ದಂಟಿನಂತೆ ಪ್ರೇಮಿಯಾದ ಗಜನನ್ನು ಬಿಟ್ಟಿರುವ ಹೆಣ್ಣಾನೆಯಂತೆ ಅಂತ ಇಲ್ಲಿ ಕೆಲವು ವಿಷಯಗಳನ್ನು ಹೇಳಿ, ಅಬ್ಬ ನಮ್ಮ ಸೀತೆ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಗೊತ್ತಾ, ಅವಳ ಅವಸ್ಥೆಯನ್ನು ಹೇಳಲಿಕ್ಕೆ ಆಗೋದಿಲ್ಲ. ನೀನು ಒಂದು ಕೆಲಸ ಮಾಡು, ಮಿಥ್ಯಾಪವಾದಕ್ಕೆ ಒಳಗಾದಂತಹ ಕೀರ್ತಿಯಂತೆ ಸೀತೆ ಹೆದರ್ಕೋತಾ ಇದ್ದಾಳೆ. ಅವಳ ಸ್ಥಿತಿಯನ್ನು ನಾನು ನೆನೆಸ್ಕೊಂಡ್ರೇ ನನಗೆ ದುಃಖ ಜಾಸ್ತಿ ಆಗುತ್ತೆ. ಈ ಹಂಸ, ನೀನು ಶೀಘ್ರದಲ್ಲಿ ಹೋಗಿ ಈ ಆಶ್ವಾಸನೆಯನ್ನು ಹೇಳು ಸೀತೆಗೆ, ನಾ ಬಂದ್ಬಿಡ್ತಾ ಇದ್ದೀನಿ, ಶೀಘ್ರದಲ್ಲೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳುವಂತೆ. ಇದು ತುಂಬ ಶ್ಲೋಕದಲ್ಲಿ ಸೀತೆಯ ಸೌಂದರ್ಯ, ಸೀತೆಯ ಮನೋಭಾವ, ಸೀತೆಯ ದುಃಖದ ಒಂದು ಎಲ್ಲವನ್ನು 25 ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ ಸ್ವಾಮಿದೇಶರು. ಯಾರು ಹೇಳೋದು? ರಾಮ ಇಮ್ಯಾಜಿನ್ ಮಾಡಿಕೊಂಡು ಸೀತೆಯ ದುಃಖವನ್ನು ಹಂಸಕ್ಕೆ ಹೇಳಿ, ನೋಡು ಇಷ್ಟು ಕಷ್ಟಪಡ್ತಾ ಇದ್ದಾಳೆ ನನ್ನ ಸೀತೆ, ಅದರಿಂದ ನೀನೇನು ಮಾಡಬೇಕು, ಶೀಘ್ರದಲ್ಲಿ ಹಾರಿ ಹೋಗಿ ನನ್ನ ಆಶ್ವಾಸನೆಯನ್ನು ಅವರಿಗೆ ಹೇಳು. ಈಗ ಆಮೇಲೆ ಇಷ್ಟೆಲ್ಲ ಹೇಳಿಬಿಟ್ಟು ಸೀತೆಯ ಅವಸ್ಥೆಯನ್ನು ನೋಡ್ತೀಯಾ, ಸೀತೆಯನ್ನು ನೋಡು. ದೃಷ್ಟ್ವಾ ತಸ್ಯಾಸ್ತ್ವಮಪಿ ಕರುಣಾ ತಾದೃಶಿ ತಾಮವಸ್ಥ. ಅವಳ ಅವಸ್ಥೆಯನ್ನು ನೋಡಿ ನಿನಗೂ ಕೂಡ ಕರುಣೆ ಬಂದ್ಬಿಡುತ್ತೆ, ದಯೆ ಬಂದ್ಬಿಡುತ್ತೆ. ಶಕ್ಷಸ್ಯಂತಗ ಸ್ವಯಂವನತಂ ಶೋಕವೇಗವನ್ನು ಸೋಡು. ಅವಳ ಶೋಕವೇಗವನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ. ಕಟ್ಟೆ ಒಡೆದು ಹೊರಗೆ ಬರುವಂತೆ, ಪ್ರವಾಹ ಕೊಚ್ಚಿಕೊಂಡು ಬರುವಂತೆ ಅವಳಿಗೆ ಕಣ್ಣೀರು ಬರ್ತಾ ಇರುತ್ತೆ. ನೀ ನೋಡುತ್ತೆ ಹಂಸ. ಶ್ರವ್ಯಾದಾನಂ ದಶವದನವನ್ ಕ್ವಾಪಿ ಜಾತಾಗ ನಾಲಂಬಂತೆ ಕಥಮಗದಯ ನಿರ್ಮಲ ತೂಪನ್ನಾಗ. ನೋಡು ರಾಜಹಂಸ, ನೀನು ಜಾಗರೂಕತೆಯಿಂದ ವರ್ತಿಸಬೇಕು. ಆ ಕಾಲದಲ್ಲಿ ಸೀತೆಯ ಸಮೀಪಕ್ಕೆ ಹೋಗಿ ಈ ಸಂದೇಶವನ್ನು ನೀ ಹೇಳಬೇಕಲ್ಲ, ಅದರಿಂದ ನೀನು ಅವಳನ್ನು ನೋಡಿದ ತಕ್ಷಣ ರಾವಣನಿಗೆ ಎಷ್ಟು ಹೆದರ್ಕೊಂಡು ಅನ್ನೋದು ನೀನು ಅರ್ಥ ಮಾಡ್ಕೊಳ್ಬೋದು. ಅಯೋಗ್ಯನಾದ ರಾವಣ ಮಮೈತೆ ಪ್ರಾತರ ಆಶಾರ್ಥಂ ಏನು ಹೇಳ್ದ ಗೊತ್ತಾ? ಹನುಮಂತ ಹೇಳ್ದ ನನಗೆ, ನೀನು ಇದನ್ನು ಈ ಒಂದು ಅವಧಿಯಲ್ಲಿ ನನ್ನವಳಾಗದೇ ಇದ್ದರೆ ನಿನ್ನನ್ನು ಬೆಳಗಿನ ಪ್ರಾತಃ ಕಾಲದ ಬ್ರೇಕ್ಫಾಸ್ಟ್ ಆಗಿ ನಾನು ತಿಂದುಬಿಡ್ತೀನಿ ಅಂತಾನೆ ರಾವಣ. ಈ ಮಾತನ್ನು ಎಷ್ಟು ಕಠಿಣವಾದ ಮಾತಲ್ಲ. ಸೀತೆ ಅಷ್ಟು ದುಃಖ ಪಡ್ತಾಳೆ ಅದನ್ನು ಕೇಳಿ. ಅವಳನ್ನು ಭೋಜನಕ್ಕೆ ನಾನು ಸಿದ್ಧಪಡಿಸ್ತೀನಿ ಅಂತ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳಿದ್ದಾರೆ. ಅದರಂತೆ ಆಗ್ಬಿಡುತ್ತೆ. ನೋಡು, ನೀನು
ಜಾಗರೂಕನಾಗಿ ವರ್ತಿಸಿ ಸೀತೆಯನ್ನು ನೀನು ಆಶ್ವಾಸನೆಯನ್ನು ಕೊಡಬೇಕು ಅಂತ ಹೇಳಿ ರಾಮನ ಸಂದೇಶದ ವಿವರಣೆ ಟೈಮ್ ಆಗ್ತಾಯಿದೆ. ಒಂದು ಮಾತನ್ನು ಹೇಳಿ ಆಮೇಲೆ ಇನ್ನೂ ಇದೆಯಾ, 1 ಗಂಟೆ ಆಯಿತು. ಸಂದೇಶದ ನಿವೇದನ. ಪಶ್ಚಾದೇವಂ ಕಥೆಯ ಭವತಿ ಭಾಗಧೇಯೇನ ಜೀವನ್ ಕಲ್ಯಾಣಿ ತ್ವಾಂ ಕುಶಲಯ ಮನಗಳ ಕೌಸಲೇಂದ್ರೋನುಯುಕ್ತೆ ಯೇಷು ಶ್ರೇಯೋ ಭವತಿ ನಿಯತಂ ತಾನಿ ಸರ್ವಾಣಿ ಸಪ್ತಗ ಲಕ್ಷ್ಯಾ ದೇವ್ಯಾ ತವ ಚ ಭುವನೆ ಲಕ್ಷಣಾನ್ಯಾಮನಂತಿ. ಏ ಹಂಸ, ಅವಳ ಮುಖವನ್ನು ಎತ್ತಿ ನಿನ್ನನ್ನು ನೋಡ್ತಾಳೆ. ನೋಡಿದ ತಕ್ಷಣ ನೀನು ಇವಾಗ ನನ್ನ ಸಂದೇಶವನ್ನು ಅವಳಿಗೆ ತಿಳಿಸ್ಬಿಡು. ನಿಧಾನಕ್ಕೆ, ಏನು ಇದು ಮಾಡಿಕೊಳ್ಬೇಡ. ಸೀತೆಗೆ ಲಕ್ಷ್ಮಿಗೆ ಯಾವ ಲಕ್ಷಣ, ಇಬ್ಬರಿಗೂ ಒಂದೇ ಲಕ್ಷಣಗಳಿದೆ, ಶಾಸ್ತ್ರದಲ್ಲಿ ಹೇಳಿದೆ. ಎಲ್ಲರಿಗೂ ಶ್ರೇಯಸ್ಸನ್ನು ಉಂಟು ಮಾಡುವಂಥ ಲಕ್ಷಣಗಳೆಲ್ಲ ಹೇಳಿದ್ದಾರೆ. ಹಂಸ ಸೀತೆಯನ್ನು ಕಂಡ ತಕ್ಷಣ ನೀನು ಅದನ್ನೆಲ್ಲ ಗುರುತಿಸಬಹುದು. ಲಕ್ಷ್ಮಿ ಅಂತ ಇದ್ದಾಳೆ ಸೀತೆ. ಅಲ್ಲಿ ಹೇಳ್ತಾನೆ, ಹನುಮಂತ ನೋಡ್ತಾನೆ, ತುಲ್ಯಶೀಲೋ ವಯೋವೃದ್ಧ ತುಲ್ಯಾದಿ ಜನಲಕ್ಷಣ ರಾಘವೋರ್ಗತಿ ವೈದೇಹ್ಯಂ ತಂಸೇಯಂ ಅಸಿತೇಕ್ಷಣ. ಅಲ್ಲಿ ಹನುಮಂತ ಸೀತೆಯಲ್ಲಿ ಒಂದು ಗುರುತನ್ನು ಹೆಚ್ಚಾಗಿ ಕಾಣ್ತಾನೆ, ಅದು ರಾಮನಲ್ಲಿ ಇಲ್ಲದಿದ್ದನು. ಅದು ಅಸಿತೇಕ್ಷಣ ಅಂತ. ಆ ಕಣ್ಣಿನ ಒಂದು ಸೌಂದರ್ಯ, ಅವಳ ಕಟಾಕ್ಷದ ವೀಕ್ಷಣೆಯ ಒಂದು ಆ ಪ್ರಭಾವ ಅದು ರಾಮನಲ್ಲಿ ಇಲ್ಲ. ರಾಮನ ಕಣ್ಣಲ್ಲಿ ಇಲ್ವಂತೆ. ಎಲ್ಲದರಲ್ಲೂ ತುಲ್ಯಶೀಲ ವಯೋವೃತ್ತ, ಶೀಲದಲ್ಲಿ, ವಯಸ್ಸಿನಲ್ಲಿ, ವೃತ್ತಿನಲ್ಲಿ, ಸೌಂದರ್ಯದಲ್ಲಿ ಎಲ್ಲದರಲ್ಲೂ ಇಬ್ಬರಿಗೂ ಒಂದೇ ಜೋಡಿ. ಆದರೆ ಸೀತೆಯ ಕಣ್ಣಿನ ಕಟಾಕ್ಷದ ಆ ಪ್ರಭಾವ ರಾಮನಿಗೆ ಇಲ್ಲ. ಅದರಿಂದ ನೀನು ಅದನ್ನು ಗುರುತಿಸಬಹುದಪ್ಪ ಹಂಸ. ನನ್ನಂತೆ ಇಲ್ಲ ಕಣ್ಣು, ಅವಳ ಕಣ್ಣೇ ಬೇರೆ ಅಂತ ರಾಮನೇ ಹೋಗ್ಬಿಡ್ತಾನಂತೆ ಇದರಲ್ಲಿ. ಅದನ್ನು ಹೇಳಿ ಪೂರ್ತಿಯಾಗಿ ಆ ಸಂದೇಶವನ್ನು ಇದು ಸೀತೆಯ ಬಳಿನಲ್ಲಿ ಹಂಸ ಹೇಳುತ್ತೆ ಅಂತ ಸ್ವಾಮಿ ದೇಶ. ಈಗ ಮೊದಲು ಹಂಸ ಸಂದೇಶ ಎಲ್ಲ ವರ್ಣನೆಯನ್ನು ಮಾಡಿದ ರಾಮ. ಸೀತೆಯನ್ನು ನೋಡು, ಜಾಗರೂಕನಾಗಿ ಸೀತೆಗೆ ನನ್ನ ಸಂದೇಶವನ್ನು ತಿಳಿಸು, ನಾನು ಬೇಗ ಶೀಘ್ರದಲ್ಲೇ ಬಂದು ರಾಮನನ್ನು ಕೊಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅನ್ನುವಂಥ ವಿಷಯವನ್ನು, ಸಮಾಧಾನವನ್ನು ಹೇಳಿ ಆಶ್ವಾಸನೆಯನ್ನು ಉಂಟು ಮಾಡಿ ಆಮೇಲೆ ನೀನು ಬರ್ಬೋದು ಅಂತ ಹೇಳಿ ಮುಗಿಸ್ತಾರೆ. ಆಮೇಲೆ ಕಡೆಯ ಶ್ಲೋಕದಲ್ಲಿ ಫಲಶ್ರುತಿಯನ್ನು ಹೇಳ್ತಾರೆ ಸ್ವಾಮಿ ದೇಶಿಗರು. ಈ ಒಂದು ಗ್ರಂಥಕ್ಕೆ ಕವಿಯ ಕಾವ್ಯ ಮಂಗಳ ಶ್ಲೋಕ, ಕಡೆಯ ಮಂಗಳ ಶ್ಲೋಕ, ಆದಿಮಂಗಳ, ಮಧ್ಯಮಂಗಳ, ಅಂತ್ಯಮಂಗಳ ಇರಬೇಕು ಒಂದು ಕಾವ್ಯಕ್ಕೆ. ವಿದ್ಯಾಶಿಲ್ಪ ಪ್ರಗುಣಮತಿನ ವೆಂಕಟೇಶೇನ ಕ್ಲುಪ್ತಂ ಚಿಂತಾಶಾಣೋಲ್ಲಖಿತಮಸಕೃತ್ ಶ್ರೇಯಸಾಂ ಪ್ರಾಪ್ತಿ ಹೇತು ಸೀತಾರಾಮ ವ್ಯತಿಕರಸಖಂ ಹಂಸ ಸಂದೇಶರತ್ನಂ ಪಶ್ಯನ್ವಂತ ಶ್ರವಣಮನಘಂ ಚಕ್ಷುಂ ಜೀವ್ಯ ಸಂತಗ. ಇಲ್ಲಿ ಈ ವಿದ್ಯೆ ಮೂಲವಾದ ಕವಿ ಕೈಂಕರ್ಯವನ್ನು ಸಮೃದ್ಧಿ ಹೊಂದಿರುವಂತಹ ಕವಿಗಳಾದ ಶ್ರೀ ವೇದಾಂತ ದೇಶಿಗರು ರಚನೆ ಮಾಡಿರುವಂಥ ಈ ಹಂಸ ಸಂದೇಶ ಎನ್ನುವಂತಹ ಇದು ಬಹಳ ಚಿಂತನೆ ಮಾಡಿ ಮಂಥನ ಮಾಡಿ ವಾಲ್ಮೀಕಿ ರಾಮಾಯಣದ ಸೊಬಗು, ಅವರ ಕಾವ್ಯದಲ್ಲಿರುವಂತಹ ಶೈಲಿ ಎಷ್ಟು ಸುಂದರ. ಒಂದನ್ನು ಬಿಡದೆ ಒಂದು ಚಿಕ್ಕ ಚಿಕ್ಕ ವಿಷಯವನ್ನು ಕೂಡ ಗಮನಿಸಿ ರಾಮಾಯಣ ಕಾವ್ಯದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ಸೀತಾಗ ಚರಿತ ಮಹತ್. ಸೀತೆಯ ಚರಿತ್ರದ ಮಹತ್ತೇನೆ ರಾಮಾಯಣ ಅಲ್ಲದೆ ಬಂದದ್ದು, ಸೀತೆಯ ಚರಿತ್ರೆ ಅಂತಲೇ ಕರಿಬೇಕು ಅಂತ ವಾಲ್ಮೀಕಿಗಳೇ ಹೇಳಿದ್ದಾರೆ. ಅಂತಹ ಆ ಒಂದು ವಿಷಯವನ್ನು ಇಟ್ಕೊಂಡು ಈ ಒಂದು ಗ್ರಂಥದಲ್ಲಿ ಸ್ವಾಮಿ ದೇಶಿಗರು ಸಾಣೆ, ಇವಾಗ ಯಾವುದಾದ್ರೂ ಚಿನ್ನವನ್ನು ನೋಡಬೇಕು ಅಂತಂದರೆ ಕಲ್ಲಿನಲ್ಲಿ ಉಜ್ತಾರಲ್ಲ, ಆ ಥರ ಇವರು ಕೂಡ ಅದನ್ನೆಲ್ಲ ಚೆನ್ನಾಗಿ ಸಾಣೆ ಕಲ್ಲಿನಲ್ಲಿ ಉಜ್ಜಿ ಅದನ್ನು ಪರಿಶುದ್ಧತೆ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಸುಂದರವಾದ ಈ ಒಂದು ಗ್ರಂಥವನ್ನು ಯಾರು ಕೇಳ್ತಾರೋ ಹೇಳ್ತಾರೋ, ಆಂಜನೇಯನ ಮೂಲಕವಾಗಿ ಸೀತೆಯು ಲಂಕೆಯಲ್ಲಿ ಪಡುತ್ತಿರುವ ಕಷ್ಟಗಳನ್ನು ತಿಳಿದ ಮೇಲೆ ರಾಮನ ಮನಸ್ಸಿನಲ್ಲಿ ಉಂಟಾದಂಥ ಆ ಭಾವನೆಯನ್ನು ಇಲ್ಲಿ ಸ್ವಾಮಿ ದೇಶಿಗರು ವಿಷಯ ಮಾಡಿಕೊಂಡು, ಅದು ಅಲ್ಲಿಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ, ಆದರೆ ಇದರಲ್ಲಿ ಸಂಪೂರ್ಣವಾಗಿ ದೇಶಿಗರು ಅದರ ಕಲ್ಪನೆಯನ್ನು ಮಾಡಿ ಹೇಳಿರುವಂಥ ಈ ಕಾವ್ಯವನ್ನು ಯಾರು ಶ್ರವಣ ಮಾಡ್ತಾರೋ ಹೇಳ್ತಾರೋ, ಕಿವಿಗಳಿಂದ ಕೇಳಿ ಒಳಕಣ್ಣುಗಳಿಂದ ಅದನ್ನು ಒಳಕಣ್ಣುಗಳು ತೆರೆದು ಆ ಒಳಕಣ್ಣನ್ನು ತೆರೆದು ನಾವು ವಿಮರ್ಶನೆ ಮಾಡೋದಕ್ಕೆ ನಮಗೆ ಶಕ್ತಿ ಉಂಟಾಗತ್ತೆ. ಈ ಒಂದು ಕಾವ್ಯವನ್ನು ನಾವು
ಅನುಸಂಧಾನ ಮಾಡಿದರೆ ಅಂತ ಹೇಳಿ ಸೀತಾರಾಮರ ಇಬ್ಬರ ಸಂಯೋಗಕ್ಕೆ ಮನೋಹರವಾದಂತಹ ಒಂದು ದೂತನಾಗಿ ಹಂಸವನ್ನು ಮಾಡಿ, ಪರಮಹಂಸರು ಯಾವ ರೀತಿ ಜೀವಾತ್ಮ ಪರಮಾತ್ಮನನ್ನು ಸೇರಿಸಿ ಒಂದು ಕಲ್ಯಾಣವನ್ನು ಮಾಡಿ ಈ ಸಂಸಾರದಿಂದ ಬಿಡುಗಡೆಯನ್ನು ಉಂಟು ಮಾಡ್ತಾರೋ, ಅದೇ ರೀತಿ ಹನುಮಂತ ಮಾಡಿದಂಥ ಕೆಲಸವನ್ನೇ ಮತ್ತೆ ಶ್ರೀರಾಮ ಹಂಸ ರೂಪದಲ್ಲಿ ಹೋಗಿ ನೀನು ಮಾಡು ಅಂತ ಆಜ್ಞೆಯನ್ನು ಮಾಡ್ತಾನೆ. ಇದೇ ರೀತಿ ನಮಗೋಸ್ಕರವಾಗಿ ಪರಮಾತ್ಮ ಈ ಥರ ಆಚಾರ್ಯರನ್ನು, ಸಂತರನ್ನು, ದೊಡ್ಡ ದೊಡ್ಡ ವಿದ್ವಾಂಸರನ್ನು, ಜ್ಞಾನಿಗಳನ್ನು ಕಳಿಸಿ ನಮಗೆ ಒಳ್ಳೆಯ ಮಾರ್ಗವನ್ನು ತೋರಿಸಿ ನಾವು ಈ ಸಂಸಾರದಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವಂತೆ ಮಾಡಿ ಪರಮಾತ್ಮನ ವಿಷಯವನ್ನು ತಿಳಿಸಿಕೊಡ್ತಾರೆ. ಅಂತಹ ಪರಮಹಂಸರಿಗೂ ವಂದನೆ ಮಾಡ್ತಾ ಸಂತ ಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಮಂಕಜರೇಣುವಾಗ ಜಯತೀತಿ ರಾಜಸುಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದವೇದನಾಸ್ತ್ರಿವೇದಿ ಅವಂದೆಯಂತೋ ಜಯಂತಿ ಭುವಿ ಸಂತಗ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪ್ರತಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಶಾ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಕಾವೇರಿ ವರ್ಧತಾಂ ಕಾಲೇ ಕಾಲೇ ವರ್ಷಿತು ವಾಸವಃ ಶ್ರೀರಂಗನಾಥೋ ಜಯತು ಶ್ರೀರಂಗಶ್ಚ ವರ್ಧತಾಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಂಗಳಂ 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 ನಿತ್ಯಶ್ರೀ ನಿತ್ಯಮಂಗಳಂ. ನೀವು 10 ನಿಮಿಷ ಮುಂಚೆ ಮುಗಿಸಿದ್ರಿ, ಜನವಿಲ್ಲ ಕ್ಷಮಿಸಿ. ಆದ್ಯತಾ ಬಂಧುಗಳಿಗೆ ಹಲೋ. ಆದ್ಯತಾ ಬಂಧುಗಳಿಗೆ ನಮಸ್ಕಾರ. ನಿನ್ನೆ ಹಾಗೂ ಇವತ್ತು ವಿದುಷಿ ಯಮುನಾ ಪ್ರಿಯಾರವರು ವಿಶೇಷ ವಿಷಯಗಳನ್ನು ತಿಳ್ಕೊಂಡು ಹಂಸ ಸಂದೇಶದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಭಕ್ತ ಮಂಡಳಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಶ್ರೀ ಮಾಳೋಲ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ಇರುತ್ತೆ.